ಗಣೇಶ ಮೆರವಣಿಗೆ ಮಹೋತ್ಸವ ಆಗ್ತಾ ಇದೆ. ಪಂಡಿತ್ ಪೂಜ್ಯ ಪಾದರಾಜಾಚಾರ್ಯರ ಅಧ್ಯಕ್ಷತೆಯಲ್ಲಿ ಮತ್ತು ಅನೇಕ ಸಜ್ಜನರ ಭಗವತ್ ಸಿದ್ಧಾಂತದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇದರಿಂದ ಲೋಕ ಕಲ್ಯಾಣ ಆಗಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಎಲ್ಲ ಸಜ್ಜನರಿಗೂ ಭಗವಂತ ಆಯುಷ್ಯ, ಆರೋಗ್ಯ ಮತ್ತು ಜ್ಞಾನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪೂಜ್ಯ ಪಾದರಾಜಾಚಾರ್ಯರು ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಶ್ರೀಮದ್ ಭಾಗವತ ಜ್ಞಾನ ಸತ್ರದ ಅಂಗವಾಗಿ ನಡೀತಾ ಇರುವಂತಹ ಈ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲ್ಗೊಳ್ಳೋಣ. ಸಾಕ್ಷಾತ್ ವೇದವ್ಯಾಸ ದೇವರು, ಹಯಗ್ರೀವರೂಪಿ ಪರಮಾತ್ಮ, ಕಪಿಲ ಶ್ರೀಮದ್ ಭಾಗವತದಲ್ಲಿ ಎಷ್ಟೆಲ್ಲ ಭಗವಂತನ ರೂಪಗಳನ್ನ ಕೊಂಡಾಡಿದ್ದಾರೆ. ಮೊದಲಿಂದ ಆರಂಭ ಮಾಡಿಕೊಂಡು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಇನ್ನನೇಕ ಕಪಿಲಾದಿ ರೂಪಿಯಾದಂತಹ ಪರಮಾತ್ಮ ಭಗವಂತನ 22 ರೂಪಗಳು. ಆ ಎಲ್ಲ ಪರಮಾತ್ಮನ ರೂಪಗಳನ್ನು ನಾವು ಇಲ್ಲಿ ವಿಶೇಷವಾಗಿ ಚಿಂತನವನ್ನು ಮಾಡೋಣ. ಗ್ರಂಥದಲ್ಲಿ, ಭಾಗವತದಲ್ಲಿ ಎಲ್ಲ ಭಗವದ್ ರೂಪಗಳು, ಲಕ್ಷ್ಮೀ ದೇವಿಯ ರೂಪಗಳು, ಜೊತೆಗೆ ಬ್ರಹ್ಮಾದಿ ದೇವತೆಗಳ ಆ ರೂಪಗಳು, ಎಲ್ಲ ಗುರುಗಳು, ಚಕ್ರವರ್ತಿಗಳು, ಮಹಾನುಭಾವರು, ಚಕ್ರವರ್ತಿಗಳು ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಬಹಳ ಶ್ರದ್ಧೆಯಿಂದ ಅವರನ್ನ ನಾವು ಮೆರವಣಿಗೆಯ ಮುಖಾಂತರ ಕರೆದುಕೊಂಡು ಹೋಗೋಣ. ಅವರೆಲ್ಲರೂ ಕೂಡ ಬರ್ತಾರೆ. ಒಂದು ಮಾತ್ರ ಅವರಿಗೆ ಅಪೇಕ್ಷೆ ಇರ್ತದೆ, ವೈಷ್ಣವರು ನಾವು ಅವರನ್ನ ತಿಳಿದರೆ ಕರೆದರೆ ಸಾಕು. ಅವರೆಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ ಭಗವಂತನ ಸೇವೆಯನ್ನ ಮಾಡುವುದರಲ್ಲಿ ತುಂಬಾ ಅವರ ಆಸಕ್ತರು, ಎಲ್ಲ ವಿಷ್ಣು ಭಕ್ತರು. ಹಾಗಾಗಿ ಅವರೆಲ್ಲರೂ ಭಾಗವತಕ್ಕಾಗಿ, ಅವರೆಲ್ಲರೂ ವೇದವ್ಯಾಸ ದೇವರಿಗಾಗಿ ಅವರೆಲ್ಲರೂ ಕೂಡ ಬರ್ತಾರೆ. ಅವರೆಲ್ಲರನ್ನ ಸೇರಿಸಿಕೊಂಡು ನಾವು ಮನೆಗೆ ಕರೆದುಕೊಂಡು ಹೋಗಿ ಭಾಗವತದಲ್ಲಿ ಎಲ್ಲರೂ ಸೇರಿಕೊಂಡು ಪಾಲ್ಗೊಳ್ಳೋಣ. ಆ ಭಾಗವತದಲ್ಲಿ ಅವರೆಲ್ಲರೂ ಸನ್ನಿಹಿತರಾಗಿರುತ್ತಾರೆ. ಅವರೆಲ್ಲರ ಅನುಗ್ರಹ, ವಿಶೇಷವಾಗಿ ಸರ್ವೋತ್ತಮನಾದ ಭಾಗವತ ಪ್ರತಿಪಾದ್ಯನಾದಂತಹ ಶ್ರೀಕೃಷ್ಣಾದಿ ರೂಪ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅನ್ನುವುದಾಗಿ ತಿಳಿಸ್ತಾ, ಹರಯೇ ನಮಃ. ಜೈ ಜೈ. ಮನೆಗೆ ಗೋವಿಂದ
ಅಲ್ಲ ಹಾಕ್ಬಿಡಿ. ಬೇಗನೆ ದೀನ ಜನರಿಗೆ ಬಂದು ಪ್ರಾಣಪತಿ ದಯಾ ವಂದನೋ ಗೋವಿಂದ ಚಂದದಿ ಆನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಚಂದ ಸುಂದರಕರ ನಂದ ಬಂದ ಗಂಭೀರ ಗೋವಿಂದನೋ ಅರವಿಂದ ನಯನ ಗೋವಿಂದ ಚಂದದಿ ಆನಂದ ಸುಂದರಿಯ ಮಂದಿರಕ್ಕೆ ನಂದನ ಚಂದ ಚಂದ ಗೋವಿಂದ ಚಂದದಿ ಆನಂದ ಓಡಿ ಬಂದರು ಬಲು ಕೇಳಿಕೊಂಡರು ಗಾಡಿಕಾರರು ಅವರ ಕೂಡಿ ಮೆರೆದರು ಓಡಿ ಬಂದರು ಮಾಡಿದ ಮಾಡಿದ ಕೂಡಿದ ನಗ ಕೂಡಿದ ನಗ ಬಂದನು ಗೋವಿಂದ ಚಂದದಿ ಆನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ ಮಧ್ವಾಂತರ್ಗತ ವೇದಾಂತ ಇಲ್ವಾ ನೀನು ವೇದಾಂತ ಇಲ್ಲವಾ ಇಲ್ಲವಾ ಇಲ್ವಾ ಇಲ್ವಾ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ನಿಧಾನಕ್ಕೆ ಗೋಪಾಲ
ರಾಮ 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 ರಕ್ಷಮ ರಾಮ 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 ಪಾಹಿ ಮಾಂ ರಾಮ रक्षमां राम राम पाहि मां राम राम रक्षमां राम राम पाहि मां राम राम रक्षमां राम 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 पाहि मां राम 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 रक्षमां राम 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 वायुदेवोत्तम 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 हरि सर्वोत्तम वायुदेवोत्तम हरि सर्वोत्तम वायुदेवोत्तम हरि सर्वोत्तम वायुदेवोत्तम हरि सर्वोत्तम निदान निदान जय श्री राम जय श्री राम जय जय श्री राम जय वायुदेवोत्तम ಬಂದೆ ಬಂದೆ ಈ ಜಾಗ ಮೂರುತಿಯನೆ ನಿಲ್ಲಿಸೋ ಮಾಧವನಿನ್ನ ಮೂರುತಿಯನೆ ನಿಲ್ಲಿಸೋ ಎಳೆ ತುಳಸಿಯ ವನಮಾಲೆಯ ಕೊರಳೊಳು ಎಳೆ ತುಳಸಿಯ ವನಮಾಲೆಯ ಕೊರಳೊಳು ಹೊಳೆವ ಪೀತಾಂಬರದಲ್ಲೊಪ್ಪುವ ನಿನ್ನ ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನೆ ನಿಲ್ಲಿಸೋ ಮುತ್ತಿನ ಹಾರ ನವರತ್ನದ ಉಂಗುರವಿತ್ತು ಮುತ್ತಿನ ಹಾರ ನವರತ್ನದ ಉಂಗುರವಿತ್ತು ಮತ್ತೆ ಶ್ರೀಲಕ್ಷ್ಮಿಯ ಪುರದಲ್ಲೊಪ್ಪುವ ನಿನ್ನ ಮಾಧವ ನಿನ್ನ ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನೆ ನಿಲ್ಲಿಸೋ ಭಕ್ತರ ಕಾಮಧೇನು ಕಲ್ಪತರುವೆಂಬೋ ಭಕ್ತರ ಕಾಮಧೇನು ಕಲ್ಪತರುವೆಂಬೋ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನೆ ನಿಲ್ಲಿಸೋ
ಒಂಚೂರು ದಾರಿ ಮಾಡಿಕೊಡ್ರಲ್ಲ ಈಗ ಅದಕ್ಕೆ ಬಂದೋಣ. ಕ್ರಮ ಆಗ್ಬೋದು. ತೆಗಿರಿ ಅನ್ಸುತ್ತೆ ತೆಗಿರಿ. ಸಣ್ಣ ಮಾಡಿ ದೀಪ ಅನ್ಕತಿ ದೇವ್ರ ಮನೆಗೆ ಇಡೋಣ ಫ್ಯಾನ್ ಬರ್ತದ ಆಮೇಲೆ ಇಲ್ಲಿ ಫ್ಯಾನ್ ಬೇಡ ಬೇಡ ಬಿಡಿ. ಸಣ್ಣ ಪಟ್ಲಿ ಅಷ್ಟೇನೆ. ಮೈ ಕೊಡಿ ಮೈ ಆಚಾರ್ಯ ಕೊಡಿ. ಗಂಟೆನೇ ಸಾಯಿ ಇಲ್ಲಿ ಗಂಟೆ ಒಯ್ನಿ ಫೋನ್ ಕೊಡ್ತಾ ಆಚಾರ ಫೋನ್ ಕೊಡ್ತಾ ನೋಡಿ. ದೀಪ ಹಚ್ಬೇಕಾ? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೋತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಸ್ವಸ್ತ್ಯಸ್ತು. ಶ್ರೀಮದ್ ಭಾಗವತ
ಬದುಕಿನ ಧನ್ಯತೆಗೆ ಬಹಳ ಪ್ರಮುಖವಾದಂತಹ ಕಾರಣ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತ ಬದುಕಿನ ಸಾರ್ಥಕ್ಯವನ್ನ ತಂದುಕೊಡುವುದೇ ಈ ಅದ್ಭುತವಾದಂತಹ ಗ್ರಂಥ. ಬದುಕು ಸಾರ್ಥಕವಾಗುವುದು ಭಗವದ್ಭಕ್ತಿಯಿಂದ, ಭಗವಂತನ ತತ್ವಜ್ಞಾನವನ್ನ ಪಡೆಯುವುದರಿಂದ, ಭಾಗವತರ ಬಗ್ಗೆ ತಿಳಿದು ಭಾಗವತರಲ್ಲಿ ಭಕ್ತಿಯನ್ನ ಮಾಡುವುದರಿಂದ ಬದುಕು ಸಾರ್ಥಕವಾಗತ್ತೆ. ಅಂತಹ ನಮ್ಮೆಲ್ಲರ ಬದುಕನ್ನ ಸಾರ್ಥಕ ಮಾಡುವ ಗ್ರಂಥದ ಮೆರವಣಿಗೆ ಇಷ್ಟು ಹೊತ್ತು ಆಗಿದೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ವೇದವ್ಯಾಸಾದಿ ಅನಂತ ರೂಪಾತ್ಮಕನಾಗಿ ಸಮಸ್ತ ಭಾಗವತೋತ್ತಮರ ಎಲ್ಲ ದೇವತೆಗಳ ರಾಜರ ಸಮಸ್ತದಿಂದ ಸಹಿತನಾಗಿ ಭಗವಂತನನ್ನ ಇಲ್ಲಿ ಬರಮಾಡಿಕೊಂಡದ್ದಾಗಿದೆ. ಪಂಡಿತ ವಿಜಯ ವಿಠಲಾಚಾರ್ಯರ ಈ ಒಂದು ಗ್ರಹ ಇದು ಒಂದು ದೊಡ್ಡ ಕ್ಷೇತ್ರಪ್ರಾಯವೇ ಆಗಿದೆ. ಅಷ್ಟು ಬಹಳ ವೈಭವದಿಂದ ಸಮಸ್ತ ದೇವಾದಿ ದೇವತೆಗಳಿಂದ ಸಹಿತನಾಗಿ ಪರಮಾತ್ಮ ಇಲ್ಲಿ ತಾನು ಬಂದಿದ್ದಾನೆ. ಅಂತಹ ಆ ಎಲ್ಲ ದೇವತೆಗಳ ಭಾಗವತರ ಪ್ರಧಾನವಾಗಿ ಅನಂತ ರೂಪಿಯಾದ ಆ ಪರಮಾತ್ಮನ ಒಂದು ಈ ವಿಶಿಷ್ಟ ಸನ್ನಿಧಾನದಲ್ಲಿ ಭಾಗವತದ ಕೆಲವು ಮಾತುಗಳನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ಶ್ರೀಮದ್ ಭಾಗವತದ 12 ಸ್ಕಂಧ, ಇದರಲ್ಲಿಯ ಪ್ರಧಾನವಾದ ಒಂದು ವಿಷಯ ಅಂತಂದ್ರೆ ಅದು ಮಾರ್ಕಾಂಡೇಯರ ಒಂದು ಕಥಾನಕ. ಬಹಳ ಉತ್ತಮವಾದದ್ದು, ಉತ್ತಮ ಫಲಕಾರಿಯಾದದ್ದು, ಬಹಳ ಮಂಗಲಕರವಾದದ್ದು. ಶೌನಕರು ಸೂತಾಚಾರ್ಯರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆಹುಶ್ಚಿರಾಯುಷಂ ಋಷಿಂ ಮೃಕಂಡು ತನಯಂ ಜನಾಃ ಯಕ್ಕಲ್ಪಾಂತೇಪಿ ಉರ್ವರಿತಃ ಏನ ಗ್ರಸ್ತಮಿದಂ ಜಗತ್ ಸವಾ ಅಸ್ಮತ್ಕುಲೋತ್ಪನ್ನಃ ಕಲ್ಪೇಸ್ಮಿನ್ ಭಾರ್ಗವರ್ಷಭಃ ನೈವಾಧುನಾಪಿ ಭೂತಾನಾಂ ಸಂಪ್ಲವಃ ಕೋಪಿ ಜಾಯತೆ. ಯಾವ ಮೃಕಂಡುವಿನ ಮಕ್ಕಳಾದಂತಹ ಮಾರ್ಕಾಂಡೇಯರು ಅವರು ಕಲ್ಪದ ಕೊನೆಗೆ ಇಡೀ ಜಗತ್ತು ಏನು ಪ್ರಳಯದಲ್ಲಿ ಮುಳುಗತ್ತೆ, ಆ ಪ್ರಳಯಕಾಲೀನ ಆ ಭಗವಂತನ ಮಹಿಮೆಯನ್ನ ಅವರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಅವರು ಭೃಗು ಋಷಿಗಳ ವಂಶದಲ್ಲಿ ಬಂದಂಥವರು, ನಮ್ಮ ಹಿರಿಯರು. ಅಂತಹ ಅವರು ಹೇಗೆ ತಾವು ಇದ್ದರು, ವಟಪತ್ರದಲ್ಲಿ ಮಲಗಿದಂತಹ ಪುಟ್ಟ ಪರಮಾತ್ಮ ಕೃಷ್ಣನನ್ನ ಮಲಗಿದಂತಹದ್ದನ್ನ ಹೇಗೆ ಅವರು ನೋಡಿದರು, ಇದೆಲ್ಲವನ್ನೂ ಕೂಡ ನನಗೆ ತಿಳಿಯಬೇಕು ಅಂತನ್ನುವಂತಹ ಅಪೇಕ್ಷೆ ಇದೆ. ಏಷನ ಸಂಶಯೋಭೂಯಾಂ, ಅವರು ಒಬ್ಬರೇ ಇದ್ರು ಪ್ರಳಯ ಕಾಲದಲ್ಲಿ, ಇನ್ನೇನೂ ಇರಲಿಲ್ಲ. ಅಂತಹ ಒಬ್ಬರೇ ಮಾರ್ಕಾಂಡೇಯರು ಆ ಪ್ರಳಯದಲ್ಲಿ ಭಗವಂತನನ್ನ ನೋಡುವುದು, ಇದೆಲ್ಲ ಸಾಕಷ್ಟು ಅದ್ಭುತ. ಇದನ್ನ ತಿಳಿಯಬೇಕು ಅಂತನ್ನುವ ಅಪೇಕ್ಷೆ ಇದೆ, ಅದನ್ನ ತಿಳಿಸಿ ನನಗೆ ಅನ್ನುವ ಪ್ರಶ್ನೆಯನ್ನ ಸೂತಾಚಾರ್ಯರಿಗೆ ಮಾಡಿದಾಗ ಸೂತಾಚಾರ್ಯರು ಉತ್ತರಿಸ್ತಾರೆ, ಹಿಂದೆ ಮೃಕಂಡುವಿನ ಮಕ್ಕಳು ಮಾರ್ಕಾಂಡೇಯರು. ಅನ್ಯತ್ರ ಬಂದಂತಹ ಒಂದು ಪ್ರಸಿದ್ಧವಾದ ಕಥೆ ಇದೆ, ಇದೇ ಮಾರ್ಕಾಂಡೇಯರ ಬಗ್ಗೆ. ಯಾವ ಮಾರ್ಕಾಂಡೇಯರು ತಮಗೆ ಇರುವ ಅಲ್ಪ ಆಯುಷ್ಯವನ್ನ ಹಿರಿಯರಿಗೆ ನಮಸ್ಕಾರ ಮಾಡಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ತಮ್ಮ ಅಲ್ಪಾಯುಷ್ಯವನ್ನ ಚಿರಂಜೀವಿಗಳಾಗುವಂತೆ ತಾವದನ್ನ ಮಾಡಿಕೊಂಡಿದ್ದಾರೆ. ಅಂತಹ ಮಹಾನುಭಾವರು ಮಾರ್ಕಾಂಡೇಯರು ನಮಗೂ ಒಂದು ದೊಡ್ಡ ಒಂದು ಸಂದೇಶವನ್ನ, ನಮಗೊಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ. ಗುರು ಹಿರಿಯರ ದೊಡ್ಡವರ ನಮಸ್ಕಾರವನ್ನು ಮಾಡಬೇಕು. ಅವರ ನಮಸ್ಕಾರವೇ ನಮ್ಮ ಅನೇಕ ಅನಿಷ್ಟಗಳ ಪರಿಹಾರಕ್ಕೆ ಕಾರಣವಾಗತ್ತೆ. ಬಹಳ ಒಳ್ಳೆಯ ಒಂದು ನಮ್ಮ ಜೀವನಕ್ಕೆ ದೊಡ್ಡ ಪಾಠ ಅದನ್ನು ಹೇಳಿಕೊಡ್ತದೆ ಈ ಕಥೆ, ಮಾರ್ಕಾಂಡೇಯರ ಕಥೆ. ಮುಂದೆ ಅವರ ಬಗ್ಗೆ ತಿಳಿಸ್ತಾರೆ. ಪ್ರಾಪ್ತ ದ್ವಿಜಾತಿ ಸಂಸ್ಕಾರ, ಅವರಿಗೆ ಉಪನಯನವಾಗಿದೆ. ವೇದಗಳನ್ನ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಮಾರ್ಕಾಂಡೇಯರು ಮೃಕಂಡುವಿನ ಮಕ್ಕಳು. ಒಳ್ಳೆ ತಪಸ್ಸು, ಸ್ವಾಧ್ಯಾಯ ಇದನ್ನೆಲ್ಲವನ್ನು ಇಟ್ಟುಕೊಂಡಿದ್ದಾರೆ ಮಾರ್ಕಾಂಡೇಯರು. ಒಳ್ಳೆಯ ವ್ರತವನ್ನ ಹಿಡಿದಿದ್ದಾರೆ. ಶಾಂತರು, ಜಟೆಯನ್ನ ಬಿಟ್ಟಿದ್ದಾರೆ. ವಲ್ಕಲಾಂಬರಹ, ಚರ್ಮವನ್ನೇ ವಸ್ತ್ರವನ್ನಾಗಿ ಉಟ್ಟಂತಹ ಮುನಿಗಳು, ಮುನಿವೇಷಧಾರಿಗಳು. ಒಳ್ಳೆ ಕಮಂಡಲುವನ್ನ ಹಿಡಿದಿದ್ದಾರೆ. ಇಂತಹ ಕೃಷ್ಣಾಜಿನ ಅಕ್ಷಸೂತ್ರ, ಕುಶ, ದರ್ಭಗಳನ್ನೆಲ್ಲವನ್ನ ಹಿಡಿತ ಅಗ್ನಿ ಅರ್ಕ ಗುರು ವಿಪ್ರಾಂಶ್ಚ ಸ್ವರ್ಚಯನ್ ಸಂಧ್ಯಯೋರ್ ಹರಿಂ. ಬಹಳ ಚೆನ್ನಾಗಿರುವಂತಹ ಮಾತು. ಪ್ರತಿನಿತ್ಯ ಆ ಮಾರ್ಕಾಂಡೇಯರು ಅಗ್ನಿಯಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಏಕಾದಶ ಸ್ಕಂಧದಲ್ಲಿ
ಹೇಳುವಾಗ ಭಗವಂತನಿಗೆ ಎಲ್ಲೆಲ್ಲಿ ನಾವು ಭದ್ರ ಪೂಜಾ ಸ್ಥಳಾನಿಮೆ, ಎಲ್ಲೆಲ್ಲಿ ಪರಮಾತ್ಮನನ್ನ ನಿತ್ಯದಲ್ಲಿ ಪೂಜಿಸಬೇಕು ಅಂತನ್ನುವುದನ್ನು ಹೇಳ್ತಾರೆ. ನಿತ್ಯ ಪರಮಾತ್ಮನನ್ನ ಅಲ್ಲಲ್ಲಿ ಪೂಜಿಸಲೇಬೇಕು. ಅಲ್ಲಿ 8 ಭದ್ರ ಪೂಜಾಸ್ಪದಾನಿಮೆ ಅಂತ 8, ಇನ್ನೊಂದ್ ಕಡೆಗೆ 12 ಅಂತ ಹೇಳ್ತಾರೆ. ಇಲ್ಲಿ ಕೆಲವುದನ್ನು ಮಾತ್ರ ತಿಳಿಸ್ತಾ ಅಗ್ನಿ, ಅರ್ಕ, ಗುರು, ವಿಪ್ರ, ಪ್ರತಿ ನಿತ್ಯ ಇಷ್ಟು ಕಡೆಗೆ ದೇವರನ್ನ ನಾವು ಆರಾಧಿಸಬೇಕು. ನಿತ್ಯದಲ್ಲಿ ಅಗ್ನಿಯಲ್ಲಿ ಅದು ವೈಶ್ವದೇವರೋ ಅಥವಾ ಬ್ರಹ್ಮಚಾರಿಗಳಾಗಿದ್ರೆ ಅಗ್ನಿ ಕಾರ್ಯವೋ, ಔಪಾಸನ, ಅಗ್ನಿಹೋತ್ರ, ಈ ಎಲ್ಲ ರೂಪದಿಂದ ಅಗ್ನಿಯಲ್ಲಿ ಪರಮಾತ್ಮನನ್ನ ಆರಾಧಿಸಬೇಕು. ಸೂರ್ಯನಲ್ಲಿ ಪರಮಾತ್ಮನನ್ನ ತಿಳಿದು ಪ್ರತಿನಿತ್ಯ ಅರ್ಘ್ಯವನ್ನ ಕೊಡ್ತೇವೆ, ಗಾಯತ್ರಿ ಜಪವನ್ನು ಮಾಡ್ತೇವೆ, ಉಪಸ್ಥಾನವಾಗತ್ತೆ. ಈ ಎಲ್ಲಾ ಸಂದರ್ಭದಲ್ಲೂ ಕೂಡ ಸೂರ್ಯಾಂತರ್ಯಾಮಿಯಾದಂತಹ ಭಗವಂತನನ್ನ ವಿಶೇಷವಾಗಿ ಪೂಜಿಸಬೇಕು, ಆರಾಧಿಸಬೇಕು. ಗುರುಗಳನ್ನ ನಿತ್ಯದಲ್ಲಿ ಸನ್ನಿಹಿತರಾಗಿದ್ದರೆ ಗುರುಗಳನ್ನ ಪ್ರತ್ಯಕ್ಷವಾಗಿಯೇನೆ ಅವರ ಪೂಜೆಯನ್ನ, ಅವರ ಅಂತರ್ಯಾಮಿ ಭಗವಂತನ ಪೂಜೆಯನ್ನ ಮಾಡಬೇಕು. ಅಸನ್ನಿಹಿತರಾಗಿ ಇದ್ರು ಅಂದ್ರೆ ಅವರನ್ನ ಸ್ಮರಿಸಿ ವಿಶೇಷವಾಗಿ ಅವರಲ್ಲೂ ದೇವರನ್ನ ಆರಾಧಿಸಬೇಕು. ಇನ್ನ ಬ್ರಾಹ್ಮಣರು, ಭಗವದ್ಭಕ್ತರು, ಅಂತಹ ಬ್ರಾಹ್ಮಣರ ವಿಶೇಷವಾದಂತಹ ಅವರ ಅಂತರ್ಯಾಮಿ ಪರಮಾತ್ಮನನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಚಿಂತಿಸ್ತಾ ಅವರಂತರ್ಯಾಮಿಯಾದ ಪರಮಾತ್ಮನನ್ನೂ ಕೂಡ ಪೂಜೆ ಮಾಡಬೇಕು. ಪ್ರತಿನಿತ್ಯ ಮಾಡಬೇಕಾದಂತಹ ಪೂಜೆ ಇದು. ಇವತ್ತು ಪೂಜೆ ಇಲ್ಲದೇನೆ ನಾವು ಒಂದೂ ದಿನವೂ ಕಳೆಯುವುದಿಲ್ಲ. ಹೌದು, ಎಲ್ಲಿ ಪೂಜೆ ಮಾಡ್ತೇವೆ ಅಂದ್ರೆ ಪ್ರತಿಮೆಯಲ್ಲಿ ಮಾಡ್ತೇವೆ, ಅದು ಖಂಡಿತವಾಗಿ ಮಾಡಬೇಕಾದದ್ದೇ. ಆದರೆ ಆ ಪ್ರತಿಮೆಯಲ್ಲಿ ಮಾಡುವುದರ ಜೊತೆಗೆ ಇಷ್ಟೆಲ್ಲಾ ಕಡೆಗೂ ಪೂಜೆಯನ್ನು ಮಾಡದೆ ಒಂದೂ ದಿನವೂ ಕಳೆಯಬಾರದಂತೆ. ಬಹಳ ಚೆನ್ನಾಗಿರುವಂತಹ ಮಾತು ಭಾಗವತ ನಮಗೆ ಅನೇಕ ಸಲ ಬೇರೆ ಬೇರೆ ಸ್ಕಂಧಗಳಲ್ಲಿ ನಮಗೆ ನೆನಪಿಸಿಕೊಡುವಂತಹದ್ದು. ಹಾಗೆ ಇವರು ಮಾಡ್ತಾ ಇದ್ದರಂತೆ ಮಾರ್ಕಾಂಡೇಯರು ವಿಶೇಷವಾಗಿ 2 ಸಂಧ್ಯಾಕಾಲಗಳಲ್ಲಿ ಮಾಡ್ತಾ ಇದ್ದರು. ಆ 2 ಸಂಧ್ಯಾಕಾಲಗಳಲ್ಲಿ ಮಾಡ್ತಾ ಸಾಯಂ ಪ್ರಾತಸ್ಸ ಗುರವೇ ಭೈಕ್ಷ್ಯ ಮಾಹೃತ್ಯ ವಾಗ್ಯತಃ, ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಭಿಕ್ಷೆಯನ್ನ ಬೇಡಿ ತಂದು ಕೊಡಬೇಕಂತೆ. ವಟುಗಳ ಧರ್ಮ ಇದು, ಬಹಳ ದೊಡ್ಡ ಧರ್ಮ. ಆ ರೀತಿಯಲ್ಲಿ ಮಾಡ್ತಾ ಇದ್ದರು. ಆಮೇಲೆ ಸ್ವಯಂ ಬ್ರಹ್ಮಚಾರಿಗಳು ಅವರು ಭೋಜನ ಮಾಡಬೇಕಾದರೆ ಗುರುಗಳ ಅನುಜ್ಞೆಯನ್ನು ತೆಗೆದುಕೊಂಡೇ ಭೋಜನೆ ಮಾಡಬೇಕು. ಬುಭುಜೆ ಗುರು ಅನುಜ್ಞಾತಃ, ಅವರ ಅನುಜ್ಞೆ ಇಲ್ಲದೇನೆ ಭೋಜನ ಮಾಡುವಂತೆ ಇಲ್ಲ. ಇವತ್ತು ಕೆಲವು ಕಡೆಗೆ ಒಂದು ಪದ್ಧತಿ ಇದೆ, ಶ್ರೀಪಾದ ಅನುಜ್ಞಾ ಅಂತನ್ನುವುದಾಗಿ ತಾವು ಪ್ರಾರ್ಥಿಸಿಕೊಳ್ಳುತ್ತಾರೆ, ಚಿಂತಿಸ್ತಾರೆ. ಗುರುಗಳ ಅನುಜ್ಞೆ ಇದೆ ಅಂತ ಗುರುಗಳ ಅನುಜ್ಞೆಯನ್ನ ತೆಗೆದುಕೊಂಡೇ ಭೋಜನಕ್ಕೆ ಕೂಡುವಂತಹ ಪದ್ಧತಿ ಬಹಳ ಒಳ್ಳೆಯ ಪದ್ಧತಿ. ಗುರುಗಳ ಅನುಜ್ಞೆ, ಪಕ್ಕದಲ್ಲಿ ಯಾರಾದರೂ ಸನ್ನಿಹಿತ ಬ್ರಾಹ್ಮಣರು ಉತ್ತಮರು ಇದ್ರೆ ಅವರಿಂದ ಅನುಜ್ಞೆಯನ್ನು ತೆಗೆದುಕೊಂಡು, ನೀವು ಅನುಜ್ಞೆ ಕೊಡಿ, ನಾನು ಈ ಯಜ್ಞವನ್ನು ಮಾಡ್ತೇನೆ, ಈ ಒಂದು ಪ್ರಾಣಾಗ್ನಿ ಹೋತ್ರವನ್ನ, ಈ ಭೋಜನ ವೈಶ್ವಾನರ ಯಜ್ಞವನ್ನು ಮಾಡ್ತೇನೆ, ಅನುಜ್ಞೆಯನ್ನ ಕೊಡಿ. ಬ್ರಾಹ್ಮಣರ ಅನುಜ್ಞೆಯನ್ನು ತೆಗೆದುಕೊಂಡು ಎಲ್ಲಾ ಸತ್ಕರ್ಮ, ಅದಕ್ಕೆ ಯಜ್ಞಕ್ಕೆ ಬ್ರಾಹ್ಮಣರ ಅನುಜ್ಞೆ ಇತ್ತು ಅಂತಂದ್ರೆ ಅದು ಹೆಚ್ಚಿನ ಫಲವತ್ತಾಗತ್ತೆ. ಇದು ಛಾಂದೋಗ್ಯದಲ್ಲೂ ಬರುವಂತಹ ಮಾತು. ಸ್ನಾನವನ್ನು ಮಾಡುವವರಿದ್ದೇವೆ, ಸ್ನಾನ ಸಣ್ಣ ಸತ್ಕರ್ಮ ಒಂದರ್ಥದಲ್ಲಿ. ಸ್ನಾನವನ್ನು ಮಾಡ್ತಾ ಇರಬೇಕಾದಾಗ ಸ್ನಾನಾರ್ಥಂ ಅನುಜ್ಞಾ, ಆಹುತ್ಯರ್ಥಂ ಅನುಜ್ಞಾ, ಅನೇಕ ಕಡೆ ಕೇಳುವಂತಹ ಪದ್ಧತಿ ಇದೆ. ಅನುಜ್ಞೆ ಕೇಳುವುದರಿಂದ ಅವರು ಹರಿಸ್ತವ ಸಮೃದ್ಧಿತಃ ತ್ವದುಕ್ತಂ ತತ್ ತಥಾ ಕುರ್ಯಾತ್ ಇತಿವಾ ದೀಯತೇನುಜ್ಞಾ. ಛಾಂದೋಗ್ಯ ಭಾಷ್ಯದಲ್ಲಿ ಹೇಳುತ್ತಾರೆ ಶ್ರೀಮದಾಚಾರ್ಯರು. ಅವರೇನು ಓಂ ಅಂತಂತಾರೆ, ಆ ಬ್ರಾಹ್ಮಣರು ಓಂ ಅಂತನ್ನುವುದಾಗಿ ಹೇಳುವುದು ಅದಕ್ಕೆ ಅರ್ಥ ಏನು ಅಂತಂದ್ರೆ, ಓಂಕಾರ ವಾಚ್ಯನಾದ ಪರಮಾತ್ಮ ನೀವು ಅಂದುಕೊಂಡಂತೆ ನಿಮಗೆ ಫಲವನ್ನ ಸಮೃದ್ಧವಾಗಿ ಕೊಡಲಿ, ಅವನು ನಿಮಗೆ ಸಮೃದ್ಧಿಯನ್ನ ಕೊಡಲಿ ಅಂತ ಸಮೃದ್ಧಿವಾಚಕ ಓಂಕಾರ, ಭಗವದ್ವಾಚಕ ಓಂಕಾರ, ಅದು ನಮಗೆ ಒಳ್ಳೆ ಅನುಜ್ಞೆಯನ್ನ ಕೊಡುತ್ತದೆ. ಹಾಗಾಗಿ ಅವರಿಂದ ಆ ಅನುಜ್ಞೆಯನ್ನ ಪಡೆದು ನಾವು ಸತ್ಕರ್ಮಗಳನ್ನ ಮಾಡಿದರೆ ನಮ್ಮ ಕರ್ಮಕ್ಕೆ ಅಕ್ಷಯ್ಯವಾದ ಫಲ. ಅಕ್ಷಯ್ಯ ತೃತೀಯ ದಿನ ಮಾತ್ರ ಅಕ್ಷಯ್ಯ ಫಲವಲ್ಲ, ಬ್ರಾಹ್ಮಣರ ಅನುಜ್ಞೆಯನ್ನ ಪಡೆದಾಗ ಮಾಡಿದ ಪ್ರತಿನಿತ್ಯದ ಕರ್ಮಕ್ಕೂ ಅಕ್ಷಯ್ಯ ಫಲವಿದೆ. ಈ ರೀತಿಯಲ್ಲಿ ಅಂತಹ ಮಾರ್ಕಾಂಡೇಯರು ತಾವು ಮಾಡ್ತಾ ಇದ್ದರು. ಸಕೃನ್ನೋಚೇತ್ ಉಪೋಷಿತಃ, ಇವರು ಅನುಜ್ಞಾ ಇಲ್ಲ ಅಂತಾದರೆ ಉಪೋಷಿತ, ಸಣ್ಣ ವಯಸ್ಸು, ಆದರೆ ಏನು ಅವರ ದೀಕ್ಷೆ. ಗುರುಗಳ ಅನುಜ್ಞೆ ಇದ್ದರೆ ಮಾತ್ರ ಊಟವನ್ನ ಮಾಡುವುದು, ಗುರುಗಳ ಅನುಜ್ಞಾ ಇಲ್ಲ ಅಂತಂದ್ರೆ ಏನೂ ದಾಕ್ಷಿಣ್ಯ ಇಲ್ಲ, ಉಪವಾಸವನ್ನೇ ಮಾಡ್ತಿದ್ರಂತೆ ಮಾರ್ಕಾಂಡೇಯರು. ಅಷ್ಟು ವ್ರತಸ್ಥರು. ಅಂದ್ರೆ ಇದೊಂದು ವ್ರತ, ಇದು ಗುರುಗಳ ಅನುಜ್ಞೆಯನ್ನ ಪಡೆದೇನೆ ಭೋಜನವನ್ನು ಮಾಡಬೇಕು. ಅವರ ಅನುಜ್ಞೆ ಇಲ್ಲ ಅಂತಂದ್ರೆ ಉಪವಾಸವಾಗೇ ಇರಬೇಕು.
ಹಾಗಿರ್ತಿದ್ರಂತೆ. ಏವಂ ತಪಸ್ವಾಧ್ಯಾಯ ಪರಹ ವರ್ಷಾಣಾಂ ಅಯುತಂ ಆರಾಧಯತ್. ಅಯುತ ಅಂದ್ರೆ 10,000, 10,000ಕ್ಕೆ 10,000, 10,000 ಇಂಟು 10,000, ಪ್ರಾಯ 10 ಕೋಟಿ ಏನೋ ಆಗತ್ತೆ. ಅಷ್ಟು ವರ್ಷಗಳವರೆಗೆ ಆರಾಧಯದ್ ಋಷಿಕೇಶಂ, ಅಷ್ಟು ವರ್ಷಗಳವರೆಗೆ ತಾವು ಆ ರೀತಿಯಲ್ಲಿ ಭರತನ ಬಗ್ಗೆಯೂ ಅಯುತ ಅಂತನ್ನುವ ಶಬ್ದ ಭರತನ ಬಗ್ಗೆಯೂ ಕೂಡ ಪಂಚಮ ಸ್ಕಂದದಲ್ಲಿ ಬರ್ತದೆ. ಅಷ್ಟು ವರ್ಷಗಳವರೆಗೆ ರಾಜ್ಯವನ್ನು ಆಳಿದ ಅಂತ. ಹಾಗೆ ಈ ರೀತಿಯಲ್ಲಿ ಇವರೂ ಕೂಡ ಏವಂ ಅಯುತ ಪರಮಾತ್ಮನನ್ನ ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ದಾರೆ. ಎಲ್ಲ ದೇವತೆಗಳು ಕೂಡ ಅತ್ಯಂತ ಆಶ್ಚರ್ಯಚಕಿತರಾಗಿದ್ರಂತೆ. ಏನು ಇವರ ದೀಕ್ಷೆ, 1 ದಿನ ಅಲ್ಲ, 2 ದಿನ ಅಲ್ಲ, ಏನೋ 1 ವಾರ ಅಲ್ಲ. ಕೆಲವರು ವ್ರತಗಳನ್ನು ಆರಂಭ ಮಾಡಿದಾಗ ಚಾತುರ್ಮಾಸ್ಯ ಉತ್ಸಾಹದಿಂದ ಆರಂಭವಾಗತ್ತೆ. ಮೊದಲನೇ ವ್ರತ 1 ವಾರ ಆಯಿತು, ಇನ್ನೂ ಎಷ್ಟು ದಿನ ಅಂತ ಲೆಕ್ಕ ಹಾಕ್ತಿರ್ತಾರೆ. ಒಂದೊಂದು ದಿನ ಇನ್ನೂ 1 ವಾರ ಮಿಕ್ಕಿದೆ, ಇನ್ನೂ 25 ದಿನನ, 24 ದಿನನ, ಇನ್ನೂ 23 ದಿನನ, ಇನ್ನೂ 22 ದಿನನ ಅಂತ ಲೆಕ್ಕ ಹಾಕ್ತಾ ಇರ್ತಾರೆ. ಇರೋದೇ 1 ತಿಂಗಳು ಮೊದಲನೇ ವ್ರತ, ಕೊನೆ ವ್ರತ 1 ತಿಂಗಳು. ಆದರೆ ಮಾರ್ಕಾಂಡೇಯರು ಹಾಗಲ್ಲ. ಇಷ್ಟು ತಪಸ್ವಿಗಳಾಗಿ ಇಷ್ಟು ತಪಸ್ಸಿನ ಈ ವ್ರತವನ್ನ ನಿರಂತರ ಭಗವದ್ ಆರಾಧನೆಯನ್ನ ವರ್ಷ ಅಯುತದವರೆಗೆ ಅತ್ಯಂತ ಉತ್ಸಾಹದಿಂದ ಅತ್ಯಂತ ಸಂತೋಷದಿಂದ ತಾವು ಮಾಡಿದ್ದಾರೆ. ಇದರಿಂದ ನಾವಾಶ್ಚರ್ಯ ಪಡೋದಲ್ಲ, ದೇವಾಧಿದೇವತೆಗಳು ಆಶ್ಚರ್ಯಪಟ್ಟಿದ್ದಾರೆ. ಬ್ರಹ್ಮ ಭೃಗುರ್ ಭವಃ ದಕ್ಷಃ ನೃದೇವ ಪಿತೃಭೂತಾನಿ ತೇನಾಸನ್ ಅತಿ ವಿಸ್ಮಿತಾಹ. ಅವರ ಈ ತಪಸ್ಸಿನಿಂದ ಅಷ್ಟು ದೀರ್ಘಕಾಲದ ನಿರಂತರ ಉತ್ಸಾಹಭರಿತವಾದದ್ದು. ದೀರ್ಘಕಾಲ ಮಾಡೋದು ಕಷ್ಟ, ಉತ್ಸಾಹವನ್ನ ನಿತ್ಯದಲ್ಲಿ ಉಳಿಸ್ಕೊಳ್ಳೋದು ಕಷ್ಟ. 4 ದಿನ ಉತ್ಸಾಹ, 5 ದಿನ ಉತ್ಸಾಹ ಉಳಿಯೋದಿಲ್ಲ ಸಾಮಾನ್ಯವಾಗಿ. ಹಾಗೆ ಮಾಡಿದ್ದನ್ನು ನೋಡಿ ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಹೀಗೆ ವ್ರತವನ್ನು ಮಾಡ್ತಾ ಭಗವಂತನನ್ನ ವಿಶೇಷವಾಗಿ ತಾವು ಧ್ಯಾನ ಮಾಡ್ತಾ ಕೂತಿದ್ದಾರಂತೆ ಮಾರ್ಕಾಂಡೇಯರು. ಭಗವಂತನನ್ನು ಧ್ಯಾನ ಮಾಡ್ತಾ ಕೂತಿರಬೇಕಾದಂತಹ ಸಂದರ್ಭದಲ್ಲಿ ವ್ಯತೀಯಾಯ ಮಹಾನ್ ಕಾಲಃ ಮನ್ವಂತರ ಷಡಾತ್ಮಕ. ಧ್ಯಾನ ಮಾಡ್ತಾ ಕೂತರೆ 6 ಮನ್ವಂತರಗಳ ಕಾಲ ಕಳೆದು ಹೋಯಿತಂತೆ. ಏನು ಮಹನೀಯರು! ಈ ಶಬ್ದಗಳ ನಿಜವಾಗ್ಲೂ ನಮಗದನ್ನ ಊಹಿಸಿಕೊಳ್ಳುವುದು ಕಷ್ಟ. 1 ಮನ್ವಂತರ ಅಂತಂದ್ರೇನೆ, ನಾವು ನಿನ್ನೆನೋ ಮೊನ್ನೆನೋ ಕೇಳ್ತಾ ಇದ್ವಿ, 1 ಮನ್ವಂತರ ಅಂತಂದ್ರೇನೆ ಎಷ್ಟು ದೀರ್ಘಕಾಲ. 71 ಮಹಾಯುಗ, ಪ್ರಾಯ ಮೇಲೆ 18,50,000 ವರ್ಷದ ಇರಲಿ, 71 ಮಹಾಯುಗ ಅಂದ್ರೆ 43,20,000 ಇಂಟು 71, ಎಷ್ಟು ದೊಡ್ಡ ಕಾಲ. ಅಂಥದ್ದು 6 ಮತ್ತೆ ಷಡ್ ಮನ್ವಂತರಾತ್ಮಕ, 6 ಮನ್ವಂತರಗಳ ಕಾಲ, ಕೋಟಿ 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 ವರ್ಷಗಳು ಹೋಗುತ್ತೆ. ಅಷ್ಟು ವರ್ಷಗಳವರೆಗೆ ಭಗವಂತನ ಧ್ಯಾನವನ್ನು ಮಾಡ್ತಾ, ಅಂದ್ರೆ ಇವರಿಗೇನು ಚಿರಂಜೀವಿತ್ವ ಬಂತು, ಇವರಿಗೇನು ಆ ದೀರ್ಘ ಆಯುಷ್ಯ ಬಂತು, ಆ ಆಯುಷ್ಯವನ್ನ 1 ಕ್ಷಣ ಅದನ್ನ ವ್ಯರ್ಥ ಮಾಡಿಕೊಳ್ಳದೆ ಸಾರ್ಥಕ ಮಾಡಿಕೊಂಡಂತಹ ಮಹನೀಯರು ಮಾರ್ಕಾಂಡೇಯರು. ಅಂತಹ ಇವರ ತಪಸ್ಸೇನಿದ್ದಿರಬಹುದು, ಮುಂದಿನ ಕಥೆ ಕೇಳಿದರೂ ಕೂಡ ಬಹಳ ನಿಜವಾಗ್ಲೂ ವಿಸ್ಮಯವಾಗುತ್ತೆ. ಇವರು ಅಷ್ಟು ದೀರ್ಘಕಾಲದವರೆಗೆ ಧ್ಯಾನ ಮಾಡ್ತಾ ಇದ್ದಾರೆ. ಇಂದ್ರ ತಾನು ನೋಡಿದ. ಇಂದ್ರ ನೋಡಿ 7ನೇ ಮನ್ವಂತರಕ್ಕೆ ಇಂದ್ರ ಪದವಿಯಲ್ಲಿ ಕೂಡುವಂಥವನೇ ಪುರಂದರ ಇಂದ್ರ. ಇಂದ್ರ ತಾನು ನೋಡಿದ. ತಪೋ ವಿಶಂಕಿತ ಬ್ರಹ್ಮನ್. ಈ ತಪಸ್ಸನ್ನ ನೋಡಿ ಏನಾದರೂ ಮತ್ತೆ ತಪಸ್ಸಿನಿಂದ ಏನಾದರೂ ನಮ್ಮದೇ ಸ್ಥಾನವನ್ನ ಬೇಡಿಬಿಟ್ರೆ ಏನ್ ಮಾಡೋದು? ಹೀಗಾಗಿ ಇಂದ್ರ ಗಂಧರ್ವ ಅಪ್ಸರಸ ಸ್ತ್ರೀಯರನ್ನ ಕೊಟ್ಟು ಕಳಿಸಿದ, ತಪಸ್ಸಿಗೆ ವಿಘ್ನ ಮಾಡಬೇಕು, ಈ ಮಾರ್ಕಾಂಡೇಯರ ತಪಸ್ಸನ್ನ ನೀವು ವಿಘ್ನ ಮಾಡಿ ಅಂತ ಅಪ್ಸರಾ ಸ್ತ್ರೀಯರನ್ನ ಎಲ್ಲರನ್ನೂ ಕೂಡ ಕೊಟ್ಟು ಕಳಿಸಿದ್ದಾನೆ. ಅವರೆಲ್ಲರೂ ಕೂಡ ಕಾಮಂ ವಸಂತಂ ಮಲಯಾನಿಲಂ ಮುನಯೇ ಪ್ರೇಷಯಾಮಾಸ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ಆ ಏನೊಂದು ಆಶ್ರಮ ಇತ್ತು, ಅಲ್ಲಿ ಪುಷ್ಪಭದ್ರ ಅಂತನ್ನುವಂತಹ ನದಿ, ಅಲ್ಲಿ ಚಿತ್ರ ಅಂತನ್ನುವಂತಹ ಶಿಲಾ, ಅಲ್ಲಿ ಅದರ ಹತ್ರದಲ್ಲಿ ಹಿಮಾಲಯದ ಪಕ್ಕದಲ್ಲೇನೆ ಅವರು ಕೂತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಬಹಳ ಜನ ಹಿಮಾಲಯವನ್ನ ಆಶ್ರಯಿಸ್ತಾರೆ. ಹಿಮಾಲಯ ಅಂತನ್ನುವುದು, ಬದರಿ ಅಂತನ್ನುವುದು ತುಂಬಾ ಜನರ ತಪೋಭೂಮಿ. ಅದು ಬೇರೆ ಕಡೆಗೆ 1-2 ತಪಸ್ಸನ್ನ ಮಾಡಿದ್ದಾದರೆ, ಅಲ್ಲಿ ಎಲ್ಲರೂ ಪ್ರಾಯ ತಪಸ್ಸನ್ನು ಮಾಡಿದಂತಹ ಒಂದು ಭೂಮಿ ಅಂತಂದ್ರೆ ಸ್ವಯಂ ನಾರಾಯಣ. ಅವನು ಯಾರನ್ನೂ ಕುರಿತು ತಪಸ್ಸನ್ನು ಮಾಡಬೇಕಾದದ್ದು ಇಲ್ಲ. ಆದರೂ ಸ್ವತಃ ತಾನೂ ಕೂಡ ತನ್ನನ್ನು ಕುರಿತು ತಾನು ತಪಸ್ಸನ್ನ ಮಾಡಿ ಎಲ್ಲರಿಗೆ ಒಂದು ಪಾಠವನ್ನ, ಶಿಕ್ಷಣವನ್ನ ನೀಡಿದಂತಹ ಭೂಮಿಯೂ ಕೂಡ ಅದೇ ಬದರಿಕಾಶ್ರಮ, ಹಿಮಾಲಯದ ಒಂದು ಪರ್ವತದ ಪ್ರದೇಶ. ಅಲ್ಲಿ ಇವರು ಕೂಡ ಆಶ್ರಮದಲ್ಲಿ ಕೂತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರು ತಪಸ್ಸನ್ನು ಮಾಡ್ತಾ ಇರಬೇಕಾದರೆ ತಂಪಾದ ಗಾಳಿ ಬೀಸ್ತಾ ಇದೆ. ಸಾಮಾನ್ಯವಾಗಿ ಈ ತಂಪು ಗಾಳಿ, ಅನೇಕ ತರಹದ
ವೈಭವಗಳು, ಐಶೋ ಆರಾಮಗಳು ಇದೆಲ್ಲವೂ ಕೂಡ ಮನಸ್ಸನ್ನ ನಮಗೆ ಹಾಯಾಗಿ ಇರಬಹುದು, ಆದರೆ ಮನಸ್ಸನ್ನ ದೇವರಿಂದ ದೂರವನ್ನ ಮಾಡುವಂಥದ್ದು. ಇವರಿಗೂ ಅದೇ ತರಹದ ವಾತಾವರಣಗಳೆಲ್ಲ ನಿರ್ಮಾಣವಾಗ್ತಾ ಇದೆ, ಆದರೆ ಇವರು ಯಾವುದಕ್ಕೂ ಅದಕ್ಕೆ ಗಮನವನ್ನ ಕೊಟ್ಟಿಲ್ಲ. ಆಚೆಯಿಂದ ಮನ್ಮಥ ಕಾಮ ತಾನು ಬಾಣವನ್ನ ಸಂಧಾನ ಮಾಡಿ ಇವರಿಗೆ ಕಾಮ ಬರುವಂತೆ ಅವರ ಮನಸ್ಸಿಗೆ ತಾನು ಬಾಣವನ್ನು ಬಿಟ್ಟಿದ್ದಾನೆ. ಬಿಟ್ಟು ಅನೇಕ ಅಪ್ಸರಾ ಸ್ತ್ರೀಯರು ನರ್ತನ ಮಾಡ್ತಾ ಇದ್ದ ನೃತುಹು ತಸ್ಯ ಪುರತಃ ಸ್ತ್ರೀಯ ಗಾಯಕಾಹ ಜಗುಹು, ಅನೇಕ ಜನ ಹಾಡು ಹಾಡ್ತಾ ಇದ್ದಾರೆ. ಒಳ್ಳೆ ಇಂಪಾದ ಧ್ವನಿಯಿಂದ ಒಳ್ಳೆಯ ಹಾಡು, ಭಗವಂತನ ಹಾಡು ಅಲ್ಲ, ಮತ್ತೆ ಆ ಹಾಡು ಕೇಳಿ ಇನ್ನಷ್ಟು ದೇವರಲ್ಲಿ ಮುಳುಗ್ಲಿಕ್ಕೆ ಸಾಧ್ಯವಾದೀತು. ಅಂತಹ ಹಾಡಲ್ಲ. ಪ್ರಸಂಗಾತ್ ಒಂದು ಮಾತು ಭಾಗವತ ಪ್ರಥಮ ಸ್ಕಂಧದಲ್ಲಿ ಒಂದು ಮಾತು ಬರ್ತದೆ. ಇವತ್ತು ದೇವರನ್ನ ಬಿಟ್ಟು ಬೇರೆಯ ಮಾತುಗಳನ್ನ ಕೇಳುವುದರಿಂದ ಏನಾಗತ್ತೆ ಅನರ್ಥ ಅಂತನ್ನುವುದನ್ನು ಭಾಗವತ ಪ್ರಥಮ ಸ್ಕಂಧದಲ್ಲಿ ನಾರದರು ವೇದವ್ಯಾಸ ದೇವರ ಮುಂದೆ ಭಾಗವತ ರಚನೆಗೆ ಪ್ರಾರ್ಥಿಸುವಾಗ ಒಂದು ಮಾತನ್ನು ಹೇಳ್ತಾರೆ. ಅನೇಕ ದಿನಗಳವರೆಗೆ ಪುಣ್ಯವನ್ನ ಸಂಗ್ರಹ ಮಾಡಿದ್ದು ಒಂದು ಬೇರೆ ಯಾವುದೋ ಚಿತ್ರದ ಯಾವುದೋ ಹಾಡನ್ನ ಹಾಡಿ ಅದರಲ್ಲಿ ಸ್ವಲ್ಪ ತನ್ಮಯರಾದ್ವಿ ಅಂತಂದ್ರೆ ಏನೋ ಖುಷಿ ಸಿಗಬಹುದು, ಆದರೆ ಹಿಂದೆ ಸಂಗ್ರಹ ಮಾಡಿದ ಪುಣ್ಯವೆಲ್ಲ ತೊಳೆದು ಹೋಗತ್ತಂತೆ. ಬಹಳ ಘೋರ ಇದೆ, ಬಹಳ ಅನರ್ಥ ಇದೆ. ನಾವು ಏನೋ ಒಂದು ಯಾವುದೋ ಲೋಕಾಭಿರಾಮವನ್ನು ಮಾತಾಡಬಹುದು. ಲೋಕಾಭಿರಾಮವನ್ನು ಮಾತಾಡಿದಾಗ ಕೆಲವು ಸಲ ಹೇಳ್ಕೊತಿರ್ತಾರೆ, ಏನು 4 ತಾಸು ಕೂತ್ ಹರಟೆ ಹೊಡೆದ್ವಿ ಗೊತ್ತಾ, ತುಂಬಾ ಚೆನ್ನಾಗಿತ್ತು, ಏನ್ ಎಲ್ಲಾ ವಿಷಯ ಮಾತಾಡಿದ್ವಿ, ಅದು ಇದು ಎಲ್ಲ ಬಹಳ ಸಂತೋಷ. ದುಃಖ ಪಡಬೇಕಾದದ್ದು ಎಷ್ಟು ಹೋಗಿದೆ, ನಮ್ದು ಮೈನಸ್ ಆಗಿದೆ, ಎಷ್ಟೆಲ್ಲ ಪುಣ್ಯ ಹೋಗಿದೆ. ಲೋಕಾಭಿರಾಮದ ಮಾತುಗಳು, ಲೋಕಗಳ ಗೀತೆಗಳು ಇವೆಲ್ಲವೂ ಕೂಡ ನಮ್ಮ ಪುಣ್ಯವನ್ನು ಹಾಳು ಮಾಡತ್ತೆ. ಇದನ್ನ ನಾರದರು ವೇದವ್ಯಾಸ ದೇವರ ಮುಂದೆ ಹೇಳ್ತಾರೆ. ಭಗವಂತನ ಮಾತನ್ನಾಡುವುದರಿಂದ ಏನು ಪುಣ್ಯ ಸಂಗ್ರಹವಾಗತ್ತೆ, ವ್ರತ ನಿಯಮಗಳಿಂದಾಗಿ ಏನೊಂದು ಪುಣ್ಯ ಸಂಗ್ರಹವಾಗತ್ತೆ, ಅದನ್ನ ಹಾಳು ಮಾಡಿಕೊಳ್ಳುವುದಕ್ಕೆ ಬಹಳ ಸುಲಭೋಪಾಯ ಅಂದ್ರೆ ಲೋಕಾಭಿರಾಮದ 4 ಮಾತುಗಳು ಸಾಕು. ಅದರಿಂದ ಸಾಧ್ಯವಿದ್ದಷ್ಟು ಅದರಿಂದ ದೂರ ಇರಬೇಕು. ದೇವರದೇ ಮಾತುಗಳನ್ನ ಹೆಚ್ಚೆಚ್ಚು ಆಡಬೇಕು. ಹಾಗೆ ಇವರು ಕಾಮ ಯಾವುದೋ ಗೀತಗಳನ್ನ, ನರ್ತನಗಳು ಎಲ್ಲವೂ ಆರಂಭವಾಯಿತು. ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಮದಃ ರಜಸ್ತೋಭ ಇಂದ್ರಭೃತ್ಯ ವ್ಯಕಂಪಯನ್ ಕ್ರೀಡಂತ್ಯಾಹ ಪುಂಜಕಸ್ಥಾಲ್ಯಾಹ ಕಂದುಕೈಹಿ, ನಾನಾ ರೀತಿಯಲ್ಲಿ ಅವರೆಲ್ಲ ಏನಾದರೂ ಮನಸ್ಸಿನ ವಿಕ್ಷೇಪಕ್ಕೆ ಸಾಧ್ಯತೆ ಆದೀತೋ ಏನೋ ಅನ್ನುವಂತೆ ಎಲ್ಲರೂ ಕೂಡ ತಾವು ಬಂದಂತಹ ಅಪ್ಸರಾಸ್ತ್ರೀಯರೆಲ್ಲರೂ ಕೂಡ ಮನಸ್ಸನ್ನ ಸೆಳೆಯಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡಿದರೂ ಕೂಡ ಇಂದ್ರಾನುಚರೈರ್ ಬ್ರಹ್ಮನ್ ಧರ್ಷಿತೋಪಿ ಮಹಾಮುನಿ ಯನ್ನಾಗಾತ್ ಅಹಂ ಮೋಹಭಾವಂ ನತಚ್ಚಿತ್ರಂ ಮಹತ್ಸ್ವಪಿ. ಅವರಿಗೇನಾದರೂ ಕೂಡ ಅವರಿಗೆ ಮೋಹ ಬರ್ತಾ ಇಲ್ಲ. ಇದು ಬಹಳ ಆಶ್ಚರ್ಯ. ಅಹಮಹಾಭಾವಂ, ಅಹಂಕಾರ ಅವರಿಗಿಲ್ಲ, ದೇಹದ ಮೇಲೆ ಅಹಂಕಾರ ಇಲ್ಲ. ಹಾಗಾಗಿ ಅವರಿಗೆ ಏನೂ ಮನಸ್ಸು ಒಂದು ಕ್ಷಣವೂ ಕೂಡ ಆಚೆ ಹೋಗಲಿಲ್ಲವಂತೆ. ಭಗವಂತನಲ್ಲಿ ಮುಳುಗಿ ಇದ್ದಾರೆ ಆ ಮಾರ್ಕಾಂಡೇಯರು. ಅದನ್ನ ನೋಡಿ ಇಂದ್ರನಿಗೂ ಆಶ್ಚರ್ಯವಾಯಿತಂತೆ, ಬಹಳ ಆಶ್ಚರ್ಯವಾಗಿದೆ. ಆಗ ಅವರ ಆ ತಪಸ್ಸು, ಆ ತೇಜಸ್ಸಿನಿಂದ ಎಲ್ಲರೂ ಕೂಡ ಅವರು ಆಚೆ ತಿರುಗಿ ಹೋಗಿಬಿಟ್ಟಿದ್ದಾರೆ. ಮಾರ್ಕಾಂಡೇಯರನ್ನ ಸೋಲಿಸುವುದಕ್ಕೆ, ತಪಸ್ಸಿನಿಂದ ಹೊರಗೆ ತರುವುದಕ್ಕೆ ಬಂದಂಥವರು ಸ್ವತಃ ಸೋತು ಅವರೆಲ್ಲರೂ ಹಿಂದೆ ತಿರುಗಿ ಹೋದರಂತೆ. ಏನೂ ಪ್ರಯತ್ನ ಮಾಡಿದ್ದು ವ್ಯರ್ಥವಾಯಿತು. ಆ ರೀತಸ್ಯಂ ವಿಂಜತಶ್ಚಿತ್ರಂ ತಪಸ್ವಾಧ್ಯಾಯ ಸಂಯಮೈಹಿ ಅನುಗ್ರಹಾಯ ಆವಿರಾಸೀತ್ ನರ ನಾರಾಯಣೋ ಹರಿಹಿ. ಅದೇ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಇರಬೇಕಾದಾಗ ನರನಿಂದ ಸಹಿತನಾಗಿ ಭಗವಂತ ನಾರಾಯಣ ತಾನು ಅಲ್ಲಿಗೆ ಬಂದಿದ್ದಾನೆ. ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂತನ್ನುವುದಕ್ಕಾಗಿ ತಾನು ಬಂದಿದ್ದಾನೆ. ಹೀಗೆ ತೌ ಶುಕ್ಲವರ್ಣ ಕೃಷ್ಣೌ ನವಕಂಜಲೋಚನೌ ಚತುರ್ಭುಜೌ ರೌರವವಲ್ಕಲಾಂಬರೌ ಪವಿತ್ರಪಾಣಿ ಉಪವೀತಕಂ ತ್ರಿವೃತ ಕಮಂಡಲಂ ದಂಡಂ ರುಜಂಚ ನರನಾರಾಯಣ ಬಂದಿದ್ದಾರಂತಲ್ಲಿ. ಮಾರ್ಕಾಂಡೇಯರ ಈ ಧ್ಯಾನ, ಈ ತಪಸ್ಸಿನಲ್ಲಿ ಅದನ್ನ ನೋಡಿ ಸಂತೋಷಪಟ್ಟು ಅನುಗ್ರಹಕ್ಕಾಗಿ ಬಂದಿದ್ದಾರೆ. ಒಬ್ಬರು ಶುಕ್ಲವರ್ಣ, ಇನ್ನೊಬ್ಬರು ಕೃಷ್ಣವರ್ಣ. ನರ ನಾರಾಯಣ, ನರ ಶುಕ್ಲ, ನಾರಾಯಣ ಕೃಷ್ಣ, ಈ ರೀತಿಯಲ್ಲಿ ಕಾಣುವಂಥವರು ಉತ್ತಮ ಚತುರ್ಭುಜರು. ಇಬ್ಬರೂ ಚತುರ್ಭುಜರು. ಕೈಯಲ್ಲಿ ಪವಿತ್ರ ಜನಿವಾರ, ಆಮೇಲೆ ಕಮಂಡಲು, ಉತ್ತಮವಾದಂಥ ರುಜುವಾದ ದಂಡವನ್ನ ಹಿಡ್ಕೊಂಡಿದ್ದಾರೆ. ದಂಡ ಯಾವಾಗಲೂ ಇರಬೇಕಾದದ್ದೇ. ದಂಡವನ್ನ ಹಿಡ್ಕೊಂಡಿದ್ದಾರೆ. ಹೀಗೆ ಪದ್ಮಾಕ್ಷ ಮಾಲೆಯನ್ನು ಧರಿಸಿದ್ದಾರೆ.
ಹಾಗೆ ಇಟ್ಟುಕೊಂಡು ತಾವು ಬಂದಿದ್ದಾರೆ. ಅದನ್ನು ನೋಡಿ ಏತತ್ ಸಂದರ್ಶನಾನಂದ ನಿಯತಾತ್ಮೇಂದ್ರಿಯಾಶಯ ಹೃಷ್ಟರೋಮ ಅಶ್ರುಪೂರ್ಣಾಕ್ಷ ನಸೇಹೇ ತೌ ಉದೀಕ್ಷಿತು. ಮಾರ್ಕಾಂಡೇಯರು ಕಣ್ತೆಗೆದು ನೋಡಿದರೆ ಅವರ ಭಾಸ, ಅವರ ತೇಜಸ್ಸನ್ನೇ ನೋಡಿ ಪರಮಾನಂದವಾಗಿ ಅವರ ಕಣ್ತುಂಬ ನೀರು, ಮೈಯೆಲ್ಲ ರೋಮಾಂಚನ, ಕಣ್ತುಂಬ ನೀರು, ಅಶ್ರುಪೂರ್ಣಾಕ್ಷ, ಎಷ್ಟು ಕಣ್ಣಿನಲ್ಲಿ ನೀರು ತುಂಬಿದೆ ಅವರು ಬಂದದ್ದನ್ನ ಅದನ್ನು ನೋಡಿ ಆನಂದವಾಗಿ ಮುಂದೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲವಂತ. ಕಣ್ತುಂಬ ನೀರು ತುಂಬ ಭಾವೋದ್ರೇಕವಾಗಿದೆ, ನೋಡುವುದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಅಷ್ಟು ಭಾವೋದ್ರೇಕವನ್ನು ಪಡೆದಿದ್ದಾರೆ. ಉತ್ಥಾಯ ಪ್ರಾಂಜಲಿ ಪ್ರಹ್ವಹ, ತಕ್ಷಣಕ್ಕೆ ಎದ್ದು ನಿಂತು ಬಗ್ಗಿ ಪ್ರಹ್ವರಾಗಿ ಹೇಗೆ ನಿಂತುಕೊಳ್ಳಬೇಕು ಅಂತ ಅನ್ನೋದನ್ನ ಎದೆ ಶಟದು ನಿಂತುಕೊಳ್ಳುವುದಲ್ಲ, ಬಗ್ಗಿ ನಿಂತುಕೊಂಡ್ರಂತೆ, ಕೈ ಮುಗಿದುಕೊಂಡು ನಿಂತುಕೊಂಡಿದ್ದಾರೆ. ಔತ್ಸುಕ್ಯಾತ್ ಆಶ್ಲಿಷನ್ಯವ ನಮೋ ನಮ ಇತೀಶಾನೋ ಬಭಾಷೆ, ಗದ್ಗದಾಕ್ಷರಂ, ಮಾತಾಡುವುದಕ್ಕೂ ಆಗ್ತಾ ಇಲ್ಲವಂತ, ಅಷ್ಟು ಸಂತೋಷವಾಗಿದೆ. ಗದ್ಗದ ಭಾಷೆಯಿಂದ, ಅಂತಹ ಮಾತಿನಿಂದ 2 ಶಬ್ದವನ್ನು ಹೇಳುತ್ತಾರೆ ನರನಾರಾಯಣರನ್ನ ನೋಡಿ ಮಾರ್ಕಾಂಡೇಯರು. ನಮೋ ನಮಃ ನಮೋ ನಮಃ ನಮೋ ನಮಃ. ಅವರಿಗೆ ಆಸನವನ್ನ ಕೊಡುತ್ತಾರೆ, ಕಾಲಿಗೆ ನೀರನ್ನು ಹಾಕ್ತಾರೆ. ಅರ್ಹಣೇನ ಅನುಲೇಪೇನ ಧೂಪ ಮಾಲ್ಯೈಹಿ ಅಪೂಜಯತ, ಧೂಪ ಮಾಲೆ ಎಲ್ಲವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಮಾರ್ಕಾಂಡೇಯರು ನಾರಾಯಣ ಹಾಗೂ ನರನಿಗೆ. ಆಸನವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಹತ್ರದಲ್ಲೇನೆ ಕೂತ್ಕೊಂಡಿದ್ದಾರೆ ಮಾರ್ಕಾಂಡೇಯರು. ಕಿಂವರ್ಣಯೇ ತವ ವಿಭೋ ಯದು ದೀದಿತಾಸು ಸಂಸ್ಪಂದತೆ ತಮನು ವಾಂಗ್ಮನ ಇಂದ್ರಿಯಾಣಿ ಸ್ಪಂದಂತಿ ವೈ ತನುಭೃತಾಂ ಅಜ ಶರ್ವಯೋಶ್ಚ ಸ್ವಸ್ಯಾಪ್ಯಥಾಪಿ ಭಜತಾಂ ಅನುಭಾವಬದ್ಧ. ನಿಮ್ಮ ಅಪರಿಮಿತವಾದಂತಹ ನಿಮ್ಮ ಮಹಿಮೆ ನಾನು ನಿಮ್ಮ ಮುಂದೆ ಏನಂತ ವರ್ಣಿಸಲಿ? ನಿಮ್ಮ ಮಹಿಮೆ ಎಷ್ಟು ಅದ್ಭುತ ಇದೆ ಅಂತಂದ್ರೆ ನಾನು ಅಲ್ಪ, ನಿಮ್ಮ ಮಹಿಮೆಯನ್ನ ವರ್ಣಿಸುವುದಕ್ಕೂ ಕೂಡ ನನಗೆ ಸಾಧ್ಯ ಇಲ್ಲ. ಏನಂತ ವರ್ಣಿಸಲಿ? ಇಡೀ ಜಗತ್ತಿನ ಸಮಸ್ತ ಇಂದ್ರಿಯಗಳು, ಎಲ್ಲಾ ಜನರ ಇಂದ್ರಿಯಗಳು, ಸಮಸ್ತ ಪ್ರಪಂಚವೂ ಕೂಡ ನಿಮ್ಮ ಅಧೀನ. ನಾನು ಏನಂತ ನಿಮ್ಮನ್ನ ವರ್ಣಿಸಲು ಸಾಧ್ಯವಿದೆ? ನಿಮ್ಮನ್ನು ಏನಾದರೂ ಕೂಡ ನಾನು ವರ್ಣಿಸಲು ಸಾಧ್ಯವಿಲ್ಲ. ತುಂಬ ರೀತಿಯ ಮಹಿಮೆಗಳನ್ನೆಲ್ಲ ಮಾರ್ಕಾಂಡೇಯರು ಚೆನ್ನಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಯದ್ದರ್ಶನಂ ನಿಗಮ ಆತ್ಮರಃ ಪ್ರಕಾಶಂ ಮುಹ್ಯಂತಿ ಯತ್ರ ಕವಯೋ ಜಪರಾಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮನಿ ಗೂಢಬೋಧಂ. ಪರಮಾತ್ಮನನ್ನ ಕೊನೆಯದಾಗಿ ಸ್ತೋತ್ರವನ್ನು ಮಾಡ್ತಾ, ನಿಮ್ಮ ಯದ್ದರ್ಶನಂ ನಿಗಮ ಆತ್ಮರಃ ಪ್ರಕಾಶಂ, ನಿಮ್ಮ ಒಂದು ದರ್ಶನವಾಗುವುದು ಅಂತಂದ್ರೆ ಈ ಎಲ್ಲ ಆತ್ಮರಃ ಪ್ರಕಾಶಂ, ಒಳಗೆ ಏಕಾಂತದಲ್ಲಿರುವಂತಹ ಪರಮಾತ್ಮನನ್ನ ನೋಡುವುದಕ್ಕೆ ಇದು ಸಾಧನ. ಒಂದು ಮಾತು ಇಲ್ಲೂ ಬರುವಂತಹದ್ದು, ಕಪಿಲೋಪಾಖ್ಯಾನದಲ್ಲೂ ಈ ಮಾತು ಬರುತ್ತದೆ. ಆ ಅನುಸಂಧಾನ ಇದ್ದರೆ ಬಹಳ ಹೆಚ್ಚು ನಮಗೆ ಕರ್ಮದಲ್ಲಿ ಶ್ರದ್ಧೆ ಬರುತ್ತದೆ. ಇವತ್ತು ನಾವು ಏನು ದೇವರ ದರ್ಶನ ಮಾಡಿಕೊಳ್ಳುತ್ತೀವಿ, ಇವತ್ತು ಇಲ್ಲಿ ವೇದವ್ಯಾಸ ದೇವರ ಒಂದು ಚಿತ್ರವಿದೆ, ಗ್ರಂಥಗಳು ಇವೆ, ಮೆರವಣಿಗೆ ತುಂಬಾ ಅದ್ಭುತವಾದ ರೀತಿಯಲ್ಲಿ ಮೆರವಣಿಗೆ ಆಯಿತು. ಮೆರವಣಿಗೆಯಲ್ಲಿ ಈ ಚಿತ್ರದಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರು ಒಳಗೆ ಸನ್ನಿಹಿತರಾಗಿ ಇದ್ದಾರೆ. ಗ್ರಂಥದಲ್ಲಿ ಅನಂತ ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ಭಾವಿಸುವುದು ಕೂಡ, ಪ್ರತಿಮಾ ದರ್ಶನವೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನವಂತೆ. ಒಂದು ಪ್ರತಿಮೆಯಲ್ಲಿ ಪರಮಾತ್ಮನನ್ನ ನಾವು ತಿಳಿದರೆ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗತ್ತೆ. ಭಗವಂತನನ್ನ ಅಲ್ಲಲ್ಲಿ ತಾವೇನ್ ತಿಳಿತೇವೆ, ಹಿಂದೆ ಬಂದಂತೆ ಅಗ್ನಿ, ಆಮೇಲೆ ಸೂರ್ಯ, ಬ್ರಾಹ್ಮಣ, ಗುರು, ಬೇರೆ ಬೇರೆ ಏನು ಸ್ಥಾನಗಳಿದೆ ಅಲ್ಲೆಲ್ಲ ಕಡೆಗೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಪ್ರತಿಮಾ ದರ್ಶನವೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಕಪಿಲೋಪಾಖ್ಯಾನದಲ್ಲಿ ಹೇಳ್ತಾರೆ. ಇದೆಲ್ಲವೂ ಕೂಡ ಆತ್ಮರಹ ಪ್ರಕಾಶಂ, ಭಗವಂತನ ದರ್ಶನಕ್ಕೆ ಸಾಧನವಾಗತ್ತೆ. ತಿರುಪತಿಯ ಶ್ರೀನಿವಾಸನೋ, ಉಡುಪಿಯ ಶ್ರೀಕೃಷ್ಣನೋ, ಅಥವಾ ಆಚಾರ್ಯರು ಪೂಜೆ ಮಾಡಿದ ಅದ್ಭುತವಾದಂತಹ ಸನ್ನಿಧಾನೋಪೇತವಾದಂತಹ ಭಗವಂತನ ಪ್ರತಿಮೆಯೋ, ಯಾವುದರ ದರ್ಶನ ಮಾಡಿಕೊಂಡ್ರೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅದು. ಭಗವಂತನನ್ನು ನಾವು ದರ್ಶನ ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ, ಪ್ರತಿಮಾ ದರ್ಶನ ಮಾಡಿಕೊಳ್ಳುವುದರಿಂದಲೂ ಕೂಡ ಕ್ರಮವಾಗಿ ಮುಂದೆ ತನ್ನ ದರ್ಶನ ತಾನು ಮಾಡಿಸ್ತಾನೆ. ಈಗ ಪ್ರತಿಮಾ ದರ್ಶನ ಮಾತ್ರ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಅಷ್ಟೇ ನಮ್ಮ ಕಣ್ಣಿಗೆ ಸಾಮರ್ಥ್ಯ. ಆದರೆ ಇದನ್ನ ಮಾಡಿಕೊಳ್ಳುವುದು ಒಂದು ಸಾಧನ ಅಂತನ್ನುವ ಅತಿ ಮಹತ್ವದ ಒಂದು ಮಾತನ್ನ ನಾವು ಇಲ್ಲಿ ಅಲ್ಲಿ ಎರಡೂ ಕಡೆಗೂ ನಾವು ಕೇಳ್ತೀವಿ. ಹಾಗೆ ತಮ್ಮ ಸರ್ವವಾದ ವಿಷಯ ಪ್ರತಿರೂಪಶೀಲಂ, ಪರಮಾತ್ಮನ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿದ್ದಾರೆ ನರನಾರಾಯಣರನ್ನ. ಅಲ್ಲಿ ಮಾರ್ಕಾಂಡೇಯರು
ತುಂಬಾ ಸಂತುಷ್ಟನಾಗಿ ಪರಮಾತ್ಮ ಹೇಳುವಂತಹದ್ದು ನಾರಾಯಣ ವರಂ ಪ್ರತೀಚ್ಛ ಭದ್ರಂತೆ ವರದೇಶಾತ್ ಅಭೀಪ್ಸಿತಂ. ಅನೇಕ ದೊಡ್ಡ ದೊಡ್ಡದಾದಂತಹ ಜನ ತಾವು ವರವನ್ನ ಅಪೇಕ್ಷೆ ಪಡುತ್ತಾರೆ, ನೀವು ವರವನ್ನು ಬೇಡಿ. ಸಂತುಷ್ಟರಾಗಿ ನರನಾರಾಯಣರು ಹೇಳುತ್ತಾರೆ ವರವನ್ನು ಬೇಡಬೇಕು ಅಂತ ಮಾರ್ಕಾಂಡೇಯರಿಗೆ. ಮಾರ್ಕಾಂಡೇಯರು ಹೇಳುತ್ತಾರೆ ಜಿತಂ ತೇ ದೇವದೇವೇಶ ಪ್ರಪನ್ನಾರ್ತಿ ಹರಾಚ್ಯುತ ವರೇಣ ಏತಾವತಾ ಅಲಂ ನೋ ಯದ್ಭವಾನ್ ಸಮದೃಶ್ಯತ. ನನಗೆ ಇನ್ನೇನು ವರ ಬೇಕು ಸ್ವಾಮಿ, ನೀವು ಕಂಡಿದ್ದೀರಲ್ಲ ಇದೇ ದೊಡ್ಡ ವರ. ಭಗವಂತ ನೀವು ನಾರಾಯಣ, ನಿಮ್ಮನ್ನ ನಾನು ನೋಡಿದ್ದೀನಲ್ಲ, ನಿಮ್ಮ ದರ್ಶನವಾಗಿದೆಯಲ್ಲ, ಇದಕ್ಕಿಂತಲೂ ಬೇರೆ ವರ ಬೇಕ ನನಗೆ? ನಿಮ್ಮ ದರ್ಶನವೇ ಸಮಸ್ತ ವರಗಳಿಗೆ ಅದೇ ಮೂಲ. ಭಗವದ್ ದರ್ಶನ ಅಂತ ಅನ್ನೋದು ಅಷ್ಟು ದೊಡ್ಡ ಫಲ. ಅದು ಸ್ವಲ್ಪ ವೇದಾಂತದ ದೃಷ್ಟಿ, ವೇದಾಂತದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಅಲ್ಲಿ ಹೇಳುತ್ತಾರೆ ಮೋಕ್ಷಕ್ಕೆ ಸಾಧನ ಯಾವುದು ಅಂದ್ರೆ ಅಪರೋಕ್ಷ ಜ್ಞಾನವೇ. ಅಪರೋಕ್ಷ ಜ್ಞಾನ ಅಂದ್ರೆ ಮತ್ತೇನಲ್ಲ, ಭಗವಂತನ ದರ್ಶನ. ಭಗವದ್ ದರ್ಶನ ಅಂತನ್ನೋದು ಒಂದು ಫಲವೂ ಹೌದು, ದೊಡ್ಡ ಫಲಕ್ಕೆ ಸಾಧನವೂ ಹೌದು. ಭಗವಂತನ ದರ್ಶನವಾಗಬೇಕು, ಅದರಲ್ಲೂ ಬಿಂಬ ಮೂರ್ತಿ ವಿಶೇಷ ಇರಲಿ, ಭಗವಂತನ ದರ್ಶನವಾಗಬೇಕು. ಭಗವಂತನ ದರ್ಶನವಾಗಿ ಬಿಟ್ರೆ ಅದೇ ಸ್ವಯಂ ಫಲ, ಅದರಿಂದ ಮತ್ತೊಂದು ಫಲವೂ ಮುಂದೆ ಇರಲಿ, ಆದ್ರೆ ಸ್ವಯಂ ಅದೇ ಫಲ. ಇನ್ನೇನ್ ಬೇಕು ನಮಗೆ? ಮಾರ್ಕಾಂಡೇಯರು ಹೇಳ್ತಾರೆ ನನಗೆ ಇನ್ನೇನ್ ಬೇರೆ ವರ ಬೇಡ ಸ್ವಾಮಿ, ನಿನ್ನನ್ನ ನೋಡುತ್ತಾ ಇದ್ದೀನಲ್ಲ, ಇದಕ್ಕಿಂತಲೂ ದೊಡ್ಡದು ಇನ್ನೇನು ಬೇಕು ನನಗೆ? ದೇವರನ್ನು ನೋಡಬೇಕಂತೆ. ದೇವರನ್ನು ನೋಡಿದಾಗ ಆಗುವ ಆನಂದವನ್ನು ವರ್ಣಿಸ್ತಾರೆ, ಏನೂ ಬೇಕಾಗೋದಿಲ್ಲವಂತೆ. ಇಡೀ ಜಗತ್ತು ತುಚ್ಛ ಅಂತ ಅನಿಸಿಬಿಡುತ್ತದೆ. ದೇವರ ದರ್ಶನದಿಂದ ಆಗುವ ಆನಂದದ ಮುಂದೆ ಯಾವ ಆನಂದನೂ ಪ್ರಪಂಚದಲ್ಲಿ ಇಲ್ಲ. ಅಷ್ಟು ಮಿಗಿಲಾದ, ಅಷ್ಟು ಅದ್ಭುತವಾದ, ಮೈ ಮರಿತೇವೆ ನಾವು ಅಂತಹ ಆನಂದ ಭಗವದ್ ದರ್ಶನದ ಆನಂದ. ಅಂತ ಆನಂದ ಪಟ್ಟ ಜನ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ತಾರೆ. ನಮಗೂ ಆ ಆನಂದದ ಒಂದು ಅನುಭವ ದೇವರು ಬೇಗನೆ ಕೊಡಬೇಕು, ಭಗವದ್ ದರ್ಶನದ ಆನಂದ. ಹಾಗೆ ಅವರು ಮಾರ್ಕಾಂಡೇಯರು ಹೇಳುತ್ತಾರೆ ನನಗೆ ಇನ್ನೇನು ಬೇಡ, ಅಲಂ ವರೇಣ ಏತಾವತಾ ಅಲಂ, ನೀವು ಕಂಡಿದ್ದೀರಲ್ಲ ಸಾಕು. ಆದರೂ ವಾಂಛಂತಿ ಅಜಾದಯೋ ಯಸ್ಯ ಶ್ರೀಮತ್ ಪಾದಾಬ್ಜ ದರ್ಶನಂ ಮನಸಾ ಯೋಗ ಪಕ್ವೇನ ಸಭವಾನ್ ಮೇ ಅಕ್ಷಗೋಚರ. ಬ್ರಹ್ಮಾದಿ ದೇವತೆಗಳು ಕೂಡ ನಿಮ್ಮ ಪಾದ ದರ್ಶನ ಮಾಡಿಕೊಳ್ಳಬೇಕು ಅಂತನ್ನುವ ಒಂದು ಹಂಬಲದಲ್ಲಿ ಯಾವಾಗಲೂ ಇರುತ್ತಾರೆ. ಬ್ರಹ್ಮಾದಿ ದೇವತೆಗಳು ನಿನ್ನ ದರ್ಶನವನ್ನು ಅಪೇಕ್ಷೆ ಪಡ್ತಿರುತ್ತಾರೆ. ಅಂಥ ದರ್ಶನ ನನಗೆ ಕೊಟ್ಟಿಯಲ್ಲ ಸಾಕು, ಇನ್ನೇನು ನನಗೆ ಬೇಡ. ಆದರೂ ನನಗೊಂದು ಅಪೇಕ್ಷೆ ಇದೆ. ಏನು ಅಂತಂದ್ರೆ ಅಥಾಪಿ ಅಂಬುಜ ಪತ್ರಾಕ್ಷ ಪುಣ್ಯ ಶ್ಲೋಕ ಶಿಖಾಮಣೆ ಈಕ್ಷೇ ಮಾಯಾಂ ಯಯಾಲೋಕಃ ಸಪಾಲೋ ವೇದ ಸದ್ಭಿದಾಂ. ನನಗೆ ನಿಮ್ಮ ಮಾಯಾವನ್ನು ನೋಡಬೇಕು ಅಂತನ್ನುವಂತಹ ನನಗೆ ಅಪೇಕ್ಷೆ ಇದೆ. ಮಾಯಾ ಅಂದ್ರೆ ಏನು ಅಂದ್ರೆ ವಿಜಯಧ್ವಜ ತೀರ್ಥರು ಹೇಳುತ್ತಾರೆ ಅಘಟಿತವಾದಂತಹ ಅಘಟಿತ ಘಟನಾ ಶಕ್ತಿಯನ್ನು ನನಗೆ ನೋಡಬೇಕು ಅಂತನ್ನುವ ಅಪೇಕ್ಷೆ ಇದೆ. ಬಹಳ ದೊಡ್ಡ ಅಪೇಕ್ಷೆ ಇದು. ಅಘಟಿತ ಘಟನಾ ಶಕ್ತಿ ಯಾವುದು ಸಹಜವಾಗಿ ಇಲ್ಲ, ಸಹಜವಾಗಿ ನಡೆಯುವುದಿಲ್ಲ, ಅತ್ಯಂತ ಆಶ್ಚರ್ಯ. ಅಂಥದ್ದನ್ನ ಆಗಲು ಸಾಧ್ಯವಿಲ್ಲದೆ ಇರುವುದನ್ನ ಮಾಡಿ ತೋರಿಸುವ ನಿನ್ನ ಸಾಮರ್ಥ್ಯ ಏನಿದೆಯಲ್ಲ ಅದನ್ನ ನೋಡಬೇಕು ಅಂತ. ಬಹಳ ದೊಡ್ಡದಾದಂತಹ ವರವನ್ನ ಸಾಮಾನ್ಯವಾಗಿ ಎಲ್ಲರೂ ನಾವು ಹೇಳೋದಿದೆ, ದೇವರಿಗೆ ಅನಂತ ಶಕ್ತಿ ಅಂತ. ಅದನ್ನು ನೋಡ್ತೀನಿ, ಒಂದ್ಸಲ ತೋರಿಸು ಸ್ವಾಮಿ ನನಗೆ. ಅಘಟಿತ ಘಟನಾ ಶಕ್ತಿ ಏನಿದೆ ನಿನ್ನದು ಅದನ್ನು ತೋರಿಸು. ಶಾಸ್ತ್ರದಲ್ಲಿ 10 ಕಡೆಗೆ ಬರ್ತದೆ ದೇವರಿಗೆ ಅಘಟಿತ ಘಟನಾ ಶಕ್ತಿ. ಯಾವುದು ಸಾಧ್ಯವಿಲ್ಲ ಇನ್ನೊಬ್ಬರಿಗೆ ಅದನ್ನ ಮಾಡಿಬಿಡುತ್ತಾನೆ ದೇವರು. ಅಚಿಂತ್ಯ ಶಕ್ತಿ, ಇವೆಲ್ಲ ನಾವು ಕೇಳ್ತೀವಿ ನಿಜ. ಇದನ್ನ ಅನುಭವಿಸಬೇಕು, ಇದನ್ನ ನೋಡಬೇಕು ಅಂತನ್ನುವ ಅಪೇಕ್ಷೆ ಇದೆ. ಅಂತಹ ಯಾವ ಅದ್ಭುತವಾದ ನಿನ್ನ ಸಾಮರ್ಥ್ಯ ಅದನ್ನು ನೋಡಬೇಕು ಅಂತ. ಇದ್ಯಾವುದೂ ಕೂಡ ಸುಳ್ಳಾದದ್ದಲ್ಲ. ಮಾರ್ಕಾಂಡೇಯರಿಗೆ ದೇವರು ಮುಂದೆ ತೋರಿಸ್ತಾನೆ. ಪ್ರಾಯ ಎಲ್ಲರಿಗೆ ಪರಿಚಯನೂ ಇದೆ, ದೇವರು ತನ್ನ ಪ್ರಳಯವನ್ನೇ ತೋರಿಸ್ತಾನೆ ಅಂತ. ಆ ಏನು ತಾನು ತೋರಿಸ್ತಾನೆ ಇದು ಯಾವುದೂ ಕೂಡ ಸುಳ್ಳಲ್ಲ. ದೇವರ ಸೃಷ್ಟಿ ಸುಳ್ಳಲ್ಲ, ದೇವರ ಸ್ಥಿತಿ ರಕ್ಷಣೆ ಸುಳ್ಳಲ್ಲ, ದೇವರು ನಮಗೆಲ್ಲರಿಗೆ ಹೊಟ್ಟೆಗೆ ಹಾಕ್ತಾ ಇರೋದು ಸುಳ್ಳಲ್ಲ. ಯಾರಾದ್ರೂ ಹೇಳಲಿ ನೀವೇನು ಊಟನೇ ಮಾಡಿಲ್ಲ ಸುಳ್ಳದು ಅಂತಂದ್ರೆ, ಊಟ ಮಾಡಿ ಅನುಭವಿಸಿ ಆನಂದ ಪಟ್ಟು ಅನುಭವಕ್ಕೆ ಬರ್ತಾ ಇದ್ದಾಗ ಅದನ್ನು ಸುಳ್ಳು ಅಂತ ಹೇಗೆ ಅನ್ನೋದು? ಲಯವೂ ಕೂಡ ದೇವರು ಮಾಡುವಂಥದ್ದು ಯಾವುದು ಐಂದ್ರಜಾಲಿಕವಲ್ಲ, ಯಾವುದು ಮಾಯೆ ಅಲ್ಲ, ಇದು ವಾಸ್ತವ, ಇದು ಸತ್ಯ ಅನ್ನೋದಕ್ಕಾಗಿಯೇ ಕಂಡಿದ್ದಾರೆ ಮಾರ್ಕಾಂಡೇಯರು. ಅದನ್ನು ತೋರಿಸಬೇಕು ನನಗೆ. ಇಷ್ಟು ಹೇಳಿದಾಗ ತಥೇತಿ ಸಸ್ಮಯಂ ಪ್ರಾಗಾತ್, ಪರಮಾತ್ಮ ಭಗವಂತ ಆಯಿತು ಅಂತಂದ. ಮುಗುಳ್ನಗೆಯಿಂದ ನಕ್ಕ. ಅಂತೂ ನಿಮ್ಮ ಇಷ್ಟು ಮನ್ವಂತರಗಳ ಸಾಧನೆ ಅದು ಎಷ್ಟು ಸಾರ್ಥಕ ಅಂತಂದ್ರೆ, ದೇವರ ಮಾಯ
ಬೇರೇನನ್ನೂ ಬೇಡದೇನೆ, ನನಗೆ ಸಂಪತ್ತು ಬೇಕೋ ಮತ್ತೊಂದು ಬೇಕೋ, ಯಾವುದು ಕ್ಷುದ್ರವಾದಂಥ ಯಾವುದನ್ನು ಬೇಡಿಲ್ಲ. ನನ್ನ ಮಾಹಾತ್ಮ್ಯವನ್ನೇ ಇನ್ನೂ ಅದನ್ನ ಹೆಚ್ಚು ಆತ್ಮಸಾತ್ ಮಾಡಿಕೊಳ್ಳಬೇಕು ಅಂತನ್ನುವ ಅಪೇಕ್ಷೆಯನ್ನೇ ಪಟ್ಟಿದ್ದೀರಲ್ಲ, ಸಾರ್ಥಕ ನಿಮ್ಮ ತಪಸ್ಸು ಅಂತನ್ನುವಂತೆ ಭಗವಂತ ತಾನು ಮುಗುಳ್ನಗೆಯನ್ನ ನಗತ ಆಯಿತು ಅವಶ್ಯವಾಗಿ ತೋರಿಸ್ತೇನೆ ಅಂತ ಹೇಳಿ ಬದರಿಕಾಶ್ರಮಕ್ಕೆ ನಾರಾಯಣ ನರಸಹಿತನಾಗಿ ಪರಮಾತ್ಮ ಹೊರಟು ಬಿಟ್ಟ. ತಮೇವ ಚಿಂತಯನ್ ಋಷಿ. ಈಚೆ ಮಾರ್ಕಾಂಡೇಯರು ಆಯ್ತು ದೇವರು ಹೇಳಿದ್ದಾನೆ, ಮತ್ತೆ ಭಗವಂತನ ಧ್ಯಾನ. ಇವ್ರಿಗೆ ಬೇರೆ ಕೆಲಸ ಇಲ್ಲ, ಇವ್ರಿಗೆ ಒಂದೇ ಒಂದು ಕೆಲಸ, ಮಾರ್ಕಾಂಡೇಯರಿಗೆ ಅದೇ ಕೆಲಸ, ನಿಜವಾಗ್ಲು ಬೇರೆ ಕೆಲಸನೇ ಇಲ್ಲ, ಇನ್ಯಾವುದು ಇದೇ ಕೆಲಸ. ಮಾರ್ಕಾಂಡೇಯರು ಮತ್ತೆ ತಮ್ಮ ಆಶ್ರಮದಲ್ಲಿ ಕೂತರು ಭಗವದ್ ಧ್ಯಾನ ಮಾಡ್ತಾ ಕೂತರು. ಅದೇನು ಅವರಿಗೆ ಆನಂದ ಅನುಭವ ಬರ್ತಿತ್ತೋ ಎಲ್ಲಾ ಬಿಟ್ಟು ಕೊಡ್ತಾ ಇದ್ರು. ಅವರ ಹತ್ರ ಹೋಗಿ ಸಿಕ್ಕರೆ ಏನಾದ್ರೂ ಮಾತಾಡಿಸ್ಬೇಕು, ನಿಮ್ಮ ಅನುಭವಗಳನ್ನ ಹೇಳಿ ಅಂತ. ಅಷ್ಟು ಸುಲಭ ಅಲ್ಲ ಸಿಗ್ಲಿಕ್ಕೆ. ಏನು ಆನಂದ ಪಡ್ತಾರೆ. ತಮೇವ ಚಿಂತಯನ್ ಅರ್ಥಂ ಋಷಿ ಸ್ವಾಶ್ರಮ ಇವ ಸಹ ವಸನ್ ಅಗ್ನ್ಯರ್ಕ ಸೋಮಾಂಬು ಭೂ ವಾಯು ವಿಯದಾತ್ಮಸು. ಅವರು ಎಲ್ಲಾ ಕಡೆಗೂ ಕೂಡ ಪರಮಾತ್ಮನನ್ನು ಧ್ಯಾನ ಮಾಡ್ತಿದ್ರಂತೆ. ಮಹಾನುಭಾವರು ಅಷ್ಟೆಲ್ಲ ಧ್ಯಾನವನ್ನ ಏನು ಕ್ರಮದಲ್ಲಿ ಧ್ಯಾನ ಮಾಡ್ತಿದ್ರೋ ಏನೋ. ಅಗ್ನಿಯಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ, ನೀರಿನಲ್ಲಿ, ಭೂಮಿಯಲ್ಲಿ, ವಾಯುವಿನಲ್ಲಿ, ಆಕಾಶದಲ್ಲಿ, ತಮ್ಮ ದೇಹದಲ್ಲಿ, ತಮ್ಮ ಮನಸ್ಸಿನಲ್ಲಿ ಎಲ್ಲಾ ಕಡೆಗೂ ಪರಮಾತ್ಮನನ್ನು ಪ್ರಾಯ ಕ್ರಮ ಇಟ್ಟುಕೊಂಡಿದ್ರೋ ಏನೋ. ನಮ್ಮ ದೃಷ್ಟಿಯಿಂದ ಆಲೋಚನೆ ಮಾಡೋದು, ಅವರ ದೃಷ್ಟಿ ಬೇರೆನೇ ಇರ್ತದೆ. ಮಹಾನುಭಾವರು, ವ್ಯಾಪ್ತೋಪಾಸಕರವರೆಲ್ಲರೂ ಕೂಡ ಅದರಿಂದ ನಮ್ಮ ದೃಷ್ಟಿಯಿಂದ ಆಲೋಚನೆ ಮಾಡುವುದಾದರೆ ಕೇವಲ ಇಷ್ಟೆಲ್ಲ ಕ್ರಮವಾಗಿ ಮೊದಲಿಗೆ ಸೂರ್ಯ ಅಗ್ನಿಯಲ್ಲಿ ಚೆನ್ನಾಗಿ ಧ್ಯಾನ ಮಾಡೋದು, ಅಗ್ನಿಯ ಗುಣಗಳೇನೇನಿದೆ ಅದನ್ನೆಲ್ಲ ಇಟ್ಟುಕೊಂಡು ಧ್ಯಾನ ಮಾಡ್ತಿದ್ರು ಏನೋ. ಆಮೇಲೆ ಸೂರ್ಯ, ಆಮೇಲೆ ಚಂದ್ರ, ಹೀಗೆಲ್ಲಾ ಧ್ಯಾನ ಮಾಡುವುದರ ಒಳಗೆ ಗಂಟೆಗಳು ಹೋಗಿ ಬಿಡ್ತದೆ, ಗೊತ್ತೇ ಆಗೋದಿಲ್ಲ. ಆನಂದವಾಗಿರ್ತದೆ. ಮತ್ತೆ ಪುನಃ ಮತ್ತೆ ಆನಂದ, ಬೆಳಗ್ಗೆ ಮತ್ತೆ ಶುರು. ಹೀಗೆ ಧ್ಯಾನ ಒಂದು ಕ್ರಮ, ಟೈಮ್ ಟೇಬಲ್ ಅಂತನ್ನುವಂತೆ ಇಟ್ಟುಕೊಂಡು ನಿರಂತರವಾಗಿ ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿ ಇದ್ದಾರೆ. ಧ್ಯಾಯನ್ ಸರ್ವತ್ರ ಚ ಹರಿಂ ಭಾವದ್ರವ್ಯೈಹಿ ಅಪೂಜಯತ. ಅವರು ಅನೇಕ ಪರಮಾತ್ಮನನ್ನು ಪೂಜಿಸ್ಬೇಕಾದ್ರೆ ಅವರಿಗೇನು ಬಂಗಾರದ ಮಂಟಪ ಸಿಗತ್ತಾ? ಅವರಿಗೆ ಅಲ್ಲ, ಅಪೇಕ್ಷೆ ಪಟ್ಟ ಕೂಡಲೇ ಬಂದ್ಬಿಡುತ್ತದೆ, ಅದು ಕೂಡ ಏನು ಆಶ್ಚರ್ಯವಲ್ಲ. ಆದರೆ ಭಾವದ್ರವ್ಯಗಳು ಅವರಿಗೆ ಅಹಿಂಸಾದಿ ರೂಪವಾದಂತಹ ಭಾವದ್ರವ್ಯಗಳು ಅಥವಾ ಪುಣ್ಯ ರೂಪವಾದ ಮನಸ್ಸಿನಲ್ಲೇ ಕಲ್ಪಿತವಾದಂತಹ ಅನೇಕ ಪುಷ್ಪಾದಿ ದ್ರವ್ಯಗಳಿಂದ ನಿತ್ಯ ದೇವರಿಗೆ ಪುಷ್ಪಾರ್ಚನೆ ಮಾಡಬೇಕಂತೆ, ನಿತ್ಯ ದೇವರಿಗೆ ತುಳಸಿ ಅರ್ಚನೆ, ನಿತ್ಯ ದೇವರಿಗೆ ಕನಕಾಭಿಷೇಕ, ಇಂದ್ರ ನೀಲಮಣಿ ಎಲ್ಲಾದರಿಂದಲೂ ಅಭಿಷೇಕ ಮಾಡಬೇಕು. ಅಷ್ಟೆಲ್ಲ ನಮ್ಮ ಯೋಗ್ಯತೆ ಅಲ್ಲ ಅಂತನ್ನೋದಾದರೆ ಚಿಂತೆ ಇಲ್ಲ. ಮನಸ್ಸಿನಲ್ಲಿ ಚಿಂತನೆ ಮಾಡ್ಲಿಕ್ಕೆ ಏನು ಸಮಸ್ಯೆ ಇದೆ? ಹಾಗಿರು ಮಾಡ್ತಿದ್ರಂತೆ. ಆಶ್ರಮದಲ್ಲಿ ಕೂತು ಉತ್ತಮವಾದಂತಹ ದ್ರವ್ಯಗಳಿಂದ, ಪುಷ್ಪಗಳಿಂದ, ಸಂಪಿಗೆ ಪುಷ್ಪ, ಬ್ರಹ್ಮಕಮಲ, ಸೌಗಂಧಿಕಾ ಪುಷ್ಪ, ನಿತ್ಯ ಸೌಗಂಧಿಕಾ ಪುಷ್ಪದಿಂದ ಅರ್ಚನೆ ಮಾಡಬೇಕು ದೇವರಿಗೆ. ಅಯ್ಯೋ, ಎಲ್ಲಿಂದ ತರಬೇಕು ಅಂತ ಮನಸ್ಸಿನಲ್ಲಿ ಸಿದ್ಧಪಡಿಸ್ಲಿಕ್ಕೆ ಏನು ಕಷ್ಟ ಇದೆ. ಹಾಗೆ ಚೆನ್ನಾಗಿ ಪರಮಾತ್ಮನನ್ನ ಇವರು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಕ್ವಚಿತ್ ಪೂಜಾ ವಿಸಸ್ಮಾರ ಭಕ್ತಿ ಪ್ರಸರ ಸಂಪ್ಲುತ. ಒಮ್ಮೆ ಏನಾಯಿತು ಆಶ್ಚರ್ಯ, ಆಗಾಗ ಆಗ್ತಿತ್ತಂತೆ. ಎಷ್ಟು ಭಕ್ತಿಯಲ್ಲಿ ಮುಳುಗಿ ಬಿಡ್ತಾ ಇದ್ರು ಅಂತಂದ್ರೆ, ಕೆಲವು ಸಲ ನಿತ್ಯ ಕರ್ಮಗಳನ್ನು ಅದು ಬಿಟ್ಟು ಹೋಗುವಷ್ಟು ದೇವರಲ್ಲಿ ಮುಳುಗಿ ಬಿಡುತ್ತಿದ್ರಂತೆ. ದೇವರ ಗುಣಚಿಂತನ ಮಾಡ್ತಾ ಕೂತು ಹೊತ್ತು ಹೋದದ್ದೇ ಗೊತ್ತಾಗದೇನೆ ಅಯ್ಯೋ ನಿತ್ಯ ಕರ್ಮ ಆಗಬೇಕಿತ್ತು, ಮುಗದೇ ಹೋಯ್ತ ಸಮಯ ಅನ್ನುವಷ್ಟು ತಲ್ಲೀನರಾಗ್ತಾ ಇದ್ರಂತೆ ಮಾರ್ಕಾಂಡೇಯರು. ಇದು ಭರತನ ಬಗ್ಗೆಯೂ ಕೂಡ, ಜಡಭರತನ ಬಗ್ಗೆಯೂ ಕೂಡ ಈ ಮಾತು ಬರ್ತದೆ ಪಂಚಮಸ್ಕಂದದಲ್ಲಿ. ಅವನೂ ಹಾಗೆ, ಎಲ್ಲಾ ಮಹನೀಯರು ಹಾಗೆ ಅನೇಕರು ಇದ್ದಾರೆ. ತಸ್ಸೇಕದ ಭೃಗುಶ್ರೇಷ್ಠ ಒಂದು ಸಲ ಪುಷ್ಪಭದ್ರಾ ತಟದಲ್ಲಿ ಕೂತ್ಕೊಂಡಿದ್ದಾರೆ. ಸಂಧ್ಯಾಕಾಲ ಅಂತ ಹೊತ್ತಿನಲ್ಲಿ ಒಳ್ಳೆ ಗಾಳಿ, ಜೋರಾದ ಗಾಳಿ ಬೀಸ್ತಾ ಇದೆ ಅಂತ. ತಮ್ ಚಂಡ ಶಬ್ದಂ, ಎಂತಹ ಶಬ್ದ, ಜೋರಾದಂತಹ ಶಬ್ದ. ಅಂತಹ ಸಂದರ್ಭದಲ್ಲಿ ಅನ್ವಭವನ್ ಕರಾಲಾಹ, ತುಂಬಾ ಕಪ್ಪಾದಂತಹ ಮೇಘಗಳು ಬರ್ತಾ ಇದೆ. ಅಕ್ಷಸ್ಥವಿಷ್ಟಾಹ ಮುಮುಚುಹು. ಅಕ್ಷಸ್ಥವಿಷ್ಟಾಹ ಅಂದ್ರೆ ಒಂದೊಂದು ಹನಿ ಅಂತಂದ್ರೆ ಏನೋ ಮಿಲಿಮೀಟರ್ ಏನೋ ಅಲ್ಲ, ಇಂಚುಗಳಲ್ಲಿ ದಪ್ಪ ಅಷ್ಟು ದಪ್ಪ ಆದಂತಹ ಅಕ್ಷಸ್ಥವಿಷ್ಟಾಹ. ಅಕ್ಷ ಅಂತಂದ್ರೆ ಮಧ್ಯದಲ್ಲಿ ಏನು ರಥದ ಚಕ್ರಕ್ಕೆ ಕಟ್ಟುವಂತ ದಪ್ಪವಾದಂಥದ್ದು, ಅದಕ್ಕೆ ಅಷ್ಟು ದಪ್ಪ ಆನಿ ಸೊಂಡಲಿನಷ್ಟು ದಪ್ಪಾದಂತಹ ಆ ಹನಿಗಳು ಬೀಳುವುದಕ್ಕೆ ಆರಂಭವಾಯಿತಂತೆ. ಸಾಯಂಕಾಲದ ಹೊತ್ತು ಕೂತಿದ್ದಾರೆ, ಮಳೆ ಬರುವುದಕ್ಕೆ ಆರಂಭವಾಯಿತನ್ನುವಂತಹ ಉಚ್ಚೈಹಿ ಅಭಿವರ್ಷಧಾರಾಹ ತತೆ ವ್ಯದೃಶ್ಯಂತ ಚತುಸ್ಸಮುದ್ರಾಹ ಸಮಂತತಃ. ಎಲ್ಲಾ ಕಡೆಗೂ ನೀರು ತುಂಬುತ್ತಾ ಇದೆ. ತಸ್ಸೈವ ಉದ್ವೀಕ್ಷತ ಊರ್ಮಿ ಭೀಷಣ ಪ್ರಭಂಜನ ಗುರ್ಣಿತ
ಮಹಾರಹಣ ಎಲ್ಲಾ ಕಡೆಗೂ ನೀರು ತುಂಬುತ್ತಾ ಇದೆ. ಎಷ್ಟು ಅಂದ್ರೆ ಕ್ಷ್ಮಾಂ ಅಪಿ ಅಧಾ ದ್ವೀಪ ವರ್ಷಾದಿಭಿ ಸಮಂ, ದ್ವೀಪ ವರ್ಷ ಎಲ್ಲಾ ಕಡೆಗೆ ನೀರಂತೆ. ಸಾಮಾನ್ಯವಾಗಿ ದ್ವೀಪಗಳು ಅಲ್ಲಿ ಅಂದ್ರೆ ಬೇರೆ ಬೇರೆ ದ್ವೀಪಗಳು, ಮಧ್ಯದಲ್ಲಿ ಸಮುದ್ರ, ಹೀಗೆಲ್ಲ ಬಿಡಿಸಿ ಕಾಣಿಸ್ತಿರ್ತದೆ. ಆದ್ರೆ ಅವತ್ತು ಎಷ್ಟು ಮಳೆ ಬಂದಿದೆ ಅಂತಂದ್ರೆ ಎಲ್ಲ ಒಂದಾಗಿ ಬಿಡುತ್ತಂತೆ, ಏನು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ, ಅಷ್ಟು ತುಂಬಿಬಿಟ್ಟಿದೆ. ಸಕ್ಷ್ಮ ಅಂತರಿಕ್ಷಂ ಸದಿವಂ ಸಭಾಗಣಂ. ನೀರು ಎಲ್ಲಿ ತನಕ ತುಂಬಿಕೊಳ್ತು ಅಂದ್ರೆ ನಿರಂತರ ಮಳೆ. ಅವತ್ತು ಆ ಮಳೆಯನ್ನು ನೋಡ್ತಾ ಇದ್ದಾರೆ ಮಾರ್ಕಾಂಡೇಯರು. ಭೀಕರವಾದ ಮಳೆ, ವಿಪರೀತ ಗಾಳಿ ಮಳೆ ಎಲ್ಲವೂ ಕೂಡ ಇದೆ. ಅಂತರಿಕ್ಷವನ್ನು ಕೂಡ ತುಂಬಿಕೊಂಡಿದೆ. ಸ್ವರ್ಗಲೋಕದವರೆಗೂ ಕೂಡ ಅಲ್ಲಿ ತನಕ ನೀರು ತುಂಬಿಕೊಂಡಿದೆ ಅಂತ. ಹೇಗಿದ್ದಿರಬಹುದು ಆ ಪ್ರಳಯ? ನೋಡ್ತಾ ಇದ್ದಾರೆ. ತ್ರೈಲೋಕ್ಯಮಾಸಿ ಸಹಸ ಅದ್ಭಿಹಿ ಆಪ್ಲುತಂ ಸ ಏವ ಏಕ ಉರ್ವರಿತಃ ಮಹಾಮುನಿ. ಯಾವ ಮನುಷ್ಯರು ಯಾರೂ ಇಲ್ಲ, ಇವರೊಬ್ಬರೇ ಇದ್ದಾರೆ. ಸ ಏಕ ಏವ ಮಹಾಮುನಿ ಉರ್ವರಿತಃ. ಬಭ್ರಾಮ ವಿಕ್ಷಿಪ್ತ ಜಟಃ, ಜಡಾಂಧವತ್ ಓಡಾಡ್ತಾ ಇದ್ದಾರೆ. ಯಾವ ಮನುಷ್ಯ ಕಾಣಿಸ್ತಾ ಇಲ್ಲ, ಯಾವ ಒಬ್ಬ ಮನುಷ್ಯ ಇಲ್ಲ, ಓಡಾಡ್ತಾ ಇದ್ದಾರೆ. ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ, ನೀರು ತುಂಬಿದ ನೀರು. ಇವತ್ತು ನೀರಿನ ಒಳಗೆ ಮುಳುಗಿ ನೋಡಿದ್ರೆ ಎಷ್ಟಂತ ಕಾಣಿಸ್ತದೆ? ಏನೋ ಹತ್ರದ ಸ್ವಲ್ಪ ಏನೋ ಅಸ್ಪಷ್ಟ ಕಾಣಿಸ್ಬಹುದು, ಬಿಟ್ರೆ ಇನ್ನೆಷ್ಟು ಕಾಣಿಸ್ತದೆ ನೀರಿನ ಒಳಗೆ ಮುಳುಗಿ ಕಣ್ತೆಗೆದು ನೋಡಿದರೆ? ಇಡೀ ಪ್ರಪಂಚವೇ ಹಾಗಾಗಿದೆ, ಸ್ವರ್ಗದ ಪರ್ಯಂತ. ಎಲ್ಲಿ ದಾಟ್ಕೊಂಡು ಹೋಗಬೇಕು, ತಪ್ಪಿಸ್ಕೊಂಡು ಹೋಗಬೇಕು, ಎಲ್ಲೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇವರು ತಮ್ಮ ಜಟ ಇತ್ತದೆಲ್ಲ ವಿಕ್ಷಿಪ್ತವಾಗಿದೆ. ನೀರಿನ ಒಳಗೆ ಮುಳುಗಿದಾಗ ಸಾಮಾನ್ಯವಾಗಿ ಜಟ ಹರಡುವುದು ಸಹಜ, ನೀರಿನ ಸ್ವಭಾವ. ಹಾಗೆ ವಿಕ್ಷಿಪ್ತ ಜಟರಾಗಿ ಓಡಾಡ್ತಾ ಇದ್ದಾರೆ ಮಾರ್ಕಾಂಡೇಯರು. ಕ್ಷುತ್ರುಟ್ ಪರೀತಃ, ತಿನ್ನುವುದಕ್ಕೇನಿಲ್ಲ, ವಿಪರೀತ ಹಸಿವೆ. ನೀರಿನ ಒಳಗೆ ಮುಳುಗಿದ್ದಾರೆ, ಆದರೆ ಬಾಯಾರಿಕೆ. ಕ್ಷುತ್ರುಟ್ ಪರೀತಃ ಮಕರೈಹಿ ತಿಮಿಂಗಿಲೈಹಿ. ಆ ದೃಶ್ಯವನ್ನ ಕಲ್ಪಿಸಿಕೊಳ್ಳೋಣ. ಮಕರಗಳು, ಮೊಸಳೆಗಳು ಓಡಾಡ್ತಾ ಇದೆ ಹತ್ತಿರದಲ್ಲೆಲ್ಲ. ತಿಮಿಂಗಿಲಗಳು, ದೊಡ್ಡ ದೊಡ್ಡ ತಿಮಿಂಗಿಲಗಳು, ಈ ವೇಲ್ಸ್ ಮತ್ತೊಂದು ಮಗದೊಂದು ದೊಡ್ಡ ದೊಡ್ಡ ಪ್ರಾಣಿಗಳು, ಅವೆಲ್ಲವೂ ಆ ಜಲಚರ ಪ್ರಾಣಿಗಳೆಲ್ಲವೂ ಅವುಗಳು ಬಂದು ಮಾರ್ಕಾಂಡೇಯರ ಹತ್ತಿರದಲ್ಲಿ ಬರ್ತದೆ, ಇವರಿಗೆ ಕಚ್ಚುವಂತೆ ಬರ್ತದೆ. ಉಪದ್ರತಃ ತಮಸ್ಯ ಪಾರೆ ಪತಿತಃ ಭ್ರಮನ್ ದಿಶಃ. ಎಲ್ಲಿಗೆ ಹೋಗಬೇಕು, ಯಾವುದು ಪೂರ್ವ ಯಾವುದು ಪಶ್ಚಿಮ, ಎಲ್ಲಿಗೆ ಹೋಗಬೇಕು ಏನು ಗೊತ್ತಾಗ್ತಾ ಇಲ್ಲ. ಮಾರ್ಕಾಂಡೇಯರ ಅವಸ್ಥೆ ಹಾಗಾಗಿದೆ. ನವೇದ ಖಂ ಗಾಂಚ. ಆಕಾಶ ಎಲ್ಲಿಂದ ಕಾಣಿಸ್ಬೇಕು? ನೀರು ತುಂಬಿಕೊಂಡಿದ್ರೆ, ನೀರು ಒಳಗೆ ಇವರಿದ್ರೆ ಆಕಾಶ ಕಾಣಿಸ್ತಾ ಇಲ್ಲ, ಭೂಮಿ ಕಾಣಿಸ್ತಾ ಇಲ್ಲ. ಪರಿಶ್ರಮ ವಿಪರೀತವಾಗಿ ಆಗಿಬಿಟ್ಟಿದೆ, ಬಹಳ ಶ್ರಮ ಆಗಿದೆ. ಕ್ವಚಿನ್ ಮಗ್ನ ಮಹಾವರ್ತೆ ತರಲೈ ಸ್ಥಾಡಿತ ಕ್ವಚಿತ. ಕೆಲವು ಸಲ ಆ ಅಲೆಗಳು ಇವರನ್ನ ಸೆಳೆದು ಎಲ್ಲೋ ಎಳೆದು ಹಾಕಿ ಬಿಡುತ್ತದಂತ ಮಾರ್ಕಾಂಡೇಯರನ್ನು. ಹೋಗಿ ಎಲ್ಲೋ ಒಂದ್ ಕಡೆಗೆ ಬೀಳುತ್ತೆ, ಹೋಗ್ತಾರೆ, ಮತ್ತೆ ಅಲ್ಲಿಂದ ಎದ್ದು ಬರ್ತಾರೆ. ಅಂತಹ ಸ್ಥಿತಿ ಇವರದು. ಸ್ವಯಂ ಅನ್ಯೋನ್ಯ ಘಾತಿಭಿ ಯಾದೋಭಿ ಭಕ್ಷ್ಯತೆ ಕ್ವಾಪಿ. ಕೆಲವು ಸಲ ಯಾವುದೋ ಒಂದು ದೊಡ್ಡ ಪ್ರಾಣಿ ಇವರನ್ನ ತಿಂದು ಬಿಡ್ತದೆ. ಪರಸ್ಪರ ಏನೋ ಜಗಳಾಡ್ತಾ ಇರ್ತದೆ ಪ್ರಾಣಿಗಳು, ದೊಡ್ಡ ದೊಡ್ಡ ತಿಮಿಂಗಿಲಗಳು. ಇವರು ಮಾರ್ಕಾಂಡೇಯರು ಬಂದರು ಅಂದ್ರೆ ಅವರನ್ನು ನುಂಗಿ ಹಾಕಿ ಬಿಡ್ತದಂತ. ಮತ್ತೆ ಆಮೇಲೆ ಎಲ್ಲೋ ಬಾಯಿಯಿಂದ ಹೊರಗೆ ಬರ್ತಾರೆ ಅವರು. ಆ ರೀತಿಯಲ್ಲಿ ಕ್ವಚಿತ್ ಶೋಕಂ ಕ್ವಚಿನ್ ಮೋಹಂ ಕ್ವಚಿತ್ ದುಃಖಂ, ನಾನಾ ತರಹದ ಇವರ ಅವಸ್ಥೆಗಳು. ಕ್ವಚಿತ್ ಮೃತ್ಯುಮವಾಪ್ನೋತಿ. ಕೆಲವೊಮ್ಮಂತೂ ಇವರು ಆ ರೀತಿಯಲ್ಲಿ ತುಂಬಾ ಭ್ರಮಿತರಾಗ್ತಾರೆ, ತುಂಬಾ ಮೋಹಕ್ಕೆ ಒಳಗಾಗ್ತಾರೆ. ವ್ಯಾಧ್ಯಾದಿಭಿಹಿ ಉಪದ್ರತಃ. ಕೆಲವು ಸಲ ಇವರಿಗೆ ವ್ಯಾಧಿ. ಆ ನೀರಿನಲ್ಲೇ ಇದ್ದರೆ ಏನಾಗಬಹುದು? ಸಹಜ ಸಾಮಾನ್ಯ ಲೋಕದಲ್ಲಿ ಏನಾಗುತ್ತೆ, ತುಂಬಾ ತಂಪಾಗಿ ಬಿಡುತ್ತದೆ. ಹಾಗೆ ವ್ಯಾಧಿಗಳೂ ಬಂತಂತೆ ಇವರಿಗೆ. ವ್ಯಾಧ್ಯಾದಿಭಿಹಿ ಉಪದ್ರತಃ. ಎಷ್ಟರ ವರ್ಷಗಳವರೆಗೆ ಹೀಗೆ ನಡೀತು ಅಂದ್ರೆ ಅಯುತ ವರ್ಷಾಣಾಂ ಸಹಸ್ರಾಣಿ ಶತಾನಿ ಚ. 10,000 ಅದರ 1,000 ಅದರ 100 ಪಟ್ಟು, ಏನ್ ಲೆಕ್ಕನೇ ಇಲ್ಲ. ಅಷ್ಟು ವರ್ಷಗಳವರೆಗೆ ಹೀಗೇ ಓಡಾಡ್ತಾ ಇದ್ದರಂತೆ. ಭ್ರಮತಃ ತಸ್ಮಿನ್. ಅಷ್ಟು ವರ್ಷಗಳವರೆಗೆ ಮಾರ್ಕಾಂಡೇಯರು ಇದ್ದಾರೆ. ವಿಷ್ಣು ಮಾಯಾಮೃತಾತ್ಮನಃ. ದೇವರ ಆ ಸ್ವತಂತ್ರ ಇಚ್ಛಾ, ಆ ಮಾಯಾಶಕ್ತಿ, ಅದರಿಂದ ಇವರು ಹಾಗೆ ಓಡಾಡ್ತಾ ಒಂದು ಸಲ ಒಂದು ಎತ್ತರದ ಭಾಗಕ್ಕೆ ಬಂದರಂತೆ. ಭೂಮಿ ಒಂದು ಕಡೆ ಎತ್ತರದ ಭಾಗ ಕಾಣಿಸ್ತಂತೆ. ಅಲ್ಲಿ ಒಂದು ವಟವೃಕ್ಷ ಇದೆ. ಆ ವಟವೃಕ್ಷ ಚೆನ್ನಾಗಿ ಬೆಳೆದು ನಿಂತಂತಹದ್ದು ಅದೊಂದು ಕಾಣಿಸ್ತು. ಹತ್ರಕ್ಕೆ ಹೋಗ್ತಾರೆ, ಅದರೊಳಗೇನೆ ಹಾಗೆ ನೋಡ್ತಾರೆ. ಆ ವಟವೃಕ್ಷದ ಒಂದು ಟೊಂಗೆಗೆ ಒಳ್ಳೆಯ ಒಂದು ಎಲೆ. ಆ ಎಲೆಯ ಮೇಲೆ ಭಗವಂತ ಪುಟ್ಟ ರೂಪ, ಸಣ್ಣ ರೂಪದಿಂದ ಪರಮಾತ್ಮ ತಾನ ಶಯಾನಂ ಪರ್ಣಪುಟಕ್ಕೆ ಗರ್ಸಂತಂ ಪ್ರಭಯಾ ತಮಃ. ಕತ್ತಲು ತುಂಬಾ, ಎಲ್ಲಾ ಕಡೆ ನೀರು ಬಂದ್ರೆ ಕತ್ತಲೆ ಆಗಬೇಕು. ಆ ಕತ್ತಲಿನಲ್ಲಿ ಮಾತ್ರ ಪರಮಾತ್ಮನ ಹತ್ರದಲ್ಲಿ ಒಳ್ಳೆ ಬೆಳಕಿದೆ. ಆ ಕತ್ತಲನ್ನು ನುಂಗಿ ಹಾಕುವಂತಹ ಅದ್ಭುತವಾದ ಬೆಳಕು ಪರಮಾತ್ಮ ಪುಟ್ಟ ಎಲೆಯ ಮೇಲೆ, ಆಲದ ಆ
ಎಲೆಯ ಮೇಲೆ ಪರಮಾತ್ಮ ತಾನು ಮಲಗಿದ್ದಾನೆ. ಅದ್ಭುತ ಪರಮಾತ್ಮನ ರೂಪವನ್ನು ವರ್ಣಿಸ್ತಾರೆ. ಅಂತಹ ಶ್ರೇಷ್ಠ ಪರಮಾತ್ಮನನ್ನ ನೋಡುವುದಕ್ಕೆ ಹತ್ರಕ್ಕೆ ಹೋದರಂತೆ. ನೋಡಿದ ಕೂಡಲೇ ಎಷ್ಟು ಶ್ರಮ ಆಗಿತ್ತು, ಕ್ಷಣದಲ್ಲಿ ಶ್ರಮ ಹೋಗಿಬಿಡುತ್ತಂತೆ. ಏನು ಇವರೇನು ಮಲಗಿ ಎದ್ದಿಲ್ಲ ಶ್ರಮ ಹೋಗ್ಲಿಕ್ಕೆ, ಏನೋ ಉಂಡಿಲ್ಲ, ಏನೋ ಕೊಡುದಿಲ್ಲ, ದೇವರನ್ನ ನೋಡಿದ್ದಾರೆ ಮಾತ್ರ. ಅಷ್ಟು ವರ್ಷಗಳಿಂದಾಗಿ ಏನಿವರಿಗೆ ಹಸಿವೆ, ಬಾಯಾರಿಕೆ, ಶ್ರಮ, ಓಡಾಡುವುದು, ತರಂಗಗಳು ಎಳೆದು ಹಾಕುವುದು, ಮೊಸಳೆಗಳು ಅಥವಾ ಇನ್ಯಾವುದೋ ಪ್ರಾಣಿಗಳು ತಿಂದು ಹಾಕುವುದು, ಯಾವುದರಿಂದ ಅಷ್ಟೆಲ್ಲ ಶ್ರಮ ಆಗಿತ್ತು. ಅದು ಒಂದೇ ಕ್ಷಣದಲ್ಲಿ ಭಗವದ್ ದರ್ಶನ ಮಾಡಿಕೊಂಡ ಮಾತ್ರಕ್ಕೆ ಹೋಗಿಬಿಡುತ್ತಂತೆ. ತದ್ದರ್ಶನಾತ್ ವೀತ ಪರಿಶ್ರಮ ಮುದ ಪುರೋತ್ಫುಲ್ಲ ಹೃತ್ಪದ್ಮ ವಿಲೋಚನಾಂಬುಜ ಪ್ರಹೃಷ್ಟ ರೋಮ. ತುಂಬಾ ಆನಂದವಾಗಿದೆ. ಹತ್ರದಲ್ಲಿ ದೇವರನ್ನು ನೋಡಬೇಕು ಅಂತ ಇನ್ನೂ ಹತ್ರಕ್ಕೆ ಹೋಗ್ತಾರೆ. ಹತ್ರಕ್ಕೆ ಹೋದರೆ ಆ ಶಿಶು ಭಗವಂತ ಉಸಿರಾಡಿಬಿಟ್ಟ. ಅವನೇನು ಉಸಿರು ತೆಗೆದುಕೊಂಡ, ದೇವರ ಹೊಟ್ಟೆಯಲ್ಲಿ ಹೋಗಿಬಿಟ್ರು ಮತ್ತೆ ಮಾರ್ಕಾಂಡೇಯರು. ಉಸಿರು ತೆಗೆದುಕೊಂಡ ಪರಮಾತ್ಮ ಉಸಿರಿನ ಜೊತೆಗೆ ಮಾರ್ಕಾಂಡೇಯರೂ ಕೂಡ ಹೋಗಿಬಿಟ್ಟಿದ್ದಾರೆ ಒಳ. ಅಂತಃಶರೀರ ಮಶಕೋ ಯಥಾ ವಿಶತ. ಕೆಲವು ಸಲ ಸಣ್ಣ ಹುಳ ಅದು ಹೋಗಿಬಿಡುತ್ತದೆ ಒಳಗೆ. ಹಾಗೆ ಮಾರ್ಕಾಂಡೇಯರು ನೋಡಿದರೆ ಆಲದ ಮರ, ಪುಟ್ಟ ಎಲೆ, ಪುಟ್ಟ ದೇವರು. ಹತ್ರ ಹೋದರೆ ತಾವೇ ಇನ್ನೂ ಪುಟ್ಟವರಾಗಿ ಬಿಟ್ರು, ಚಿಕ್ಕವರಾಗಿ ಬಿಟ್ರು. ದೇವರ ಅದ್ಭುತ ಮಾಯಾ ಇದು. ತಾವು ಒಳಗೆ ಹೋಗಿಬಿಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ದೊಡ್ಡ ಪ್ರಪಂಚ ಇದೆ. ಹೊಟ್ಟೆಯ ಒಳಗೆ, ದೇವರ ಒಳಗೆ ಹೋದರೆ ನೋಡ್ತಾರೆ ಖಮ್ರೋದಸಿ ಭಗಣಾನ್ ಅದ್ರಿ ಸಾಗರಾನ್ ದ್ವೀಪಾನ್ ಸವರ್ಷಾನ್ ಕಕುಭಸ್ಸುರಾಸುರಾನ್ ವನಾನಿ ದೇಶಾನ್ ಸರಿತಃ ಪುರಾಕರಾನ್ ಖೇಟಾನ್ ವ್ರಜಾನ್ ಆಶ್ರಮ ವರ್ಣ ವೃತ್ತಯ. ಎಲ್ಲ ನೋಡ್ತಾರೆ. ಇಡೀ ಜಗತ್ತು ಹೊಟ್ಟೆಯಲ್ಲಿ ಇದೆ. ಇಡೀ ಪ್ರಪಂಚ. ಅಲ್ಲ ಆಕಾಶ ಕಾಣಿಸ್ತಾ ಇದೆ, ದಿಕ್ಕು ಕಾಣಿಸ್ತಾ ಇದೆ, ಅಂತರಿಕ್ಷ, ನಕ್ಷತ್ರಗಳು, ಸಮುದ್ರ, ಸಾಗರ, ದ್ವೀಪಗಳು ಪ್ರತ್ಯೇಕವಾಗಿ ಕಾಣಿಸ್ತಾ ಇದೆ ಅಲ್ಲಿ. ಅಲ್ಲ, ನಾನ್ ನೋಡಿದ್ದಿಷ್ಟ್ರ ತನಕ ಏನಿತ್ತು, ಎಲ್ಲ ನೀರು ತುಂಬ್ಕೊಂಡ್ಬಿಡುತ್ತೋ, ಎಲ್ಲ ಪ್ರಳಯವಾಯಿತು. ಇದೇನೋ ದೇವರ ರೂಪ ನೋಡ್ಲಿಕ್ಕೆ ಹತ್ರದಲ್ಲಿ ಹೋದರೆ, ದೇವರ ಹೊಟ್ಟೆ ಒಳಗೆ ಹೋದರೆ ಅಲ್ಲಿ ಮತ್ತೆ ಇಡೀ ದೊಡ್ಡ ಪ್ರಪಂಚನೇ ಇದೆಯಲ್ಲ, ಎಲ್ಲ ಗಟ್ಟಿಮುಟ್ಟಿಯಾಗಿ. ಮುಹ್ಯಂತಿ ಭೂತಾನ್ ಮಹಾಂತಿ ಭೂತಾನ್ಯಥ ಭೌತಿಕಾನ್ಯಸೋ ಕಾಲಂ ಹಿಮಾಲಯಂ ಪುಷ್ಪಮಹಾಂಚ ತಾಂ ನದೀಂ. ಹಿಮಾಲಯ ಕಾಣಿಸಿದೆ ಮತ್ತ ದೇವರ ಹೊಟ್ಟಿ ಒಳಗೆ. ಪುಷ್ಪಭದ್ರಾ ನದಿ ಕಾಣಿಸ್ತಾ ಇದೆ. ತಮ್ಮ ಆಶ್ರಮ ಕಾಣಿಸಿದೆಯಂತೆ. ಋಷಿಗಳನ್ನೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ. ಎಲ್ಲಾ ಗಟ್ಟಿಮುಟ್ಟಿ ಭದ್ರ ಪ್ರಪಂಚ ಕಾಣಿಸ್ತಾ ಇದೆ ಹೊಟ್ಟೆಯ ಒಳಗೆ. ವಿಶ್ವಂ ವಿಪಶ್ಯನ್. ಇಷ್ಟೆಲ್ಲ ನೋಡ್ತಾ ಇದ್ದಾರೆ. ನೋಡ್ತಾ ಇರಬೇಕಾದಾಗೆ ದೇವರು ಉಸಿರು ಬಿಟ್ಟ. ಈಗ ಉಸಿರು ತೆಗೆದುಕೊಂಡಿದ್ದ. ಹೊಟ್ಟೆ ಒಳಗೆಲ್ಲಾ ಪ್ರಪಂಚ, ತಮ್ಮ ಆಶ್ರಮನೂ ಕಾಣಿಸ್ತು. ಋಷಿಗಳು ಕಂಡರು. ಹಬ್ಬ ಅಂತೂ ಏನೋ ಸುರಕ್ಷಿತ ಬಂದೆ ಅಂತನ್ನೋದ್ರೊಳಗೆ ಉಸಿರು ಬಿಟ್ಟ ಪರಮಾತ್ಮ. ಮತ್ತೆ ಹೊರಗೆ ಬಂದು ಸಮುದ್ರದಲ್ಲಿ ಬಿದ್ರು. ಮತ್ತೆ ಆ ಪ್ರಳಯ ಜಲ, ಮತ್ತೆ ಪ್ರಳಯ ಜಲ, ಆ ಘೋರವಾದಂತಹ ಪ್ರಳಯ ಜಲದಲ್ಲಿ ಮತ್ತೆ ನಾರದ ಮಾರ್ಕಾಂಡೇಯರು ಬಂದಿದ್ದಾರೆ. ನ್ಯಪತತ್ ಲಯಾಬ್ಧೌ ತಸ್ಮಿನ್ ಪೃಥಿವ್ಯಾ ಕಕೋದಿ ಪ್ರರೂಢಂ. ಹೊರಗೆ ಬಂದು ನೋಡ್ತಾರೆ, ಅದೇ ದೊಡ್ಡ ಮರ, ವಟವೃಕ್ಷ. ಅಲ್ಲಿ ಆ ಎಲೆಯ ಮೇಲೆ ಪರಮಾತ್ಮ ಮಲಗಿದ್ದಾನೆ. ಅಥ ತಂ ಬಾಲಕಂ ವೀಕ್ಷ್ಯ ನೇತ್ರಾಭ್ಯಾಂ ದಿಷ್ಠಿತಂ ಹೃದಯ ಅಭ್ಯಗಾತಿ ಸಂವೃಷ್ಟ ಪರಿಶ್ವಕ್ತು ಮಧೋಕ್ಷಜಂ. ಆ ಭಗವಂತನ ವ್ಯಾಪಾರ, ದೇವರ ಇಷ್ಟು ಅದ್ಭುತವಾದಂತಹ ಕ್ರಮ, ಅವನ ಮಹಿಮೆ, ಅದನ್ನೆಲ್ಲ ನೋಡಿ ದೇವರಿಗೆ ಆಲಿಂಗನ ಮಾಡ್ಕೊಂಬೋಣ ಅಂತ ಹತ್ರ ಹೋಗಬೇಕು ಅಂತ ಹೋಗ್ತಾ ಇದ್ದಾರೆ. ಹತ್ರ ಹೋಗಬೇಕು ಅಂತ ಹೋಗ್ತಾ ಇರೋದರ ಒಳಗೆ ದೇವರ ಅದೃಶ್ಯನಾಗಿ ಬಿಟ್ಟ. ಅಲ್ಲಿಂದ ಪರಮಾತ್ಮ ಕಾಣಿಸ್ತಾ ಇಲ್ಲ. ಅಂತರ್ದಧೆ ಋಷೇ ಸದ್ಯ ಯಥೇಹ ನೀಶ ನಿರ್ಮಿತ. ತಕ್ಷಣಕ್ಕೆ ಪರಮಾತ್ಮ ಅದೃಶ್ಯನಾಗಿದ್ದಾನೆ. ಅದೇ ವಟವೃಕ್ಷ. ತಮಥ ವಟೋ ಬ್ರಹ್ಮನ್ ಸಲಿಲಂ ಲೋಕ ಸಂಪ್ಲವಂ ತಿರೋಧಾಯಿ ಕ್ಷಣಾದಸ್ಯ. ದೇವರು ಅಂತರ್ಹಿತನಾದ. ಇದಿನ ವಟವೃಕ್ಷ ನೋಡೋ ಅಷ್ಟರ ಒಳಗೆ ಯಾವ ವಟವೃಕ್ಷ ಇಲ್ಲ, ಯಾವ ನೀರಿಲ್ಲ, ಏನೂ ಇಲ್ಲ. ತಮ್ಮ ಆಶ್ರಮದಲ್ಲಿ ತಾವು ಕೂತ್ಕೊಂಡಿದ್ದಾರೆ. ಮುಂಚಿನಂತೆ ಧ್ಯಾನ ಮಾಡ್ತಾ ತಮ್ಮ ಪುಷ್ಪಭದ್ರಾ ನದಿ ತೀರ, ತಮ್ಮ ಹಿಮಾಲಯದ ಹತ್ತಿರದಲ್ಲಿ ಆಶ್ರಮದಲ್ಲಿ ಕೂತಿದ್ದಾರೆ. ಸ್ವಚ್ಛ ಆಕಾಶ, ಒಳ್ಳೆ ಗಾಳಿ, ಋಷಿ ಮುನಿಗಳು, ಆಶ್ರಮ ಎಲ್ಲ ಕಾಣಿಸ್ತಾ ಇದೆ. ಅಂದ್ರೆ ಇದೇನಿದು ಇಷ್ಟು ತನಕ ಇವರು ನೋಡಿದ್ದು? ಇದೇನೋ ಭ್ರಮೆಯ? ಸರ್ವಥಾ ಭ್ರಮೆಯಲ್ಲ. ಮತ್ತೇನಿದು ವಾಸ್ತವ ಪ್ರಳಯ. ಮತ್ತೆ ವಾಸ್ತವ ಪ್ರಳಯ ಅಂದ್ರೆ ಇಷ್ಟೆಲ್ಲ ಜನ ಮತ್ತೆ ಹೇಗಿರ್ಲಿಕ್ಕೆ ಸಾಧ್ಯ? ಇದೇ ಭಗವಂತನ ಅಘಟಿತ ಘಟನಾ ಶಕ್ತಿ. ಭಗವಂತ ಪ್ರಳಯವನ್ನ ನಿರಂತರ ಮಾಡ್ತಾನೆ. ಭಗವಂತ ಸೃಷ್ಟಿಯನ್ನು ನಿರಂತರ ಮಾಡ್ತಾನೆ. ಭಗವಂತನ ಎಲ್ಲಾ ಕ್ರಿಯೆಗಳೂ ನಿತ್ಯ. ಭಗವಂತ ಯಾವಾಗ ಏನು ಬೇಕೋ ಪ್ರಳಯವನ್ನೂ ಬೇಕಾದ್ರೆ ಮಾಡಬಲ್ಲ. ಪರಮಾತ್ಮ ತನ್ನ ಹೊಟ್ಟೆ ಒಳಗೆ ಭಗವಂತನ ಒಂದು ಮಾತನ್ನು ಹೇಳುತ್ತಿರ್ತಾರೆ. ಒಂದು ಪರಮಾತ್ಮನ ರೋಮಕೂಪ. ಪರಮಾತ್ಮನ ರೋಮಕೂಪದಲ್ಲಿ ಅನಂತ ಬ್ರಹ್ಮಾಂಡಗಳು ಸೇರ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಸಲಕ್ಕೆ ಒಂದು ಬ್ರಹ್ಮಾಂಡ ಹೌದು, ಆದರೆ ಪರಮಾತ್ಮನ ಒಂದು ರೋಮಕೂಪ
ಎಷ್ಟಿರ್ತದೆ ಅದು, ತುಂಬ ಸಣ್ಣ ಸೂಜಿ, ಅದು ಚಿಕ್ಕದಾಗಿ ಮುಟ್ಟಿದರೆ ಎಷ್ಟಾಗಬೇಕು ಅಷ್ಟು ಪುಟ್ಟ ರೋಮಕೂಪ. ಆದರೆ ಇದರಲ್ಲೇ ಅನಂತ ಬ್ರಹ್ಮಾಂಡಗಳನ್ನು ಬೇಕಾದರೆ ಅದರಲ್ಲಿ ಇಡಬಹುದು. ಇಷ್ಟು ಆ ಭಗವಂತನ ವ್ಯಾಪ್ತಿ. ಆ ಪರಮಾತ್ಮ ತಾನು ತನ್ನ ಒಳಗೆ ತಾನು ತನ್ನಲ್ಲಿ ಪ್ರಪಂಚದಲ್ಲಿ ತಾನು. ಏನಿದು ದಿವ್ಯ, ಅಗೋಚರ, ಅತರ್ಕ್ಯ, ಅನಿರ್ವಚನೀಯ ಇದು ಪರಮಾತ್ಮನದು. ಅಂತಹ ಅದ್ಭುತವಾದಂತಹ ಪರಮಾತ್ಮನ ಲೀಲೆಯನ್ನ ಕಂಡು ಮಾರ್ಕಾಂಡೇಯರು ತಾವು ಏನ್ ಹೇಳಬೇಕು, ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಭಗವಂತ, ನಿನ್ನ ಅಘಟಿತ ಘಟನಾ ಶಕ್ತಿಯನ್ನ, ಮಾಯೆಯನ್ನ ತೋರಿಸಿದ್ಯಲ್ಲ. ಪ್ರಳಯ ಮಾಡಿದರೂ ಕೂಡ, ಪ್ರಳಯವಾದರೂ ಕೂಡ ಯಾರಿಗೂ ಕಾಣಲಿಲ್ಲ, ಮಾರ್ಕಾಂಡೇಯರಿಗೆ ಮಾತ್ರ ಕಂಡಿದೆ. ಇದೇ ಅದ್ಭುತ. ಯಾರಿಗೂ ಕಾಣಿಸದೆ ಆ ರೀತಿಯಲ್ಲಿ ದೊಡ್ಡದಾದಂತಹ ಬೆರವಣಿಗೆ ಆಯಿತು. ಯಾರಿಗೂ ಕಾಣಿಸ್ಲೇ ಇಲ್ವಾ, ಎಲ್ಲರಿಗೆ ಕಾಣಿಸಿದೆ. ಇದು ಘಟಿತ ಘಟನಾ ಅಷ್ಟೇ, ಘಟನೀಯ ಘಟನಾ. ಆಗುವಂತಹದ್ದನ್ನ ಎಲ್ಲರೂ ನೋಡ್ತಾರೆ. ಪ್ರಳಯವಾಗಿದೆ, ಯಾರಿಗೆ ಕಾಣಿಸಿಲ್ಲ. ಇದು ಹೇಗೆ ಸಾಧ್ಯ? ಅದು ಪ್ರಳಯ ಏನೋ ಮನೆಯಲ್ಲಿ ಮಾತ್ರ ಪುಟ್ಟದಾಗಿ ಪ್ರಳಯವಾದದ್ದ? ಇಡೀ ಜಗತ್ತು, ತ್ರಿಲೋಕಗಳು ತುಂಬಿ ಹೋಗಿದೆ, ಯಾರಿಗೂ ಕಾಣಿಸಿಲ್ಲ. ಎಲ್ಲರೂ ಇದ್ದಾರೆ, ಆದರೆ ಯಾರು ಇದ್ದವರು ಇವರಿಗೆ ಕಾಣಿಸಿಲ್ಲ, ಇದ್ದವರಿಗೆ ಪ್ರಳಯ ಕಾಣಿಸಿಲ್ಲ. ಏನಿದು ಆಶ್ಚರ್ಯ? ಇದು ಸಾಧ್ಯನಾ? ಇದೇ ದೇವರ ಶಕ್ತಿ. ಅಸಾಧ್ಯವಾದದ್ದನ್ನೂ ಮಾಡುವಂತಹ ಅದ್ಭುತ ಶಕ್ತಿ ದೇವರದು. ತನ್ನ ಒಳಗೆ ತಾನು, ತನ್ನ ಒಳಗೆ ಪ್ರಪಂಚ, ಆ ಪ್ರಪಂಚದಲ್ಲಿ ತಾನು, ಅದರಲ್ಲಿ ಮತ್ತೆ ದೇವರು. ಏನಿದು ಅದ್ಭುತ! ಬಹಳ ವಿಶಿಷ್ಟವಾದದ್ದು ಪರಮಾತ್ಮನ ಮಹಿಮೆ. ಈ ರೀತಿಯಲ್ಲಿ ತಾವು ನೋಡಿದ್ದಾರೆ. ಇಂತಹ ಇವರು ತಮ್ಮ ಆಶ್ರಮದಲ್ಲಿ ಮತ್ತೆ ತಾವು ಧ್ಯಾನ ಮಾಡ್ತಾ, ಅವರ ಕೆಲಸನೇ ಅದು. ಮತ್ತೆ ಧ್ಯಾನ, ಭಗವತ್ ಚಿಂತನ ಮಾಡ್ತಾ ಕೂತಿದ್ದಾರೆ. ಒಂದು ಸಲ ರುದ್ರದೇವರು ಪಾರ್ವತಿ ಸಮೇತರಾಗಿ ತಾವು ಬರ್ತಾ ಇದ್ದಾರೆ. ಆಕಾಶದಲ್ಲಿ ತಾವು ನೋಡುತ್ತಾರೆ. ಈ ಮಹಾನುಭಾವರನ್ನ, ಮಾರ್ಕಾಂಡೇಯರನ್ನು ನೋಡಿ ಪಾರ್ವತಿ ಹೇಳುತ್ತಾಳೆ, ನೋಡಿ, ಈ ಬ್ರಾಹ್ಮಣ ಮಾರ್ಕಾಂಡೇಯರು ಎಷ್ಟು ತಪಸ್ಸಿನಲ್ಲಿ ಇರುತ್ತಾರೆ. ಆದ್ರಿಂದಾಗಿ ನೀವು ಕುರು ಅಸ್ಯ ತಪಸ್ಸ ಸಾಕ್ಷಾತ್ ಸಂಸಿದ್ಧಿಂ ಸಿದ್ಧಿತೋ ಭವಾನ್, ನೀವು ಸಿದ್ಧಿ ಕೊಡೋರಲ್ವಾ, ನೀವು ಎಲ್ಲರಿಗೆ ಸಿದ್ಧಿಪ್ರದರಲ್ವಾ ಮಹಾನುಭಾವರು ರುದ್ರದೇವರು. ನಿನ್ನೆ ದಿನ ಅವರದು ವಿಶೇಷವಾಗಿ ಪೂಜೆಯಾಗಿದೆ. ಆ ರುದ್ರದೇವರು ಸೋಮವಾರ, ರುದ್ರದೇವರು ಎಲ್ಲರಿಗೆ ಸಿದ್ಧಿಯನ್ನ ಕೊಡುತ್ತಾರೆ. ಅಂತಹ ಸಿದ್ಧಿಪ್ರದರಾದ ರುದ್ರದೇವರೇ ನೀವು, ತಾಯಿ ಹೆಂಡತಿ ಅಂತಹ ಉಮಾದೇವಿ ಬೇಡಿಕೊಳ್ಳುತ್ತಾಳೆ, ನೀವು ಅವರಿಗೂ ಸಿದ್ಧಿಯನ್ನ ಕೊಡಿ. ಆಗ ಆ ರುದ್ರದೇವರು ತಾವು ಬರ್ತಾ, ನೈವೇಚ್ಛತ್ಯಾಶಿಷಕ್ವಾಪಿ ಬ್ರಹ್ಮರ್ಷಿ ಮೋಕ್ಷಮಪ್ಯುತ. ರುದ್ರದೇವರು ಹೇಳುತ್ತಾರೆ, ಅವರಿಗೆ ಏನು ಕೊಟ್ಟರೂ ಕೂಡ ಅವ್ರಿಗೆ ಏನು ಅಪೇಕ್ಷೆನೇ ಪಡೋದಿಲ್ಲ. ಮೋಕ್ಷ ಕೊಡ್ತೀನಿ ಅಂತಂದ್ರೂ ಕೂಡ ಮಾರ್ಕಂಡೇಯರು ಬೇಡ ಅಂತನ್ನುವರು. ಯಾರು ಬೇಡ ಅಂತಂತಾರೆ ಮೋಕ್ಷವನ್ನ? ಮೋಕ್ಷ ಕೊಡ್ತೀನಿ ಅಂತ ದೇವರು ಕರೆದರೆ, ರಾಮದೇವರು ಕರೆದರೆ ಏನದು? ಎಲ್ಲರೂ ಕೂಡ ಕ್ರಿಮಿ, ಕೀಟ, ಹುಲ್ಲು ಎಲ್ಲವೂ ಓಡಿ ಹೋದವಂತೆ. ಮರಗಳು ಓಡಿ ಹೋದವಂತೆ. ಮರಗಳು, ಹುಲ್ಲುಗಳು ದೇಶಾಂ ಗಮನ ಶಕ್ತಿರಭೂತ್. ಆ ಕಾಲದಲ್ಲಿ ಅಂತಹ ತುಂಬಾ ಜನಗಳು ಸೇರಿಕೊಂಡು ಹೋದದ್ದಂತೆ. ಆ ರೀತಿಯಲ್ಲಿ ಯಾರು ತಾನೇ ಬೇಡ ಅಂತಂತಾರೆ. ಆದರೂ ಭಕ್ತಿಂ ಪರಾಂ ಭಗವತಿ ಲಬ್ಧವಾನ್ ಪುರುಷೇವೆಯೇ, ಅವರಿಬ್ರು ಕೂಡ ಬಂದಿದ್ದಾರೆ. ಅವರಿಬ್ರು ಕೂಡ ಬಂದರೆ ಧ್ಯಾನಾಸಕ್ತರಾದಂತಹ ಮಾರ್ಕಾಂಡೇಯರು ಕಣ್ಣೇ ತೆಗಿತಾ ಇಲ್ಲ. ಪಾರ್ವತಿ ಹಾಗೂ ಶಿವ ಇಬ್ಬರೂ ಎದುರಿಗೆ ನಿಂತುಕೊಂಡಿದ್ದಾರೆ. ಆಗ ಏನ್ ಮಾಡ್ಬೇಕು? ಕಣ್ಣೇ ತೆಗಿತಾ ಇಲ್ಲ, ಅಷ್ಟು ಭಗವಂತನಲ್ಲಿ ಆಸಕ್ತರು. ತಕ್ಷಣಕ್ಕೆ ನವೇದ ರುದ್ಧಧೀಹಿ ಆತ್ಮಾನಂ, ರುದ್ರದೇವ ಅಂತಾರೆ, ಅದಕ್ಕೇನು ಚಿಂತೆ ಇಲ್ಲ. ದೇವತೆಗಳಿಗೆ ಇದೇನು ಸಮಸ್ಯೆನೇ ಅಲ್ಲ. ಮನಸ್ಸಿನ ಒಳಗೆ ಹೊಕ್ಕು ಬಿಟ್ಟಿದ್ದಾರೆ. ಯಾವ ಮನಸ್ಸಿನಲ್ಲಿ ಭಗವಂತನ ದರ್ಶನ ಮಾಡಿಕೊಳ್ತಾ ಇರುತ್ತಾರೆ, ಆ ಮನಸ್ಸಿನಲ್ಲೇನೆ ರುದ್ರದೇವರು ಒಳಗೆ ಸೇರಿಕೊಂಡ್ಬಿಟ್ರು. ತಕ್ಷಣಕ್ಕೇನೆ ಅವರಿಗೆ ಆಶ್ಚರ್ಯ, ಮಾರ್ಕಾಂಡೇಯರಿಗೆ. ದೇವರನ್ನು ನೋಡ್ತಾ ಇದ್ದಾರೆ, ಈ ರುದ್ರದೇವರು ಎಲ್ಲಿಂದ ಬಂದ್ರು ಮನಸ್ಸಿನಲ್ಲಿ ಅಂತ ಕಣ್ತೆಗೆದು ನೋಡ್ತಾರೆ. ಎದುರಿಗೆ ರುದ್ರದೇವರು ಇದ್ದಾರೆ. ರುದ್ರಾದಿ ದೇವತೆಗಳಿಗೆ ಹೊರಗೆ ಬರೋದು, ಎಲ್ಲಿ ಬೇಕಾದಲ್ಲಿ ಹೋಗೋದು ಮಾತ್ರವಲ್ಲ, ಮನಸ್ಸಿನ ಒಳಗೂ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ತಕ್ಷಣಕ್ಕೆ ಅವರು ಆವಿಶತ್ತದ್ ಗುಹಾಕಾಶಂ ವಾಯುಶ್ಛಿದ್ರಮಿವೇಶ್ವರ ಆತ್ಮನ್ಯಪಿ ಶಿವಂ ಪ್ರಾಪ್ತಂ. ಅಲ್ಲಿ ನೋಡಿ 8 ಭುಜ 3 ಕಣ್ಣು ಅಷ್ಟಭುಜದವರಾಗಿದ್ದಾರೆ
ರುದ್ರದೇವರು ಕಪಾಲ ಪರಶು ಎಲ್ಲ ಹಿಡ್ಕೊಂಡಂಥವರು. ಆಶ್ಚರ್ಯವಾಯಿತು. ಸಮಾಧಿಯಿಂದ ಹೊರಗೆ ಬಂದರು. ಕಣ್ತೆಗೆದು ನೋಡಿದರೆ ಅಲ್ಲಿ ಇಬ್ರು ಎಲ್ಲ ಗಣ ಸಮೇತರಾಗಿ ರುದ್ರದೇವರು ಪಾರ್ವತಿ ಸಮೇತರಾಗಿ ಇದ್ದಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಎಲ್ಲ ರೀತಿಯಾದಂತಹ ಅನೇಕ ಅವರಿಗೆ ಆಸನ, ಪಾದ್ಯ, ಅರ್ಘ್ಯ, ನಾನಾ ಉಪಚಾರಗಳನ್ನೆಲ್ಲವನ್ನೂ ಕೂಡ ಸಲ್ಲಿಸ್ತಾರೆ, ನಮಸ್ಕಾರ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ ರುದ್ರದೇವರನ್ನ ಮಾರ್ಕಾಂಡೇಯರು. ನಮಃ ಶಿವಾಯ ಶಾಂತಾಯ ಸತ್ಯಾಯ ಪ್ರಮೃಣಾಯ ಚ ರಜೋಜುಷೇಭ್ಯ ಘೋರಾಯ ನಮಸ್ತುಭ್ಯಂ ತಮೋಜುಷೇ. ಚೆನ್ನಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಸ್ತೋತ್ರವನ್ನು ಮಾಡಿದಾಗ ರುದ್ರದೇವರು ಪ್ರಸನ್ನರಾಗಿ ನಕ್ಕು ಹೇಳುತ್ತಾರೆ, ವರಂ ವೃಣೀಶ್ವ. ರುದ್ರದೇವರು ಹೇಳುತ್ತಾರೆ, ಮಾರ್ಕಾಂಡೇಯರೇ ವರವನ್ನು ಬೇಡಿ ಏನಾದರೂ. ಇಲ್ಲಿ ಎಂತಹ ಸ್ಥಿತಿ ಅಂತಂದ್ರೆ, ನಮ್ಮಲ್ಲಿ ವರ ಬೇಡುವುದಕ್ಕೆ ಸಿದ್ಧಹಸ್ತರಾಗಿ ಇದ್ದಾರೆ. ಕೈ ಚಾಚಿ ಕೊಟ್ಟಿರ್ತೇವೆ ನಾವೆಲ್ಲರೂ, ವರ ಕೊಡಿ ಕೊಡಿ ಅಂತ. ಕೊಡ್ಲಿಕ್ಕೆ ಅವ್ರು ಸಿದ್ಧ ಇಲ್ಲ. ದೇವತೆಗಳ ಮುಂದೆ ನಾವು ಕೈ ಚಾಚಿ ಕೂತಿದ್ದೇವೆ, ಸುಸ್ತೇ ಆಗೋದಿಲ್ಲ. ಕೈ ಚಾಚೆ ಕೂತಿರ್ತೇವೆ, ಕೊಡಿ ನಮಗೇನಾದರೂ ಅಂತ. ಅವ್ರು ಕೊಡ್ಲಿಕ್ಕೆ ಸಿದ್ಧಿಲ್ಲ. ಈಗ ಮಾರ್ಕಾಂಡೇಯರಲ್ಲಿ ವಿಪರೀತ ಸ್ಥಿತಿ. ಕೊಡುವುದಕ್ಕೆಲ್ಲರೂ ಕೈ ತೆಗೆದು ನಿಂತಿದ್ದಾರೆ, ಏನ್ ಬೇಕೋ ಕೊಡ್ತೀವಿ, ತಗೊಳ್ಳಿ ತಗೊಳ್ಳಿ ಅಂತ. ಇವ್ರು ಕೈ ಚಾಚ್ತಾ ಇಲ್ಲ ಮಾರ್ಕಾಂಡೇಯರು. ಇದು ದೊಡ್ಡ ವ್ಯತ್ಯಾಸ. ಇವರು ಕೊಟ್ರು ಬೇಡ ಅಂತನ್ನೋರು ಇವರು. ನಾವು ಕೊಡಿ ಅಂತನ್ನೋರಾದ್ರೆ ಕೊಟ್ರು ಬೇಡ ಅಂತನ್ನೋರು. ಇಂಥವರಿಗೆ ಕೊಡುವುದಕ್ಕೆ ದೇವತೆಗಳು ಯಾವಾಗಲೂ ಸಿದ್ಧರಾಗೂ ಇರ್ತಾರೆ. ಯಾಕಂದ್ರೆ ಅವ್ರು ಕೇಳೋದಿಲ್ಲ ಅಂತನ್ನೋ ಕಾರಣಕ್ಕಾಗೂ ಕೂಡ. ಹೀಗೆ ರುದ್ರದೇವರು ವರಂ ವೃಣೀಶ್ವ ಅಂತ ಕೇಳಿದಾಗ ಆಗ ತುಂಬಾ ಒಳ್ಳೆಯ ಮಾತುಗಳು ಇದೆ. ಇಂತಹ ನಿಮ್ಮಂತಹ ಬ್ರಾಹ್ಮಣ ಸಾಧವ ಶಾಂತಾ ನಿಸ್ಸಂಗಾ ಉತ್ತಮ ಗುಣವಂತರು ಅಂತಾಗಿದ್ದರೆ ದೇವತೆಗಳು ಸದಾ ಕಾಲ ಅವರನ್ನ ರಕ್ಷಿಸ್ತಾ ಅವರನ್ನ ಅನುಗ್ರಹಿಸ್ತಾ ಇರ್ತಾರಂತ. ಉತ್ತಮ ಬ್ರಾಹ್ಮಣರು, ಉತ್ತಮ ಗುಣವಂತರು, ಸಾಧಕರು, ನಿಸ್ಪೃಹರು, ಒಳ್ಳೆಯ ಗುಣವಂತರಾಗಿದ್ದರೆ ದೇವತೆಗಳು ಸದಾ ಕಾಲ ಅವರ ಹತ್ರದಲ್ಲೇ ಇದ್ದು ಅವರನ್ನ ರಕ್ಷಿಸ್ತಾ ಇರುವಂಥವರು. ನಿಮ್ಮನ್ನ ನೋಡುವುದು ನಮಗೆ ಒಂದು ಬಹಳ ಸಂತೋಷ. ನೀವೆಲ್ಲರೂ ಕೂಡ ತೀರ್ಥಗಳು ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವ ಮೃಚ್ಛಿಲಾಮಯ ತೇ ಪುನಂತಿ ಉರುಕಾಲೇನ ಯೂಯಂ ದರ್ಶನ ಮಾತ್ರತಃ. ರುದ್ರದೇವರು ಹೇಳುವಂತಹ ಮಾತು. ತೀರ್ಥಗಳು, ಬೇರೆ ಬೇರೆ ನದಿಗಳು, ಸ್ನಾನ ಅಂತೆಲ್ಲ ಹೋಗಿ ಬರ್ತೇವಲ್ಲ, ಬಹಳ ದೀರ್ಘಕಾಲವಾದ ಮೇಲೆ ನಮಗದರಿಂದ ಲಾಭ ಸಿಗತ್ತೆ, ತುಂಬಾ ಹೊತ್ತಾದ ಮೇಲೆ. ಆದರೆ ನಿಮ್ಮಂತಹ ಮಾರ್ಕಾಂಡೇಯರೇ, ನಿಮ್ಮಂತಹ ಜ್ಞಾನಿಗಳು, ನಿಮ್ಮಂತಹ ದರ್ಶನ ಜನರು ಮಾಡಿಕೊಂಡ್ರೆ ದರ್ಶನ ಆದ ಕೂಡಲೇ ಲಾಭವಾಗತ್ತೆ, ಅನುಗ್ರಹವಾಗತ್ತೆ. ಅಷ್ಟು ನಿಮ್ಮಿಂದ ಆಗುವಂತಹ ಲಾಭ. ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತೀನಿ ಅಂತಂತಾರೆ ರುದ್ರದೇವರು. ಬ್ರಾಹ್ಮಣೇಭ್ಯೋ ನಮಸ್ಯಾಮಹ. ಅವರಂತರ್ಯಾಮಿ ಗುಹಾಶಯ ಯೈವ ನ ದೇಹಮಾನಿದೆ. ರುದ್ರದೇವರು ನಮಸ್ಕಾರವನ್ನು ಮಾಡ್ತಾರೆ. ಹೀಗೆ ನಮಸ್ಕಾರವನ್ನು ಮಾಡಿ ಸಚಿರಂ ಮಾಯೆಯ ವಿಷ್ಣೋಹೋ ಮಾಡಿದಾಗ ಋಷಿಗಳು ತಾವು ಕೇಳುತ್ತಾರೆ. ಋಷಿಗಳು ಹೇಳುವಂತಹದ್ದು, ಅಹೋ ಈಶ್ವರಚರ್ಯೆಯಂ ದುರ್ವಿಭಾವ್ಯ ಶರೀರಿಣ, ವರವನ್ನು ಕೇಳು ಅಂತನ್ನುವುದಾಗಿ ಕೇಳಿದ್ದರಿಂದಾಗಿ ಮಾರ್ಕಾಂಡೇಯರು ಒಂದು ವರವನ್ನು ಕೇಳುತ್ತಾರೆ. ಸ್ವಾಮಿ, ನನಗೊಂದು ವರ ಕೊಡಿ. ಎಂತಹ ಅದ್ಭುತ ವರ! ನಿತ್ಯ ನಾವು ದೇವರಲ್ಲಿ ಇದನ್ನು ಬೇಡಬೇಕು. ತುಂಬಾ ಚೆನ್ನಾಗಿರುವಂತಹ ವರಂ ಏತಂ ವೃಣಿ ಅಥಾಪಿ ಪೂರ್ಣ ಕಾಮಾಭಿವರ್ಷಣಾತ್ ಭಗವತಿ ಅಚ್ಯುತಾಂ ಭಕ್ತಿಂ ತತ್ಪರೇಶು ತಥಾತ್ವಯಿ. ಒಂದೇ ನನಗೆ ವರ ಬೇಕು. ನನಗೆ ಈ ವರಗಳನ್ನ ಎಲ್ಲರೂ ಕೇಳೋದು, ಮಹಾನುಭಾವರು ಕೇಳೋದು ಇದೇ ವರವನ್ನ. ಸಾಮಾನ್ಯರು, ಮನುಷ್ಯರು ನಾವಿದನ್ನ ಪ್ರಾಯ ಕೇಳುವುದಿಲ್ಲ. ಕೇಳಿದರೆ ಬಹಳ ಒಳ್ಳೆಯದು. ದೊಡ್ಡವರೆಲ್ಲ ಇದನ್ನೇ ಕೇಳುತ್ತಾರೆ. ಪ್ರಹ್ಲಾದರಾಜರಾಗ್ಲಿ ಎಲ್ಲಾ ಮಹನೀಯರು ಇಂಥದ್ದನ್ನೇ ಕೇಳುತ್ತಾರೆ. ಇವರು ಕೇಳುವಂತಹ ಮಾತು, ನಿಮ್ಮಲ್ಲಿ ಭಗವತಿ ಭಕ್ತಿಂ ಅಚ್ಯುತಾಂ ಭಕ್ತಿಂ. ಎಂದಿಗೂ ದೇವರಲ್ಲಿ ಭಕ್ತಿ ಚ್ಯುತವಾಯಿತು, ಕಮ್ಮಿಯಾಯಿತು ಅಂತಾಗಬಾರದು. ಒಂದು ದಿನ ಇವತ್ತು ಯಾಕೋ ದೇವರಲ್ಲಿ ಮನಸ್ಸೇ ಬರಲಿಲ್ಲ, ನಾಳೆ ದಿನ ಏನು ಉತ್ಸಾಹ ದೇವರು ಅಂತಂದ್ರೆ ಒಳ್ಳೆ ರೀತಿಯಿಂದ ವೈಭವದಿಂದ ಪೂಜೆ, ಅದರ ಮರುದಿವಸ ಏನೂ ಇಲ್ಲ, ಶಾಂತ ವಾತಾವರಣ ಮನೆಯಲ್ಲಿ, ಗಂಟಿ ಶಬ್ದನೂ ಕೇಳಿಸಿರೋದಿಲ್ಲ. ಮರುದಿನ ಗಂಟಿ ಜಾಗಂಟಿ ಏನು ವೈಭವ ಪೂಜೆ. ಇದು ಏರಿಳಿತಗಳು ಬಹಳ ಇರುತ್ತದೆ ಸಾಮಾನ್ಯವಾಗಿ ನಮ್ಮಲ್ಲಿ. ಮಾರ್ಕಾಂಡೇಯರು ಕೇಳುತ್ತಾರೆ, ಅಂತಹ ಭಕ್ತಿ ಅಲ್ಲ, ಅಚ್ಯುತವಾದ ಭಕ್ತಿ ಪರಮಾತ್ಮನಲ್ಲಿ, ಅದನ್ನ ಕೊಡಿ. ಮಾತ್ರವಲ್ಲ, ದೇವರಲ್ಲಂತೂ ಅದ್ಭುತ ಭಕ್ತಿ, ಪೂರ್ಣ ಭಕ್ತಿ, ಅನನ್ಯ ಭಕ್ತಿ. ಅದರ ಜತೆಗೆ ಆ ದೇವರ ಭಕ್ತರು ಯಾರು ಇದ್ದಾರೆ ಅವರಲ್ಲಿ, ನಿಮ್ಮಲ್ಲಿ ರುದ್ರದೇವರೇ, ವಾಯುವಾದಿ ದೇವತೆಗಳಲ್ಲಿ ನಿಮ್ಮಲ್ಲಿ ನಮಗೆ ವಿಶೇಷವಾದ ಭಕ್ತಿಯನ್ನ ಕೊಡಿ. ಬಹಳ ದೊಡ್ಡದಾದಂತಹ ವ್ರತ, ದೊಡ್ಡದಾದಂತಹ ಬೇಡಿಕೆ, ತುಂಬಾ ದೊಡ್ಡದಾದಂತಹ ವರ ಇದು. ದೇವರಲ್ಲಿ ಹಾಗೂ ಭಾಗವತರಲ್ಲಿ, ವಿಷ್ಣು ವೈಷ್ಣವರಲ್ಲಿ ಭಕ್ತಿಯನ್ನ ನಮಗೆ ನಿರಂತರ ದೇವರು ನಮಗೆ ಕೊಡಬೇಕು.
ಆ ರೀತಿಯಲ್ಲಿ ಇತ್ಯರ್ಥಿತೋ ಅಭಿಷ್ಟತಶ್ಚ ಮುನಿನ ರುದ್ರದೇವರು ತುಂಬಾ ಸಂತೋಷವನ್ನ ಪಟ್ಟು ಹೇಳ್ತಾರೆ, ಕಾಮಸ್ತೆ ಮಹರ್ಷೇ ಸತ್ಯ, ನೀವೇನು ಅಪೇಕ್ಷೆ ಪಟ್ಟಿದ್ದೀರಲ್ಲ ಸತ್ಯವಾಗತ್ತೆ, ಅದು ಇನ್ನೇನು ಬೇಕು. ರುದ್ರದೇವರು ಕೊಟ್ಟಂತಹ ವರ ಇದೆ, ಅದು ವಿಷ್ಣು ಭಕ್ತಿ, ವೈಷ್ಣವ ಭಕ್ತಿ ಸತ್ಯವಾಗತ್ತೆ. ತ್ವಂ ಭಕ್ತಿಮಾನ್ ಸ್ತಂ ಅಧೋಕ್ಷಜೆ ಆಕಲ್ಪಾಂತಂ ಯಶಃ ಪುಣ್ಯಂ ಅಜರಾಮರತಾ ತಥಾ. ಇದನ್ಯಾವುದು ಬೇಡಿಲ್ಲ ಮಾರ್ಕಂಡೇಯರು, ಯಶಸ್ಸು ಬೇಡಿಲ್ಲ, ನನ್ನ ಕೀರ್ತಿ ಹರಡಲಿ ಬೇಡಲಿಲ್ಲ, ಬೇಡಲೂಬಾರದು, ಇವ್ರು ಬೇಡೇ ಇಲ್ಲ. ರುದ್ರದೇವರೇ ಕೊಡುತ್ತಾರೆ, ನಿಮ್ಮ ಕೀರ್ತಿ ಜಗತ್ತಿನಲ್ಲಿ ಹರಡಲಿ, ಯಾರದೇ 60ನೇ ವರ್ಷ ಶಾಂತಿಯಾಗಲಿ, ನಿಮ್ಮ ಪೂಜೆ ಬರಲಿ, ಮೇಲಿಂದ ಮೇಲೆ ಆಯುಷ್ಯ, ಮಾರ್ಕಾಂಡೇಯರ ಸ್ಮರಣೆ, ಎಷ್ಟು ಕೀರ್ತಿ. ಇದನ್ನ ಬೇಡಿಲ್ಲ, ಕೀರ್ತಿ ತಾನೇ ಬರ್ತದೆ. ಕೀರ್ತಿಯನ್ನ ಬೇಡಬೇಕಾದದ್ದಲ್ಲ, ಅಪೇಕ್ಷೆ ಪಡಬೇಕಾದದ್ದು ಅಲ್ಲ. ಕೊಟ್ರೆ ದೇವರು ಏನ್ ಮಾಡೋದು, ಕೊಟ್ಟಾನೆ ಅಷ್ಟೇ ಸ್ವೀಕರಿಸೋದು. ಹಾಗೆ ಮಾರ್ಕಾಂಡೇಯರು ರುದ್ರದೇವರು ಯಶಸ್ಸನ್ನು ಕೊಡ್ತಾರೆ. ಅಜರಾಮರತಾ ತಥ, ಮುಪ್ಪು ಇಲ್ಲ, ಮರಣ ಇಲ್ಲ. ಮಾರ್ಕಾಂಡೇಯರು ಯುವಕರಾಗಿಯೇ ತಮ್ಮ ಕಲ್ಪಾಂತ ಜೀವನವನ್ನು ಸಾಗಿಸ್ತಾರೆ. ಈಗ ಅವರದು 7ನೆಯ ಮನ್ವಂತರ, ಇನ್ನೂ 7 ಮನ್ವಂತರಗಳು ಇರುತ್ತಾರೆ, ಅಷ್ಟು ದೀರ್ಘಕಾಲದವರೆಗೆ ಇರ್ತಾರೆ. ಹೇಗೆ ಯುವಕರಾಗಿ, ಮುಪ್ಪು ಬಂತು, ಸ್ವಲ್ಪ ಮೈಯಲ್ಲಿ ಶಕ್ತಿ ಹೋಯಿತು, ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇಲ್ಲ, ಸರ್ವಥಾ ಇಲ್ಲ. ಅಜರಾಮರತಾ ತಥಾ, ಇದೆಲ್ಲ ರುದ್ರದೇವರು ಕೊಟ್ಟಂತಹ ವರ, ಅದ್ಭುತ ಕೀರ್ತಿ. ಜ್ಞಾನಂ ತ್ರೈಕಾಲಿಕಂ ಬ್ರಹ್ಮನ್ ವಿಜ್ಞಾನಂಚ ವಿರಕ್ತಿಮತ. ಏನು ವರಗಳು! ದೇವರನ್ನ ಸಂತೋಷಪಡಿಸಿದರೆ ದೇವರು, ದೇವರ ಭಕ್ತರು ಗುಂಪು ಗುಂಪಾಗಿ ಬಂದು ದೇವರ ಮೇಲೆ ಪುಷ್ಪವೃಷ್ಟಿ ಮಾಡಿದರೆ, ಈ ಚಿಂತನೆ ಮಾಡಬಹುದು, ದೇವರಿಗೆ ಪುಷ್ಪವೃಷ್ಟಿ ಮಾಡಿದರೆ ದೇವರು ವರಗಳ ಒಂದು ವೃಷ್ಟಿ ಮಾಡಿಸ್ತಾನೆ. ದೇವರನ್ನು ನಾವು ಭಜಿಸಬೇಕು, ದೇವರ ಉತ್ಸವವನ್ನು ಮಾಡಬೇಕು. ವರಗಳನ್ನು ದೇವರು ನಮ್ಮ ಮೇಲೆ ವೃಷ್ಟಿ ಮಾಡ್ತಾನೆ, 1 2 ಅಲ್ಲ. ಮಳೆಯಂದು 1 ಹನಿ ಬೀಳೋದಿಲ್ಲ, ಕೇವಲ ಮಳೆ ಹನಿಯ ಮೇಲೆ ಹನಿಯ ಮೇಲೆ ಹನಿ ಸಾಕು ಅಂತಂದ್ರೆ ಎಲ್ಲಿ ಹೋದ್ರೂ ಬಿಡೋದಿಲ್ಲ, ಮಳೆ ಬರ್ತಾನೇ ಇರ್ತದೆ. ಹಾಗೆ ದೇವರು ಕೊಡುವುದಕ್ಕೆ ಆರಂಭ ಮಾಡ್ತಾನೆ. ಬೇಡೋದು ಬೇಡ, ಅದನ್ನ ಬೇಡೋದು ಭಕ್ತಿ ಬೇಡೋಣ. ಆ ತರಹದ ಆರಾಧನೆ ನಿರಂತರವಾಗಿ ಭಗವಂತನಲ್ಲಿ ಆಗುವಂತೆ ಬೇಡೋಣ, ಸಾಕು. ಮಾರ್ಕಾಂಡೇಯರಿಗೆ ತ್ರೈಕಾಲಿಕ ಜ್ಞಾನವನ್ನ ರುದ್ರದೇವರು ಕೊಟ್ಟಿದ್ದಾರೆ. ಅದ್ಭುತವಾದ ವಿಜ್ಞಾನ ಮತ್ತು ಉತ್ತಮ ವೈರಾಗ್ಯ. ಬ್ರಹ್ಮವರ್ಚಸ್ವಿತಾ ಭೂಯಾತ್ ಪುರಾಣಾಚಾರ್ಯತಾ ಅಸ್ತುತೆ. ನೀವು ಪುರಾಣಾಚಾರ್ಯರಾಗ್ರಿ ಅಂತ. ಮಾರ್ಕಾಂಡೇಯ ಪುರಾಣ ಇದೆ, ಅಂತಹ ಪುರಾಣಾಚಾರ್ಯರಾಗಿ ನೀವು ಅಂತ ಇಷ್ಟು ವರಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಬೇಡಿದ್ದು ವರ ಒಂದೇ, ಇವರು ಭಕ್ತಿ ಕೊಡಬೇಕು ಅಂತ. ಆ ಭಕ್ತಿ ಬೇಡಿದ್ದಕ್ಕಾಗಿ ಇನ್ನಿಷ್ಟು ಸಂತುಷ್ಟರಾಗಿ ಇನ್ನೂ 10 ವರಗಳನ್ನು ರುದ್ರದೇವರು ಕೊಟ್ಟಿದ್ದಾರೆ. ಈ ಕಥೆ ಅದ್ಭುತವಾದದ್ದು. ಯಾರು ಈ ಕಥೆಯನ್ನ ಹೇಳ್ತಾರೆ, ಕೇಳುತ್ತಾರೆ, ಅವರಿಗೆಲ್ಲರಿಗೂ ಕೂಡ ಉಭಯೋಸ್ತಯೋರ್ನ ಕರ್ಮಾಶಯ ಸಂಸೃತಿರ್ಭವೇ. ಅವರಿಗೆ ಸಂಸಾರವೇ ಬರುವುದಿಲ್ಲ, ಸಂಸಾರ ಹೊರಟು ಹೋಗತ್ತೆ, ಸಂಸಾರವೇ ನಾಶವಾಗತ್ತೆ. ಒಳ್ಳೆಯ ಫಲವನ್ನ ಹೇಳ್ತಾರೆ ಮಾರ್ಕಾಂಡೇಯರ ಕಥೆಯನ್ನ ಕೇಳಿದ್ದಕ್ಕೆ. ಹೀಗೆ ಮುಂದೆ ಭಗವಂತನನ್ನ ವಿಶೇಷವಾಗಿ ಪೂಜೆ ಮಾಡಬೇಕಾದರೆ ಅಂಗ ಏನು, ಉಪಾಂಗ ಏನು, ಆಯುಧಗಳು ಏನು ಅನ್ನುವುದನ್ನೆಲ್ಲ ಶೌನಕರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಅನೇಕ ಅಂಗಗಳನ್ನ ವಿಶೇಷವಾಗಿ ಹೇಳುತ್ತಾ, ಆ ರೀತಿಯಲ್ಲಿ ಅಂಗಗಳು ಏನೇನು, ಉಪಾಂಗಗಳು ಏನು. ಉಪಾಂಗಗಳು ಅಂದರೆ ಕೌಸ್ತುಭ ಇತ್ಯಾದಿಗಳು, ಆ ಪರಮಾತ್ಮನ ವಕ್ಷಸ್ಥಲದಲ್ಲಿ ಶ್ರೀ, ಭಗವಂತನ ವನಮಾಲ, ಇದೆಲ್ಲವೂ ಕೂಡ. ಮತ್ತೆ ಉಪಾಂಗಗಳು, ಹಾಗೆ ಆಯುಧಗಳು, ಬೇರೆ ಬೇರೆ ವಿಧವಾದಂಥ ಪರಮಾತ್ಮನ ಆಯುಧಗಳು, ಅದನ್ನೆಲ್ಲವನ್ನು ಕೂಡ ಪರಮಾತ್ಮನನ್ನ ಮತ್ತೆ ವಿಶೇಷವಾಗಿ ತಿಳಿಸ್ತಾರೆ. ಈ ಬೆಳಗ್ಗೆದ್ದ ಕೂಡಲೇ ದೇವರನ್ನ, ದೇವರ ಅಂಗಗಳನ್ನ, ಉಪಾಂಗಗಳನ್ನ, ದೇವರ ಮತ್ತೆ ಆಯುಧಗಳನ್ನ, ಇದನ್ನೆಲ್ಲವನ್ನು ಕೂಡ ಸ್ಮರಣೆ ಮಾಡಬೇಕು. ಆಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ನಾವು ಇದನ್ನ ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲೂ ಕೂಡ ನಾವಿದನ್ನ ಕೇಳ್ತೀವಿ. ಬೆಳಗ್ಗೆದ್ದ ಕೂಡಲೇ ಭಗವಂತನನ್ನ, ಆ ಗಜೇಂದ್ರ ಮೋಕ್ಷದ ಕಥೆಯನ್ನ ಮತ್ತು ಆಯುಧಗಳು, ಅನೇಕ ಪರಮಾತ್ಮನ ಅನೇಕ ಧಾಮಗಳು, ತ್ರಿಧಾಮಗಳು, ಎಲ್ಲಾ ಲೋಕಗಳು ಎಲ್ಲ ಸ್ಮರಣೆ ಮಾಡಬೇಕಂತ. ಒಂದು ದೊಡ್ಡದಾಗಿ ಎಲ್ಲಾದರೂ ಪ್ರಿಂಟ್ ಮಾಡಿ ಅದನ್ನು ಹಾಕಿಬಿಟ್ರೆ ಎಷ್ಟು ಸ್ಮರಣೆ ಮಾಡಬೇಕು ಬೆಳಗ್ಗೆ ಎದ್ದ ಕೂಡಲೇ. ಇದನ್ನೆಲ್ಲನೂ ಕೂಡ ನಾವು ತುಂಬಾ ಸೀರಿಯಸ್ ಆಗಿ ತಗೋಬೇಕು ನಿಜವಾಗ್ಲೂ. ಇವತ್ತು ಕೇಳುತ್ತೇವೆ, ಕೇಳಿ ಆನಂದವಾಗತ್ತೆ, ಆನಂದವಾದದ್ದು ಬಿಟ್ಟು ಹೋಗ್ತೇವೆ. ಮತ್ತೆ ಅಂದ್ರೆ ಇಲ್ಲಿಂದ ಆನಂದ ಪಟ್ಟು ಇಲ್ಲೇ ಬಿಟ್ಟೆ ಮುಂದೆ ಹೋಗೋದು ಅನ್ನುವಂತೆ ಹೋಗುತ್ತೆ. ಹಾಗಾಗದೇನೆ ಅದನ್ನ ಮತ್ತೆ ಬಹಳ ಸೀರಿಯಸ್ ಆಗಿ ಬೆಳಗ್ಗೆ ಏನೇನು ಸ್ಮರಣೆ ಮಾಡುವುದನ್ನು ಹೇಳಿದ್ದಾರೆ ಅಂತ ಪ್ರತ್ಯೇಕವನ್ನು ತೆಗೆದು ನೋಡಬೇಕಲ್ಲಿ. ನೋಡಿ ಆ ರೀತಿಯಲ್ಲಿ ಏನೇನು ಬೆಳಗ್ಗೆ ಸ್ಮರಣೆ ಮಾಡಬೇಕು, ಭಗವಂತನ ಏನೇನು ಗುಣಗಳನ್ನ ಚಿಂತನೆ ಮಾಡಬೇಕು, ದೇವರಲ್ಲಿ ಏನೇನು ಪ್ರಾರ್ಥನೆಗಳನ್ನ ಮಾಡಬೇಕು. ಇವೇ ಶ್ಲೋಕಗಳ ಮುಖಾಂತರವಾಗಿ ದೇವರಲ್ಲಿ ಪ್ರಾರ್ಥನಾ ಕ್ರಮ
ಬೇಡಬೇಕಾದಂತಹ ಮಾತುಗಳು ಅನ್ನುವಂತೆ ಇಟ್ಟುಕೊಂಡು ಮಾಡಬೇಕಾದಂತಹದ್ದು. ಹಾಗೆ ಆ ಭಗವಂತ ಅವನು ತಾನು ಎಲ್ಲ ಸೂರ್ಯಗಳಲ್ಲಿ ಇದ್ದು ವಿಶೇಷವಾಗಿ ಆ ಬೆಳಕನ್ನು ನೀಡುವಂಥವನು. ಅಂತಹ ಸೂರ್ಯಾಂತರ್ಗತ ಪರಮಾತ್ಮನ ಅನೇಕ ರೂಪಗಳನ್ನು ಕೂಡ ವಿಶೇಷವಾಗಿ ಹೇಳುತ್ತಾರೆ. ಅಂತಹ ಸೂತಾಚಾರ್ಯರು ವಿಶೇಷವಾಗಿ ಏತದ್ವ ಕಥಿತಂ ವಿಪ್ರಾಹ ವಿಷ್ಣೋಶ್ಚರಿತಮದ್ಭುತಂ ಭವದ್ಭಿಃ ಯದಹಂ ಪೃಷ್ಟಃ ನರಾಣಾಂ ಪುರುಷೋಚಿತಂ. ನಿಮಗೆ ನಾನು ಒಳ್ಳೆಯ ದೇವರ ಕಥೆಯನ್ನು ಹೇಳಿದ್ದೇನೆ. ಸೂತಾಚಾರ್ಯರೂ ಕೂಡ ಇನ್ನ ಉಪಸಂಹಾರವನ್ನ ಮಂಗಲವನ್ನ ಮಾಡುವುದಕ್ಕೆ ಬರ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜನಿಗಂತೂ ಉಪದೇಶ ಮಾಡಿ ಶುಕಾಚಾರ್ಯರು ಮಂಗಲವನ್ನು ಮಾಡಿ ತಾವು ಋಷಿಗಣ ಸಮೇತರಾಗಿ ಹೊರಟಿದ್ದನ್ನು ನಾವು ನಿನ್ನೆ ಕೇಳಿದಿವಿ. ಈಗ ಸೂತಾಚಾರ್ಯರು ಕೂಡ ಮಂಗಲವನ್ನು ಮಾಡುವುದಕ್ಕೆ ಹೊರಡುತ್ತಾರೆ. ಅತ್ರ ಸಂಕೀರ್ತ್ಯತೆ ಸಾಕ್ಷಾತ್ ಸರ್ವ ಪಾಪ ಹರೋ ಹರಿಹಿ ನಾರಾಯಣೋ ಹೃಷಿಕೇಶ ಭಗವಾನ್ ಸಾತ್ವತಾಂಪತಿ. ಯಾಕೆ ಭಾಗವತವನ್ನು ಶ್ರವಣ ಮಾಡಬೇಕು? ಯಾವುದೇ ಒಂದು ವಿಷಯವನ್ನು ನಾವು ಶ್ರವಣ ಮಾಡಬೇಕಾದ್ರೆ, ಕೇಳಬೇಕಾದ್ರೆ ನಮ್ಮಲ್ಲಿ ಒಂದು ಫಿಲ್ಟರ್ ಇಟ್ಕೊಂಬೋಣ. ಇವತ್ತೆಲ್ಲ ಮನೆಯಲ್ಲಿ ಫಿಲ್ಟರ್ ಹಾಕಿರ್ತಾರೆ, ವಾಟರ್ ಫಿಲ್ಟರು, ಎಲ್ಲಾ ಕಡೆಗೂ ಒಂದು ಫಿಲ್ಟರ್ ಇರ್ತದೆ. ಅದೇನು ಫಿಲ್ಟರ್ ಮಾಡ್ತದೆ ಅಂತಂದ್ರೆ, ಏನಾದರೂ ಧೂಳು ಕೆಟ್ಟದಾದಂಥ ಕ್ರಿಮಿಗಳು ಏನಾದರೂ ಬಂತು ಅಂದ್ರೆ ಅದನ್ನು ದೂರ ಕಳಿಸಿ, ಅರ್ಥಾತ್ ಅದನ್ನು ತಡೆದು ಶುದ್ಧ ನೀರನ್ನು ಮಾತ್ರ ನಮಗೆ ಬರುವಂತೆ ಒಂದು ಟ್ಯಾಂಕಿನಲ್ಲಿ ಸೇರಿಕೊಳ್ಳುವಂತೆ ಫಿಲ್ಟರ್ಗಳು ಮಾಡ್ತದೆ. ನಾವು ನಮ್ಮ ಕಣ್ಣಿಗೆ ಫಿಲ್ಟರ್ ಹಾಕೋಬೇಕು, ನಮ್ಮ ಕಿವಿಗೆ ಫಿಲ್ಟರ್ ಹಾಕೋಬೇಕು, ನಮ್ಮ ಬಾಯಿಗೆ ಒಂದು ಫಿಲ್ಟರ್ ಹಾಕೋಬೇಕು. ಕಿವಿಗೆ ಫಿಲ್ಟರ್ ಏನು ಅಂದ್ರೆ, ಯಾರಾದರೂ ಏನಾದರೂ ದೇವರು ಶುದ್ಧವಾದಂತಹ ಶಬ್ದ, ಲೋಕದ ಲೌಕಿಕ ಶಬ್ದಗಳು ಕಲ್ಮಶಗಳಿದ್ದದ್ದು ಅದರ ಫಿಲ್ಟರ್ ಮಾಡಿಬಿಡಬೇಕು. ಅದು ಮನಸ್ಸಿಗೆ ಹೋಗಿರಬಾರ್ದದು. ಮನಸ್ಸಿಗೆ ದೇವರು ಮಾತ್ರ ಹೋಗಿರ್ಬೇಕು, ಶುದ್ಧ ದೇವರು. ಆ ಫಿಲ್ಟರ್ನ ಇಟ್ಕೊಂಬೋಣ. ಎಲ್ಲರೂ ಸಿಗತ್ತೇನೋ ನೋಡ್ರಿ, ಅಂದ್ರೆ ಆರ್ಡರ್ ಮಾಡ್ಲಿಕ್ಕೆ ಆಗ್ತಿತ್ತು, ಸಿಗ್ತಿತ್ತು ಅಂತಂದ್ರೆ ಕಿವಿಗೆ ಒಂದು ಫಿಲ್ಟರ್. ಆ ಫಿಲ್ಟರ್ ಏನು ಅಂದ್ರೆ ದೇವರನ್ನು ಮಾತ್ರ ಮನಸ್ಸಿಗೆ ಕಳಿಸ್ತದೆ. ಶಬ್ದಗಳು ಕಿವಿ ಮೇಲೆ ಏನೇನೋ ಬೀಳುತ್ತಿರ್ತದೆ, ನಾವು ಅದನ್ನು ತಡಿಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾವ ಶಬ್ದಗಳು ಮನಸ್ಸಿಗೆ ಹೋಗಿರಬಾರದು ಅಂತ ಕಿವಿಗೆ, ಎರಡು ಕಿವಿಗೆ ಒಂದೊಂದು ಫಿಲ್ಟರ್. ಕಣ್ಣಿಗೆ ಫಿಲ್ಟರ್, ಅನೇಕ ರೂಪಗಳೆಲ್ಲ ಕಾಣಿಸ್ತಿರ್ತದೆ. ದೇವರ ಪ್ರತಿಮೆಗಳನ್ನ ನೋಡಿದ್ದು ಮಾತ್ರ ಮನಸ್ಸಿಗೆ ಸಂಸ್ಕಾರವಾಗಿ ಹೋಗಬೇಕು, ಬೇರೆ ಯಾವುದು ಹೋಗಿರಬಾರದು. ಕಣ್ಣಿಗೆ ಒಂದು ಫಿಲ್ಟರ್. ಬಾಯಿಗೆ ಒಂದು ಫಿಲ್ಟರ್ ಏನು ಅಂದ್ರೆ, ಅನಿವೇದಿತ ಪದಾರ್ಥವನ್ನ ನಾವು ಬಾಯಿ ಹತ್ರ ತಂದ್ರೆ ಬಾಯಿ ತೆಗಿಲಿಕ್ಕೆ ಹೋಗಿರಬಾರದು, ಬಾಯಿ ಮುಚ್ಚೇ ಇರಬೇಕು. ನೈವೇದ್ಯ ಬಂದ್ರೆ ಮಾತ್ರ ಬಾಯಿ ತೆಗೀತದೆ ಆಟೋಮೆಟಿಕ್. ಇವೆಲ್ಲ AI ಕಾಲ, ಯಾರಾದ್ರೂ ಸಾಧ್ಯ ಇದ್ರೆ ನೋಡ್ರಿ ಫಿಲ್ಟರ್ ಏನಾದ್ರೂ ಮಾಡುವಂಥದ್ದು. ಆಟೋಮೆಟಿಕ್ ಬಾಯಿ ತೆಗಿಬೇಕು ನೈವೇದ್ಯ ಬಂದ್ರೆ. ನೈವೇದ್ಯ ಇಲ್ಲ ಅಂದ್ರೆ ಬಾಯಿನೇ ತೆಗಿಬಾರದು. ಇಂಥ ಫಿಲ್ಟರ್ಗಳು. ಈ ರೀತಿಯಾಗಿ ಆ ವರವನ್ನ ನಾವು, ಶ್ರೀಮದ್ ಭಾಗವತ ಇದು ಎಷ್ಟು ಅದ್ಭುತ ಅಂದ್ರೆ, ಇದರಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಭಗವಂತನನ್ನು ಹೇಳಿದ್ದಾರೆ. ಯಾಕೆ ಕೇಳಬೇಕು ಅಂತಂದ್ರೆ, ದೇವರ ಶ್ರವಣ, ದೇವರ ಕಥಾಶ್ರವಣ. ದೇವರ ಕಥಾಶ್ರವಣ ಬಿಟ್ಟು ನಾವು ಇನ್ನೇನನ್ನು ಕೇಳಲೇಬಾರದು ವಾಸ್ತವಿಕವಾಗಿ. ಅಂತಹ ಭಾಗವತ. ಯತ್ತದ್ ಬ್ರಹ್ಮ ಪರಂ ಗುಹ್ಯಂ ಜಗತಃ ಪ್ರಭವಾಪ್ಯಯಂ ಜ್ಞಾನಂಚ ಸದುಪಾಖ್ಯಾನಂ ಪ್ರೋಕ್ತಂ ವಿಜ್ಞಾನ ಸಂಯುತಂ ಭಕ್ತಿಯೋಗಶ್ಚ ವ್ಯಾಖ್ಯಾತಃ. ಏನೇನು ಹೇಳಿವಿ ಅಂತನ್ನೋದನ್ನ ಸೂತಾಚಾರ್ಯರು ಮತ್ತೆ ಸ್ವಲ್ಪ ಸಂಗ್ರಹ ಮಾಡಿ ಹೇಳ್ತಾರೆ. ಒಳ್ಳೆಯ ಕ್ರಮ. ಇಡೀ ಭಾಗವತವನ್ನ ವಿಸ್ತಾರವಾಗಿ ಶೌನಕಾದಿಗಳಿಗೆ ಹೇಳಿ ಕೊನೆಯ ಸ್ಕಂಧದ ಕೊನೆಯ ಅಧ್ಯಾಯದಲ್ಲಿ ಸಂಗ್ರಹ ಮಾಡಿ ಚಿಂತನ ಮಾಡ್ಲಿಕ್ಕೆ ನೋಟ್ಸ್ ಬರೆದು ಕೊಡ್ತಾರೆ. ಬರೆದು ಕೊಟ್ಟಿಲ್ಲ, ಹೇಳಾರಷ್ಟೇ. ನೋಟ್ಸ್ ಮಾಡಿ ಕೊಡ್ತಾರೆ, ನಿಮಗೆ ಚಿಂತನೆಗೆ ಅನುಕೂಲ ಆಗತ್ತೆ, ಸ್ವಲ್ಪ ಇಟ್ಟುಕೊಳ್ಳ್ರಿ ಅಂತ. ಭಕ್ತಿಯೋಗ, ವೈರಾಗ್ಯ, ಪರೀಕ್ಷಿತನ ಉಪಾಖ್ಯಾನ. ಕೇವಲ ಸಂಕ್ಷೇಪದಲ್ಲಿ ಮತ್ತೆ ಹೇಳಿದರೆ ಸಮಯನೂ ಬಹಳವಾಗತ್ತೆ, ಆದ್ರಿಂದ ಸಣ್ಣದಾಗಿ ಮಾತ್ರ ತಿಳಿಯೋಣ. ಪರೀಕ್ಷಿತನ ಉಪಾಖ್ಯಾನ, ನಾರದರ ಆಖ್ಯಾನ, ಪ್ರಥಮ ಸ್ಕಂಧದಿದೆಲ್ಲವೂ ಕೂಡ ಮತ್ತೆ ವಿಸ್ತಾರವಾಗಿ ಹೇಳುವುದಿಲ್ಲ. ತಾವೆಲ್ಲ ವಿಸ್ತಾರವಾಗಿ ನಮ್ಮ ವಿಜಯ ವಿಠಲಾಚಾರ್ಯರು ಮಾಡಿದ ಈ ಒಂದು ದೊಡ್ಡ ಜ್ಞಾನ ಸತ್ರದಲ್ಲಿ ಭಾಗವಹಿಸಿ ತಾವೆಲ್ಲ ವಿಸ್ತಾರವಾಗಿಯೇ ಒಂದೊಂದೂ ಸ್ಕಂಧವನ್ನ ಕೇಳಿದ್ದೀರಾ. ಆದ್ರಿಂದ ಕೇವಲ ಸ್ಮರಣೆ ಮಾತ್ರ ಮಾಡೋಣ. ಪ್ರಾಯೋಪವೇಶ ಪರೀಕ್ಷಿತನದು, ಬ್ರಾಹ್ಮಣನ ಶಾಪ, ಶುಕ ಹಾಗೂ ಆ ರೀತಿಯಲ್ಲಿ ಪರೀಕ್ಷಿತನ ಸಂವಾದ, ಉತ್ಕ್ರಾಂತಿಯ ವಿಚಾರ ದ್ವಿತೀಯ ಸ್ಕಂಧದಲ್ಲಿ ಬರುವಂತಹದ್ದು, ಅನೇಕ ಪರಮಾತ್ಮನ ಸೃಷ್ಟಿಯ ಅನೇಕ ಮಾತುಗಳು, ವಿದುರ ಉದ್ಧವನ ಸಂವಾದ, ಹೀಗೆ ಅನೇಕ ಸೃಷ್ಟಿಯನ್ನ ಮತ್ತೆ ತಿಳಿಸಿಕೊಟ್ಟು, ಕಪಿಲೋಪಾಖ್ಯಾನ ತೃತೀಯ ಸ್ಕಂಧದಲ್ಲಿ ಬರುವಂತಹದ್ದು, ಸ್ವಯಂಭುವ ಮನುವಿನ ಸಂತತಿಯ ಅನೇಕ ವಿಚಾರಗಳು. ಅರ್ಥಾತ್ ಅಲ್ಲಿ 3 ಜನ ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ, ಉತ್ತಾನಪಾದ ಹಾಗೂ ಪ್ರಿಯವ್ರತ, ಅವರೆಲ್ಲರ ಕಥೆಗಳನ್ನ ನಾವು ಚತುರ್ಥ ಪಂಚಮ ಸ್ಕಂಧದಲ್ಲಿ, ತೃತೀಯ ಸ್ಕಂಧವನ್ನೇ ಆರಂಭ ಮಾಡಿಕೊಂಡು ತೃತೀಯ ಚತುರ್ಥ ಪಂಚಮ ಸ್ಕಂಧದವರೆಗೆಲ್ಲ ನಾವು ಅದರಲ್ಲಿ ಕೇಳ್ತೀವಿ. ಚತುರ್ಥ ಸ್ಕಂಧದಲ್ಲಿ ವಿಶೇಷವಾಗಿ ಅಲ್ಲಿ ಧ್ರುವನ ಕಥಾನಕ,
ಮೊದಲಿಗೆ ದಕ್ಷ ಪ್ರಜಾಪತಿಯ ಒಂದು ಕಥೆ, ಆನಂತರದಲ್ಲಿ ಧ್ರುವನ ಕಥಾನಕ, ಅದರಂತೆಯೇ ಪೃಥು ಚಕ್ರವರ್ತಿ, ಆಮೇಲೆ ಪುರಂಜನೋಪಾಖ್ಯಾನ, ಪ್ರಿಯಂವ್ರತನ ಒಂದು ವಿಶೇಷವಾದಂತಹ ಕಥೆ, ಅದರಂತೆಯೇ ಆ ಪ್ರಿಯಂವ್ರತನ ಎಲ್ಲ ಸಂತತಿಗಳು, ಅದರಲ್ಲಿ ಪ್ರಧಾನವಾಗಿ ಮತ್ತೆ ಋಷಭನ ಮಗನಾದಂತಹ ಭರತ, ಆ ಭರತನ ಒಂದು ಜನ್ಮ, ಅವನ ವಿಶೇಷ ಪುಲಹರ ಆಶ್ರಮದಲ್ಲಿ ಅವನು ಮಾಡುವಂತಹ ತಪಸ್ಸು, ಒಂದು ಜಿಂಕೆಯ ನಿಮಿತ್ತದಿಂದಾಗಿ ತಪಸ್ಸು ಮಧ್ಯದಲ್ಲಿ ಅದು ವಿಘ್ನವಾಯಿತು, ಮತ್ತೆ ಪುನಃ ಅವನು ಜಿಂಕೆಯಾಗಿ ಹುಟ್ಟಿ, ಅದರ ನಂತರದಲ್ಲಿ ಮತ್ತೆ ಬ್ರಾಹ್ಮಣನಾಗಿ ತಾನು ಹುಟ್ಟಿ ಮಾಡುವಂತಹ ಸಾಧನೆಗಳು ವಿಶೇಷವಾದಂತಹದ್ದು. ಹಾಗೆಯೇ ಅನೇಕ ಪಂಚಮಸ್ಕಂದದಲ್ಲಿ ಭೂಗೋಳ, ಖಗೋಳ, ನರಕಗಳ ವರ್ಣನೆ, ಅಂತಹ ನರಕದಿಂದ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಗಜಾಮಿಳನ ಉಪಾಖ್ಯಾನ, ಮತ್ತೆ ಸೃಷ್ಟಿ ಆರಂಭವಾಗದೆ ದಕ್ಷ ಪ್ರಜಾಪತಿಯ ಮಕ್ಕಳ ಒಂದೆಲ್ಲ ಕಥಾನಕವನ್ನು ನಾವು ಕೇಳ್ತೀವಿ. ಅದೇ ಸಂದರ್ಭದಲ್ಲೇನೆ ದೇವತೆಗಳು ತಾವು ಸೋತಂತಹ ಬೃಹಸ್ಪತ್ಯಾಚಾರಿಗಾದಂತಹ ಅವಮಾನ ತತ್ಪರಿಹಾರಾಯ ಮತ್ತೆ ಯಜ್ಞವನ್ನು ಮಾಡಿಸ್ಕೊಳ್ಬೇಕು ಅಂತನ್ನುವುದಕ್ಕೆ ವಿಶ್ವರೂಪಾಚಾರ್ಯರ ವರ್ಣ, ಆ ವಿಶ್ವರೂಪಾಚಾರ್ಯರನ್ನ ಬೇಡಿ ಅವರನ್ನೇ ಇಂದ್ರ ತಾನು ಅವರು ಮಾಡುವಂತ ತಪ್ಪಿನಿಂದ ದೈತ್ಯರಿ ಕೊಟ್ಟ ಆಹುತಿಯಿಂದಾಗಿ ಅವರನ್ನೇ ಸಂಹಾರ ಮಾಡಿ ತಾನು ಮತ್ತೆ ಬ್ರಹ್ಮಹತ್ಯೆಯನ್ನ ಪಡಿತಾನೆ. ಆ ನಂತರದಲ್ಲಿ ಅದಕ್ಕಾಗಿ ತ್ವಷ್ಟೃಗಳು ತಮ್ಮ ಮಕ್ಕಳೇ ಆ ವಿಶ್ವರೂಪಾಚಾರ್ಯರು ತ್ವಷ್ಟೃಗಳು ಮಾಡುವಂತಹ ತಪಶ್ಚರ್ಯ, ಅದರಿಂದಾಗಿ ವೃತ್ರಾಸುರನ ಜನ್ಮ. ಆ ವೃತ್ರಾಸುರನನ್ನ ಇಂದ್ರ ವಿಶೇಷವಾಗಿ ದದೀಚಿ ಋಷಿಗಳ ಅಸ್ಥಿ ನಿರ್ಮಾಣ ಮಾಡಿರತಕ್ಕಂತಹ ಆ ವಜ್ರಾಯುಧದಿಂದಾಗಿ ಪರಮಾತ್ಮನ ದಯೆಯಿಂದ ಸಂಹಾರವನ್ನು ಮಾಡ್ತಾನೆ ಅಂತನ್ನುವುದನ್ನ ಭಗವಂತ ಹಾಗಾದ್ರೆ ದೇವತೆಗಳ ಪರವಾಗಿ ಇರ್ತಾನೆ, ದೈತ್ಯರನ್ನು ಸಂಹಾರ ಮಾಡ್ತಾನೆ ಅಂತಾದರೆ ಇವನು ಸಮ ಹೇಗಾದ, ವಿಷಮನಾದನಲ್ವಾ ಅಂತನ್ನುವಂತಹ ಶಂಕೆ. ಅದನ್ನ ತಿಳಿಸುವುದಕ್ಕಾಗಿಯೇ ನಾರದರ ಹಾಗೂ ಯುಧಿಷ್ಠಿರನ ಒಂದು ಸಂವಾದ. ಅಲ್ಲಿ ಕೃಷ್ಣ ಶಿಶುಪಾಲನನ ಸಂಹಾರ ಮಾಡಿದಾಗ ಅಲ್ಲಿ ಆ ಶಿಶುಪಾಲನ ಜೀವ ಜ್ಯೋತಿ ಕೃಷ್ಣನಲ್ಲಿ ಸೇರಿಕೊಳ್ಳುತ್ತು. ಯುಧಿಷ್ಠಿರ ಪ್ರಶ್ನೆ ಕೇಳುತ್ತಾನೆ, ಭಗವಂತ ದ್ವೇಷ ಮಾಡಿದ ವೇನನಿಗೆ ತಾನು ತಮಸ್ಸನ್ನ ಕೊಟ್ಟ, ಅದೇ ಶಿಶುಪಾಲನಿಗೆ ಆರಭ್ಯ ಕಲಭಾಷಣ ದ್ವೇಷ ಮಾಡಿದಂಥವನಿಗೆ ತನ್ನಲ್ಲಿ ಸ್ಥಾನ ಕೊಟ್ಟ, ವಿಷಮನಾದನಲ್ವಾ ಅಂತ. ಆಗ ಅವನಲ್ಲಿ ಶುಭ ಜೀವ ಇದ್ದ ಅಂತ ತಿಳಿಸಿಕೊಡುವುದಕ್ಕಾಗಿ ಆ ಮೂರು ಸನಕಾದಿಗಳೆಲ್ಲ ವೈಕುಂಠಕ್ಕೆ ಹೋದಂಥದ್ದು ಜಯ ವಿಜಯರು ಆಗ ತಡೀತಾರೆ, ಶಾಪ ಕೊಡುತ್ತಾರೆ. ಆ ಎಲ್ಲ ವೃತ್ತಾಂತವನ್ನ ವಿಶೇಷವಾಗಿ ತಿಳಿಸ್ತಾರೆ. ನರಸಿಂಹನ ಅವತಾರ, ಪ್ರಹ್ಲಾದರಾಜನಿಗಾಗಿ ನರಸಿಂಹದೇವರ ಅವತಾರ ಮಾಡೋದು, ಹೀಗೆ ಹಿರಣ್ಯಕಶಿಪುವಿನ ಒಂದು ಕಥೆಯನ್ನು ಹೇಳುವ ನಿಮಿತ್ತ ನರಸಿಂಹದೇವರ ವಿಶೇಷವಾದಂತಹ ಒಂದು ಕಥೆ, ಪ್ರಹ್ಲಾದರಾಜರ ಕಥೆಯನ್ನು ಕೂಡ ನಾವು ಕೇಳ್ತೀವಿ. ಹಾಗೆ ವರ್ಣಾಶ್ರಮಗಳ ಒಂದು ಉಪದೇಶವನ್ನು ಕೂಡ ಸಪ್ತಮ ಸ್ಕಂದದಲ್ಲಿ ಕೇಳುವಂತಹದ್ದು. ಹಾಗೆ ಅಷ್ಟಮ ಸ್ಕಂದದಲ್ಲಿ ಎಲ್ಲ ವಿಧವಾದಂತಹ ಮನ್ವಂತರಗಳ ಕಥೆಯನ್ನೆಲ್ಲ ಹೇಳ್ತಾರೆ. ಅನೇಕ ಮಾತುಗಳು, 14 ಮನ್ವಂತರಗಳು, ಅದರಲ್ಲೂ ವಿಶೇಷವಾಗಿ ಕೆಲವು ಮನ್ವಂತರಗಳ ವಿಸ್ತಾರವಾದಂತಹ ಕಥೆಯನ್ನ ನಾವು ಅದರಲ್ಲಿ ಕಾಣುತ್ತೀವಿ. ಅದರಲ್ಲಿ ಪ್ರಧಾನವಾಗಿ ಬರುವಂತಹದ್ದು ಅಂತಂದ್ರೆ ಸಮುದ್ರ ಮಥನದ ಒಂದು ಪ್ರಸಂಗ, ಗಜೇಂದ್ರ ಮೋಕ್ಷದ ಒಂದು ಸಂದರ್ಭ, ಹಾಗೂ ಬಲಿಚಕ್ರವರ್ತಿ ವಾಮನಾವತಾರದ ಒಂದು ಸಂದರ್ಭ, ಮತ್ತು ಮುಂದೆ ಈ ವೈವಸ್ವತ ಮನ್ವಂತರದಲ್ಲಿ ಮಾಡಿರತಕ್ಕಂತಹ ಅನೇಕ ರಾಜರ ಅವತಾರ, ಭಗವಂತನ ಅವತಾರವನ್ನು ತಿಳಿಸಬೇಕು. ಈ ವೈವಸ್ವತ ಮನ್ವಂತರದ ಬಗ್ಗೆ ವಿಶೇಷವಾಗಿ ಕೇಳಬೇಕು ಅಂತಂದಾಗ ಸೂರ್ಯವಂಶದ ಹಾಗೂ ಚಂದ್ರವಂಶದ ನಿರೂಪಣವನ್ನು ಮಾಡಿದ್ದಾರೆ. ರಾಮಕೃಷ್ಣರ ಅವತಾರವನ್ನು ಕ್ರಮವಾಗಿ ನಾವು ಅದರಲ್ಲಿ ಕಾಣುತ್ತೀವಿ. ದಶಮ ಸ್ಕಂಧ ಅಂತೂ ವಿಶೇಷವಾಗಿ ಕೃಷ್ಣನ ಚರಿತ್ರೆ. 11ನೆಯ ಸ್ಕಂಧ, ದಶಮ ಸ್ಕಂಧ ಅಂತೂ ಬಹಳ ವಿಸ್ತಾರವಾಗಿರುವಂತಹದ್ದು. 11ನೆಯ ಸ್ಕಂಧದಲ್ಲಿ ನಾವು ಕಾಣುವಂತಹದ್ದು, ಅಲ್ಲಿ ಮೊದಲಿಗೆ ಅಲ್ಲಿ ಯಾದವರಿಗಾದಂತಹ ಒಂದು ಶಾಪ,